ನಮಸ್ಕಾರ. ಈ ಕಳೆದ 2 ದಿವಸಗಳಿಂದ ಆಚಾರ್ಯ ಎಂ ಹಿರಿಯಣ್ಣನವರ ವಿಚಾರಗಳ ವಿಧಾನವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಈ ಹೊತ್ತು ಅವರ ಮೌಲ್ಯ ಮೀಮಾಂಸೆಗೆ, ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್, ಅದಕ್ಕೆ ಸಂಬಂಧಪಟ್ಟಂಥ ಅವರ ಚಿಂತನೆಗಳನ್ನು ಪರಿಚಯ ಮಾಡಿಕೊಡುವುದಾಗಿ ತಿಳಿಸಿದ್ದೆ. ಪ್ರಾಯಶಃ ಇದು ಅತ್ಯಂತ ಮುಖ್ಯ ಹಿರಿಯಣ್ಣನವರ ಬರವಣಿಗೆಗಳಲ್ಲಿ ಅಂತ ಅನಿಸುತ್ತೆ. ಕಾರಣ ಅವರೇ ಹೇಳ್ತಾರೆ, ತಾವು ಫಿಲಾಸಫಿ ಅಂದರೆ ದರ್ಶನಶಾಸ್ತ್ರಗಳ ಒಂದು ವಿದ್ವಾಂಸರು ಅಂತ ಅಂದರೂ ಕೂಡ ಭಾರತೀಯ ದರ್ಶನಗಳನ್ನೇ ಕುರಿತು ಬರೆದದ್ದು. ಮತ್ತು ಇಂಡಿಯನ್ ಫಿಲಾಸಫಿ ಇಸ್ ನಥಿಂಗ್ ಬಟ್ ದಿ ಫಿಲಾಸಫಿ ಆಫ್ ವ್ಯಾಲ್ಯೂಸ್ ಅಂತಲೇ ಅವ್ರು ಹೇಳ್ತಾರೆ. ಹಾಗಾಗಿ ಭಾರತೀಯ ದರ್ಶನಗಳು ಮೌಲ್ಯ ಮೀಮಾಂಸೆಯನ್ನೇ ಮಾಡುತ್ತವೆ ಅಂತ. ನಮ್ಮಲ್ಲಿ ಮೌಲ್ಯ ಅನ್ನುವ ಶಬ್ದ ಈಚೆಗೆ ಬಳಕೆಯಾಗಿ ಬಂದಿರುವಂಥದ್ದು. ವ್ಯಾಲ್ಯೂ ಅನ್ನುವ ಇಂಗ್ಲೀಷ್ ಶಬ್ದಕ್ಕೆ ಕನ್ನಡದ ಅನುವಾದವಾಗಿ ಮಾಡಿಕೊಂಡಿರುವಂಥದ್ದು. ಹಿಂದಿ ಭಾಷೆಯಲ್ಲಿ ಕೂಡ ಅದು ಉಂಟು. ಆದರೆ ತೆಲುಗು ಇತ್ಯಾದಿ ಭಾಷೆಗಳಲ್ಲಿ ನಾನು ಮೌಲ್ಯ ಅನ್ನುವಂಥ ಒಂದು ಪರಿಭಾಷೆಯ ಶಬ್ದವನ್ನು ಕಂಡಿಲ್ಲ. ಇದನ್ನು ಸಾಂಪ್ರದಾಯಿಕವಾದ ಅರ್ಥದಲ್ಲಿ ಹೇಳಬೇಕು ಅಂದರೆ ಪುರುಷಾರ್ಥ ಅಂತ ಕರೆಯಬೇಕು. ಹಿರಿಯಣ್ಣನವರ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್, ಅವರ ಸರ್ವೋದ್ಘ ಗ್ರಂಥ ಯಾವುದಿದೆ, ಮಹೋನ್ನತವಾದಂತಹ ಆ ಕೃತಿರತ್ನ, ಅದನ್ನು ಕನ್ನಡಕ್ಕೆ ಸ್ವಾಮಿ ಅಚಲಾನಂದರು ಅನುವಾದ ಮಾಡಿದ್ದಾರೆ. ಇನ್ನೂ ಅದು ಪ್ರಿಂಟಾಗಿ ಬಂದಿಲ್ಲ. ಅಲ್ಲಿ ಅವರು ಭಾರತೀಯ ಪುರುಷಾರ್ಥ ಚಿಂತನ ಅಂತ ಹೇಳಿಬಿಟ್ಟೆ ಅದರ ಅನುವಾದದ ಹೆಸರನ್ನು ಕೊಟ್ಟಿದ್ದಾರೆ. ಬಹಳ ಸರಿಯಾದದ್ದಾದರೂ ಈಗ ಜನಕ್ಕೆ ಸ್ಪಷ್ಟವಾಗೋದಿಲ್ಲ. ಮೌಲ್ಯ ಅಂತಂದರೆ ಈಗ ರೂಢಿಯಲ್ಲಿ ಬಂದಿರುವಂತೆ ಪುರುಷಾರ್ಥ ಅಂದರೆ ಅಷ್ಟಾಗಿ ಸ್ಪಷ್ಟವಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಇರಲಿ, ನಾನು ಮೌಲ್ಯ ಪುರುಷಾರ್ಥ ಎರಡನ್ನೂ ಈ ಭಾಷಣಗಳಲ್ಲಿ ಬಳಸ್ಕೊಳ್ತೀನಿ. ಈ ಮೌಲ್ಯ ಮೀಮಾಂಸೆ, ಪುರುಷಾರ್ಥ ಮೀಮಾಂಸೆ ಬಹಳ ಮುಖ್ಯವಾಗಿ ಬಂದದ್ದಾಗಿದೆ. ಕಾರಣ ಫಿಲಾಸಫಿ ಅಂತನ್ನುವುದೇನಿದೆ, ದರ್ಶನಶಾಸ್ತ್ರ ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಮೋಕ್ಷ ಅನ್ನುವುದು ನಮ್ಮ ಬಾಳಿನ ಗೋಪುರದ ಕಲಶ. ಹಾಗೆ ಕಂಡಾಗ ಯಾವ ರೀತಿಯಲ್ಲಿ ಈ ಮೌಲ್ಯ ಮೀಮಾಂಸೆ ಪುರುಷಾರ್ಥದ ಶಿಖರ ಅನ್ನುವುದನ್ನು ತೋರ್ಪಡಿಸುತ್ತೆ ಅನ್ನುವುದು ತಾನೇ ತಾನಾಗಿ ಗೊತ್ತಾಗುತ್ತೆ. ನಿನ್ನೆ ದಿವಸ ಅವರ ದರ್ಶನಶಾಸ್ತ್ರಗಳ ಬಗೆಗಿನ ಪರಿಣತಿಯನ್ನು, ಅಲ್ಲಿ ಇದ್ದ ಅವರ ಅಂತರ್ದೃಷ್ಟಿಯನ್ನು ಕುರಿತು ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಭಕ್ತಿ ಕರ್ಮಗಳ ಬಗ್ಗೆ, ಭಕ್ತಿ ಜ್ಞಾನಗಳ ಬಗ್ಗೆ ಕೂಡ ಅವರು ಹೇಳುವಂಥ ಒಂದು ಮಾತು ಉಲ್ಲೇಖನೀಯ ಅಂತ ನನಗನ್ಸುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಭಕ್ತಿ ಮತ್ತು ಜ್ಞಾನಗಳನ್ನು ವಿರೋಧವಾದ ರೀತಿಯಲ್ಲಿ ನೋಡುವುದುಂಟು. ಭಕ್ತಿ ಎನ್ನುವುದು ಜ್ಞಾನಕ್ಕೆ ವಿರೋಧ, ಜ್ಞಾನ ಅನ್ನೋದು ಭಕ್ತಿಗೆ ವಿರೋಧ ಅಂತ. ನಿಜವೇ, ಆ ರೀತಿಯಾಗಿ ಕಾಣಿಸುವಂಥ ಹಂತಗಳು ಇಲ್ಲದೇ ಇಲ್ಲ. ಆದರೆ ಹಿರಿಯಣ್ಣನವರು ಅವುಗಳ ಸ್ವರೂಪವನ್ನು ತಿಳಿಸುವಂಥ ಒಂದು ಲೇಖನ ಬಹಳ ಸೊಗಸಾಗಿದೆ. ಅದರ ಒಂದು ಪ್ಯಾರಾಗ್ರಾಫನ್ನು ಓದಿ ತೋರಿಸಿಬಿಡ್ತೀನಿ. ನಾಲೆಡ್ಜ್ ಆ್ಯಂಡ್ ಡಿವೋಷನ್ ಅಂತ. Viewing now the course of training as a whole, we may say that bhakti in the sense of absolute self-surrender is indispensable for acquiring jnana, and that jnana in its two phases of immediate knowledge and immediate experience is in its turn the condition necessary for bhakti to reach its fullest development in love. ಅಂದರೆ ಇವು ಅನ್ಯೋನ್ಯಾಶ್ರಿತವಾದಂತೆ ತೋರುತ್ತವೆ. ಮಾತ್ರವಲ್ಲ, ಭಕ್ತಿಯೇ ಜ್ಞಾನ, ಜ್ಞಾನವೇ ಭಕ್ತಿ ಆಗುವಂಥದ್ದು ಉಂಟು ಅಂತ. ಈ ಭಕ್ತಿನ ದ್ವೈತ ಅಂತ, ಜ್ಞಾನವನ್ನು ಅದ್ವೈತ ಅಂತ ನಮಗೆ ನಾವೇ ಕಕ್ಷಿಗಳನ್ನು ಮಾಡಿಕೊಂಡು ದೊಡ್ಡ ಕೋಲಾಹಲ ಮಾಡುವುದಾಗಿದೆ. ಜ್ಞಾನ ಸವಿಶೇಷ, ನಿರ್ವಿಶೇಷ, ಮೀಡಿಯೇಟ್ ಆ್ಯಂಡ್ ಇಮಿಡಿಯೇಟ್ ಅಂತ ಎರಡು ರೀತಿಯಾಗಿ ಉಂಟು. ಸವಿಶೇಷವಾದಂಥ ಜ್ಞಾನ ಅಂದರೆ ಅದು ಸಾಪೇಕ್ಷವಾದದ್ದು. ನಿರ್ವಿಶೇಷವಾದಂಥ ಜ್ಞಾನ ಅದು ನಿರಪೇಕ್ಷವಾದಂಥದ್ದು. ನಿರಪೇಕ್ಷವಾದ ಜ್ಞಾನದ ಮಟ್ಟಕ್ಕೆ ಭಕ್ತಿ ಬಂದಾಗಲೇ ಅದು ಪರಿಪೂರ್ಣವಾದ ಪರಮ ಪ್ರೇಮ ಸ್ವರೂಪ ಅನ್ನುವ ಲಕ್ಷಣ ಪಡ್ಕೊಳ್ಳುತ್ತೆ. ಹಾಗೆ ಭಕ್ತಿ ಎನ್ನುವಂಥದ್ದು ಸವ್ಯಾಜ ಮತ್ತು ಅವ್ಯಾಜ ಅಂತ ಎರಡು ರೀತಿ. ಆ ಸವ್ಯಾಜವಾದಂಥ ಭಕ್ತಿ ಯಾವುದೋ ಅನ್ಯೋದ್ದೇಶಕ್ಕಾದರೆ, ಅವ್ಯಾಜವಾದಂಥ ಭಕ್ತಿ ಅನ್ಯೋದ್ದೇಶ ಇಲ್ಲದೇ ಇರತಕ್ಕಂಥದ್ದು. ಯಾವುದನ್ನು ಶ್ರೀವಿಷ್ಣವ ಸಿದ್ಧಾಂತದಲ್ಲಿ ಪ್ರಪತ್ತಿ ಅಂತ, ಭರನ್ಯಾಸ ಅಂತ, ಪರಮೈಕಾಂತ ಭಕ್ತಿ ಅಂತ ಕರೀತಾರೆ. ಅದ್ವೈತದಲ್ಲಿ ಅದನ್ನು ಪರಭಕ್ತಿ ಅಂತ ಕರೆಯೋದುಂಟು. ನಿರ್ಹೇತುಕಿ ಭಕ್ತಿ ಅಂತ ದ್ವೈತ ಸಿದ್ಧಾಂತದಲ್ಲಿ ಹೇಳುವುದುಂಟು. ಅಂದರೆ ಇದು ಈಶ್ವರ ಸಂತೋಷಕ್ಕಾಗಿ ನನ್ನದು ಅನ್ನುವ ಪ್ರತ್ಯೇಕತೆಯ ಭಾವದಿಂದ ಅಲ್ಲ ಅಂತ. ನಾನೇ ಎಲ್ಲ ಅಂತ ಮಾಡಿಕೊಳ್ಳೋದು ಒಂದಾದರೆ, ನಾನೇ ಇಲ್ಲ ಅಂತ ಮಾಡಿಕೊಳ್ಳೋದು ಒಂದು. ಎರಡೂ ಒಂದೇ.
ಅವುಗಳ ಒಂದು ದೃಷ್ಟಿಕೋನದಂತೆ ಮಾತ್ರ ನಾವು ನೋಡಿದಾಗ ಭಿನ್ನತೆ ಕಾಣುತ್ತೆ, ಬೇರೆ ಬೇರೆ ಅಂತ ಅನಿಸುತ್ತೆ ಹೊರತು ಪರಮಾರ್ಥದಲ್ಲಿ ಒಂದೇ ಆಗುವಂಥದ್ದು. ಈ ದೃಷ್ಟಿಯ ಭಕ್ತಿ ಜ್ಞಾನ ಎರಡೂ ಒಂದೇ. ಅದನ್ನು ಪರಭಕ್ತಿ ಅಂತ, ಅದನ್ನೇ ಕೇವಲ ಜ್ಞಾನ ಅಂತ ಕರೆಯೋದಾಗುತ್ತೆ. ಭಕ್ತಿ ಜ್ಞಾನರಹಿತವಾದರೆ ಅಂಧಶ್ರದ್ಧೆ ಅಂತ ಆಗುತ್ತೆ. ಜ್ಞಾನ ಭಕ್ತಿರಹಿತವಾದರೆ ತಲಹರಟೆ ಅಂತ ಅನಿಸ್ಕೊಳ್ಳುತ್ತೆ. ಇದು ಎರಡೂ ಅಲ್ಲದಂಥದ್ದು ಮಹಾಜ್ಞಾನಿ ಮಹಾಭಕ್ತನೂ ಆಗಿರ್ತಾನೆ, ಮಹಾಭಕ್ತ ಜ್ಞಾನಿಯೂ ಆಗಿರ್ತಾನೆ. ಜ್ಞಾನ ಅಂತಂದರೆ ತನ್ನನ್ನು ತಾನು ಅರಿಯುವಂಥದ್ದು. ಅದಕ್ಕೆ ಶಂಕರರ ವಿವೇಕ ಚೂಡಾಮಣಿಯಲ್ಲಿ ಬರುತ್ತೆ, ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ ಅಂತ. ಆಗ ಭಕ್ತಿ ವಿವರಣೆಯನ್ನು ಉತ್ತರಾರ್ಧದಲ್ಲಿ ಹೇಳ್ತಾರೆ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ತನ್ನನ್ನು ತಾನು ಅರಿಯುವ ಬಗೆಯನ್ನು ಭಕ್ತಿ ಅಂತ. ಅದರ ತಿಳುವಳಿಕೆಯಲ್ಲಿ ಸದಾ ಪ್ರತಿ ಕ್ಷಣವೂ ಇರುವಂಥದ್ದು. ಹಾಗೆ ಸ್ವಾತ್ಮ ತತ್ವಾನುಸಂಧಾನಂ ಭಕ್ತಿರಿತ್ಯಪರೇ ಜಗುಹು ಅಂತ ಮುಂದಿನ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳ್ತಾರೆ. ಗೀತಾ ಭಾಷ್ಯದಲ್ಲಿ ಭಕ್ತಿರ್ನಾಮ ಜ್ಞಾನನಿಷ್ಠಾ ಕ್ರಿಯಾ ಅಂತ. ಭಕ್ತಿ ಎನ್ನುವುದು ಜ್ಞಾನಕ್ಕೆ ನಿಷ್ಠವಾದ ಕ್ರಿಯೆ ಅಂತ. ಅಂದರೆ ಜ್ಞಾನ ಅನುಭವಕ್ಕೆ ಮುಂದುವರಿಯಬೇಕು ಅನ್ನುವ ಸ್ಥಿತಿ ಬಂದಾಗ ಅದು ಕ್ರಿಯಾತ್ಮಕವಾಗುತ್ತೆ. ಅನುಭವ ಕ್ರಿಯಾತ್ಮಕವಾದದ್ದು. ಅದೇ ಸಂದರ್ಭದಲ್ಲಿ ಭಕ್ತಿ ಅಂತನ್ನುವಾಗ ಪರಿಪಾಕ ಅನ್ನುವ ಅರ್ಥ ಉಂಟು. ಭಜ ಅನ್ನುವ ಧಾತುವಿಗೆ ಪರಿಪಾಕ ಅನ್ನುವ ಅರ್ಥ ಉಂಟು. ಪಾಕಗೊಂಡು ಹದವಾಗುವುದು, ಬೆಂದ ಅನ್ನಕ್ಕೆ ಭಕ್ತ ಅಂತ ಕೂಡ ಕರಿತೀವಿ. ಈ ದೃಷ್ಟಿಯಲ್ಲಿ ಜ್ಞಾನ ಭಕ್ತಿಗಳು ಒಂದೇ. ಆದರೆ ಲೋಕದಲ್ಲಿ ಸಾಮಾನ್ಯವಾಗಿ ಭಕ್ತಿ ಅಂತಂದರೆ ತ್ರಿಪುಟಿಯನ್ನು ಇಟ್ಟುಕೊಂಡೇ ಮಾಡುವುದರಿಂದ ಅದು ಭಕ್ತಿ ಜ್ಞಾನ ಬೇರೆ ಅಂತ ಹೇಳುವುದುಂಟು. ಆದರೆ ಪರಭಕ್ತಿ ಅಂತ ಅನ್ನುವುದು ಯಾವುದಿದೆ, ತ್ರಿಪುಟಿ ಇಲ್ಲದೇ ಇರುವಂಥದ್ದು, ಖಂಡಿತವಾಗಿ ಜ್ಞಾನವೇ ಆಗುತ್ತೆ ಅನ್ನೋದನ್ನು ತೋರ್ಪಡಿಸಿ ಅವರು ಹೇಳ್ತಾರೆ, ಇಫ್ ವಿ ಓವರ್ಲುಕ್ ದಿ ಟೂ ಫೋಲ್ಡ್ ಡಿಸ್ಟಿಂಕ್ಷನ್ ಇನ್ ಬೋತ್ ಜ್ಞಾನ ಆ್ಯಂಡ್ ಭಕ್ತಿ, ಅಂದರೆ ಭಕ್ತಿಯಲ್ಲಿ ಸವ್ಯಾಜ ಅವ್ಯಾಜ, ಜ್ಞಾನದಲ್ಲಿ ಕೇವಲ ಮತ್ತು ಸವಿಶಿಷ್ಟ ಅನ್ನುವುದನ್ನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದರೆ, ಆ್ಯಂಡ್ ಯೂಸ್ ಫಾರ್ ದೆಮ್ ರೆಸ್ಪೆಕ್ಟಿವ್ಲಿ ದ ಜನರಲ್ ಟರ್ಮ್ಸ್ ನಾಲೆಜ್ ಆ್ಯಂಡ್ ಡಿವೋಷನ್, ವಿ ಸಿ ಹೌ ಇಂಟಿಮೇಟ್ಲಿ ದೇ ಆರ್ ರಿಲೇಟೆಡ್. ಇದು ಹಿರಿಯಣ್ಣನವರ ಅಂತರ್ದೃಷ್ಟಿ. ನಾಲೆಜ್ ಆ್ಯಂಡ್ ಡಿವೋಷನ್ ಅಂತ ನಾವು ಅನುವಾದ ಇಂಗ್ಲೀಷ್ನಲ್ಲೇ ತೊಗೊಂಡ್ರೆ ನೋಡಿ ಎಷ್ಟು ಸೊಗಸಾಗುತ್ತೆ. ಆ್ಯಂಡ್ ಹೌ ನಾಲೆಜ್ ವಿತೌಟ್ ಡಿವೋಷನ್ ಈಸ್ ಆ್ಯಸ್ ಫ್ಯೂಟೈಲ್ ಆ್ಯಸ್ ಡಿವೋಷನ್ ವಿತೌಟ್ ನಾಲೆಜ್ ಅಂತ. ತಿಳುವಳಿಕೆ ಬೇಕು ಅಂದರೆ ಅದಕ್ಕೆ ಶ್ರದ್ಧೆ ಬೇಕು, ನಮಗೆ ಪ್ರೀತಿ ಪ್ರೇಮ ಬೇಕಾಗುತ್ತೆ. ಹಾಗೆಯೇ ಪ್ರೇಮ ಶ್ರದ್ಧೆಗಳು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ತಿಳುವಳಿಕೆ ಬೇಕಾಗುತ್ತೆ. ಕುರುಡು ನಂಬಿಕೆ ಎಂದೂ ಹೋಗುವಂಥದ್ದೇ. ಅದು ನಾಯಿ ತಲೆ ಮೇಲಿನ ಬುತ್ತಿ ಅಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ. ಹಾಗಾಗಿ ಕುರುಡಾದಂಥ ಭಕ್ತಿ ಆಗಿರೋದಿಲ್ಲ. ಭಕ್ತಿ ಇಲ್ಲದೇ ಇರತಕ್ಕಂಥ ಜ್ಞಾನ, ಪ್ರೇಮವಿಲ್ಲದ ಜ್ಞಾನ, ಅದು ಒಂದು ರೀತಿಯಾದಂಥ ಸ್ಪೆಕ್ಯುಲೇಟಿವ್ ಅನ್ನುವ ಮಟ್ಟಕ್ಕೆ ಬಂದು ಸ್ಕೆಪ್ಟಿಕ್ ಆಗಿ, ಸಿನಿಕಲ್ ಆಗಿ ಪರಿವರ್ತನೆ ಆಗುವುದರೊಳಗೆ ಸಂದೇಹ ಇಲ್ಲ. ಹೀಗೆ ದರ್ಶನ ವಿದ್ಯೆಗಳಲ್ಲಿ ಹಿರಿಯಣ್ಣನವರು ತುಂಬ ಸೊಗಸಾದ ಎಷ್ಟೋ ವಿಷಯಗಳನ್ನು ಹೇಳೋದನ್ನು ನಾವು ಗಮನಿಸಬಹುದು. ಮುಂದೆ ನಾವು ಇನ್ನಿತರ ವಿಷಯಗಳ ಕಡೆಗೆ, ಮೌಲ್ಯದ ಮೀಮಾಂಸೆಯ ಕಡೆಗೆ ಹೋಗೋಣ. ಹಿರಿಯಣ್ಣನವರು ಈ ದರ್ಶನ ಸಮನ್ವಯಗಳಿಗೆ ಸಂಬಂಧಪಟ್ಟಂತೆ ಹೇಳಿದ ಇನ್ನೂ ಒಂದು ಮಾತನ್ನು ಹೇಳ್ತೀನಿ. ಅವರು ಎಷ್ಟು ಬೇರೆ ಬೇರೆ ದರ್ಶನಗಳಲ್ಲಿ ಕಂಡುಬರುವಂಥ ಸಾಮ್ಯಗಳನ್ನು ವೈಟ್ ವಾಶ್ ಮಾಡದೆ ನೋಡುವಂಥ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ, ಸಮವಾಯ ಅನ್ನುವಂಥ ಒಂದು ತತ್ವ ನೈಯಾಯಿಕರಲ್ಲಿ ಪ್ರಸಿದ್ಧ. ಸಮವಾಯ ಅಂತಂದರೆ ಬಿಡಿಸಲಾಗದಂತೆ ಅದು ಹೊಂದಿಕೊಂಡಿರುವಂಥದ್ದು. ಈಗ ಮಲ್ಲಿಗೆಯಲ್ಲಿ ಪರಿಮಳ, ಅದು ಸಮವಾಯವಾಗಿ ಇರುವಂಥದ್ದು. ಹಾಗೆಯೇ ಕಮಲದಲ್ಲಿ ಅದರ ಕೆಂಪು ಬಣ್ಣ ಸಮವಾಯವಾಗಿರುವಂಥದ್ದು. ಆ ಥರ ಗುಣ ಮತ್ತು ಗುಣಿಗಳಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಆಗದೇ ಇರುವಂಥದ್ದು. ಈಗ ಕಸ್ತೂರಿ ಇರುವುದೇ ಕಸ್ತೂರಿಯ ಪರಿಮಳದಿಂದಾಗಿ. ಪರಿಮಳವನ್ನು ತೆಗೆದುಹಾಕದೆ ಕಸ್ತೂರಿ ಅಲ್ಲ, ತೆಗೆದುಹಾಕೋಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಗುಣಿಗಳಲ್ಲಿ ಅಪೃಥಕ್ ಸಿದ್ಧಿ ಎನ್ನುವಂಥ ರೀತಿ ಇರುವಂಥದ್ದನ್ನು ಸಮವಾಯ ಅಂತ ಕರೀತಾರೆ. ಅದೇ ರಾಮಾನುಜರು ಹೇಳುವ ಅಪೃಥಕ್ ಸಿದ್ಧಿ ಅಂತ ಅದಕ್ಕೆ ಹತ್ತಿರ ಬರುತ್ತೆ ಅಂತ ಹೇಳ್ತಾರೆ. ಅಪೃಥಕ್ ಸಿದ್ಧಿ ಅಂತಂದರೆ ಪೃಥಕ್ ಅಂದರೆ ಪ್ರತ್ಯೇಕ, ಅಪೃಥಕ್ ಅನ್ನೋದೇ ಪ್ರತ್ಯೇಕ ಅಲ್ಲದೇ ಇರುವಂಥದ್ದು. ಅಂದರೆ ಅದು ಒಂದು ಅಂತಲ್ಲ, ಹಾಗೆಂತ ಬೇರೆ ಅಂತಲೂ ಅಲ್ಲ ಅಂತ. ಈ ಜಗತ್ತು ಜೀವಗಳು ಪರಮಾತ್ಮನಿಗೆ ಶೇಷ ಅಂದರೆ ಅಂಗಭೂತವಾಗಿವೆ. ಪರಮಾತ್ಮ ಸರ್ವಶೇಷಿ, ಎಲ್ಲಕ್ಕೂ ಅಂಗಿಯಾಗಿದ್ದಾನೆ. ಅಂಗಿ ಅಂದರೆ ಕನ್ನಡದ ಅಂಗಿ ಎನ್ನುವ ಅರ್ಥ ಅಲ್ಲ, ಸಂಸ್ಕೃತದ ಅಂಗಿ. ಅಂಗಂ ಅಸ್ಮಿನ್ ಅಸ್ತೀತಿ ಅಂಗಿ ಅಂತ. ಹಾಗಾಗಿ ದೇಹ ಮತ್ತು ಜೀವಗಳಿಗೆ ಇರುವ ಸಂಬಂಧ ಇದ್ದಂತೆ ಜೀವ ಜಗತ್ತುಗಳು ಪರಮಾತ್ಮನಿಗೆ ದೇಹವಾಗಿ ಇರುವಂಥವು ಅಂತ.
ಅದನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲದೇ ಇರುವುದು. ಅಂದರೆ ಫಾರ್ಮ್ ಆ್ಯಂಡ್ ಕಂಟೆಂಟ್ ಕೆನಾಟ್ ಬಿ ಸಪರೇಟೆಡ್ ಅನ್ನುವಂಥ ದೃಷ್ಟಿ ಅದನ್ನು ಅದನ್ನೇ ಮಧ್ವಾಚಾರ್ಯರು ವಿಶೇಷ ಅಂತ ಹೇಳುವಂಥದ್ರನ್ನು ತೋರಿಸ್ತಾರೆ. ಮಧ್ವಾಚಾರ್ಯರು ಪ್ರಧಾನವಾಗಿ ಎಲ್ಲ ವಸ್ತುಗಳಲ್ಲಿ ಕಂಡುಬರುವಂತಹ ಭಿನ್ನತೆಯನ್ನು ಪ್ರತಿಪಾದನೆ ಮಾಡ್ತಾರಲ್ಲ. ದ್ವೈತ ಸಿದ್ಧಾಂತದಲ್ಲಿ ಪಂಚಭೇದಗಳು ಬಹಳ ಪ್ರಸಿದ್ಧವಾದದ್ದು. ಜೀವ ಜೀವಭೇದ, ಜೀವ ಜಡಭೇದ, ಜಡ ಜಡಭೇದ, ಜೀವ ಈಶ್ವರ ಭೇದ, ಈಶ್ವರ ಜಡಭೇದ, ಪಂಚಭೇದಗಳು ಉಂಟು. ಈ ಭೇದವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಹೇಗಾಗುತ್ತೆ? ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಹೇಳಬೇಕು ಅಂತಂದರೆ ವಿತ್ ರೆಫರೆನ್ಸ್ ಟು ಸಿ ಅಂತ ಅನ್ನಬೇಕಲ್ವೇ? ಹಾಗಲ್ಲದೆ ಮೂರನೆಯ ರೆಫರೆನ್ಸ್ ಇಲ್ಲದೆ ಇವುಗಳ ವ್ಯತ್ಯಾಸ ಹೇಗೆ ಗೊತ್ತಾಗುತ್ತೆ ಅಂತ ಅಭೇದವಾದಿಗಳ ಆಕ್ಷೇಪ. ಅದಕ್ಕೆ ಭೇದವಾದಿಗಳ ಉತ್ತರ ಏನಂದರೆ, ಮೂರನೇ ವಸ್ತು ಬೇಡ, ಆ ಭಿನ್ನತೆ ಅನ್ನೋದು ಎ ಮತ್ತು ಬಿಗಳಲ್ಲಿಯೇ ಅಂತರ್ಗತವಾಗಿರುವಂಥದ್ದು, ಅದನ್ನೇ ವಿಶೇಷ ಅಂತ ಕರಿತೀವಿ ಅಂತ. ದೇ ಆರ್ ಡಿಫರೆಂಟ್ ಬೈ ದೆಮ್ಸೆಲ್ಸ್, ನಾಟ್ ಬಿಕಾಸ್ ಆಫ್ ಸಮಥಿಂಗ್ ಎಲ್ಸ್ ಅಂತ. ಇದು ಒಂದು ಅಪೃಥಕ್ ಸಿದ್ಧಿಯ ಲಕ್ಷಣ, ಇದು ಒಂದು ಸಮವಾಯದ ಲಕ್ಷಣ ಅಂತ. ಹೀಗೆ ನೈಯಾಯಿಕ ದೃಷ್ಟಿಕೋನ ಯಾವ ತರಹ ರಾಮಾನುಜ ಮತ್ತು ಆನಂದ ತೀರ್ಥ ದರ್ಶನಗಳಲ್ಲಿ ಕೂಡ ಕಂಡುಬರುವಂಥದ್ದಾಗಿದೆ ಅಂತ ಯಾತಕ್ಕಿದ್ದನ್ನು ಹೇಳ್ತಾರೆ? ಎಲ್ಲ ದರ್ಶನಗಳಲ್ಲಿಯೂ ಪರಸ್ಪರ ಕೊಡುಕೊಳ್ಳುವಿಕೆ ಇದೆ ಅಂತ ತೋರ್ಪಡಿಸ್ತಾರೆ. ಹೀಗಾಗಿಯೇ ಒಂದೊಂದು ಹಂತಕ್ಕೆ ಒಂದೊಂದು ರೀತಿಯಲ್ಲಿ ಉಪಾಸಕನಿಗೆ ಅವು ಬೇಕಾಗುತ್ತವೆ. ಯಾವುದೂ ತ್ಯಾಜ್ಯವಲ್ಲ. ನಮಗೆ ಆ ಹಂತ ಬೇಡವಾಗಿದೆ ಅಂದರೆ ಜಗತ್ತಿಗೆ ಅದು ಬೇಡವಾಗಿದೆ ಎನ್ನುವ ಅರ್ಥ ಅಲ್ಲ ಅಂತ. ವ್ಯಷ್ಟಿರೂಪದಿಂದ ನಮಗೆ ಸಮಾಧಾನ ಸಿಗಬಹುದು ನಾವು ಮಾಡ್ತಾ ಇರೋದು, ಆದರೆ ಅದನ್ನು ಸಮಷ್ಟಿಗೆಲ್ಲ ಉಪದೇಶ ಮಾಡೋದಕ್ಕೆ ಹೋದಾಗ ಹೆಚ್ಚಿನ ಎಚ್ಚರ ಬೇಕಾಗುತ್ತೆ. ಇದು ಹಿರಿಯಣ್ಣನವರ ಅಭಿಪ್ರಾಯ. ಈ ವಿಶಾಲವಾದ, ಆದರೆ ಬಹಳ ನಿಷ್ಕೃಷ್ಟವಾದ, ವೆರಿ ಕೆಥಾಲಿಕ್ ಲಿಬರಲ್ ಅಟ್ ದಿ ಸೇಮ್ ಟೈಮ್ ಪ್ರಿಸೈಸ್ ಆ್ಯಂಡ್ ಕ್ಲಿಯರ್, ಆ ರೀತಿಯಾದಂಥ ಒಂದು ದೃಷ್ಟಿಕೋನ ಇದ್ದಿದ್ದರಿಂದ ಹಿರಿಯಣ್ಣನವರು ಮೌಲ್ಯಮೀಮಾಂಸೆಯನ್ನು ಅದ್ಭುತವಾಗಿ ಮಾಡೋದಕ್ಕೆ ಆಯಿತು. ಅವರ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಗ್ರಂಥದ ಬಗ್ಗೆ ಹೇಳಿದನಲ್ಲ, ಅದರೊಳಗೆ ಮತ್ತು ಪಾಪ್ಯುಲರ್ ಸೇಸ್ ಇನ್ ಇಂಡಿಯನ್ ಫಿಲಾಸಫಿ, ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್, ಈ 3 ಪುಸ್ತಕಗಳಲ್ಲಿ ಮೌಲ್ಯಮೀಮಾಂಸೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಿವೆ. ಈ ಲೇಖನ ಸಾಮಗ್ರಿಯಲ್ಲಿಯೂ ತುಂಬ ತಿಳಿಯಾಗಿ ಬಂದಿದೆ. ಆ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಪ್ರಾಯಶಃ ಭಾರತೀಯ ದರ್ಶನಗಳ ಬಗ್ಗೆ ಬಂದಿರುವ ಗ್ರಂಥಗಳಲ್ಲೆಲ್ಲ ಅತ್ಯಂತ ಪ್ರೌಢವಾದದ್ದು ಅಂತ ನನಗನ್ಸುತ್ತೆ. ಮತ್ತು ಈ ವಿಷಯವನ್ನು ಇದಕ್ಕಿಂತ ಸರಳವಾಗಿ ಯಾರೋ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತಲೂ ಅನಿಸುತ್ತೆ. ಏಕಕಾಲದಲ್ಲಿ ಮೋಸ್ಟ್ ಡಿಫಿಕಲ್ಟ್, ಬಟ್ ಇಟ್ ಕೆನಾಟ್ ಬಿ ಸೊ ಇನ್ ದಿ ಅದರ್ ಹ್ಯಾಂಡ್ಸ್. ಅಂದರೆ ಬೇರೆಯವರ ಕೈನಲ್ಲಿ ಇದಕ್ಕಿಂತ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಮತ್ತು ಇದಕ್ಕಿಂತ ಸ್ಪಷ್ಟವಾಗಿ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘನತೆಯನ್ನು ಪಡೆದಿದೆ. ಅದು ಅವರ ಮೇರು ಕೃತಿ ಅನ್ನೋದರೊಳಗೆ ಸಂದೇಹವೇ ಇಲ್ಲ. ಅಲ್ಲಿ ಅವರು ಆರಂಭದಲ್ಲಿಯೇ ಮೌಲ್ಯ ಮತ್ತು ತಥ್ಯ, ಫ್ಯಾಕ್ಟ್ ಆ್ಯಂಡ್ ವ್ಯಾಲ್ಯೂಸ್, ಈ 2 ವಿಚಾರಗಳನ್ನು ಹೇಳ್ತಾರೆ. ಫ್ಯಾಕ್ಟ್ಸ್ ಆರ್ ಕಾಂಪ್ರಹೆಂಡೆಡ್ ವೈಲ್ ವ್ಯಾಲ್ಯೂಸ್ ಆರ್ ರಿಯಲೈಸ್ಡ್. ಅವರ ಒಂದೊಂದು ವಾಕ್ಯವೂ ಮಹಾವಾಕ್ಯ ಇದ್ದಂತೆ ಇರುತ್ತೆ. ಫ್ಯಾಕ್ಟ್, ತಥ್ಯಗಳು ಎಲ್ಲ ಕಾಲದಿಂದಲೂ ಇದ್ದದ್ದು, ದೇ ಆರ್ ಆಲ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಅಂದರೆ ಅವು ಸಿದ್ಧ ವಸ್ತುಗಳು. ಆದರೆ ಮೌಲ್ಯ, ವ್ಯಾಲ್ಯೂ ಏನಿದೆ, ಸಾಧ್ಯ ವಸ್ತು ಅಂತ. ಅದು ಹೇಗೆ? ಕಲ್ಲು ಎಲ್ಲ ಕಾಲದಿಂದಲೂ ಇದೆ, ಆದರೆ ಕಲ್ಲಿನಲ್ಲಿ ಒಂದು ವಿಗ್ರಹ ಮಾಡಿದಾಗ ಅದು ಮೌಲ್ಯ ಆಗುತ್ತೆ ಅಂತ. ಕಲ್ಲು ಅಂತಂದರೆ ನಮ್ಮಲ್ಲಿ ಯಾವ ಭಾವವೂ ಉಂಟಾಗೋಲ್ಲ, ಆದರೆ ಅದು ನಮ್ಮ ಇಷ್ಟದ ಯಾವುದೋ ಒಂದು ರೂಪವನ್ನು ತೆಗೆದುಕೊಂಡಾಗ ನಾವು ಅದನ್ನು ಕಲ್ಲು ಅಂತ ಕರೆಯೋದಿಲ್ಲ. ಯಾವನೇ ಒಬ್ಬ ಭಕ್ತ ತನ್ನ ಆರಾಧ್ಯ ವಸ್ತುವಿನ ಬಿಂಬವನ್ನು ಕಲ್ಲು ಅಂತ ಕರೆದಾನ? ಖಂಡಿತ ಕರೆಯೋದಿಲ್ಲ. ಯಾವುದು ಅದಲ್ಲವೋ, ಆದರೆ ಇವನ ಅಂತರಂಗದಲ್ಲಿ ಅದು ಅಂತ ತೋರ್ಪಡಿಸುತ್ತೋ ಅದು ಮೌಲ್ಯ ಅಂತ. ಅಂದರೆ ಮೌಲ್ಯಗಳಿಗೆ ವಸ್ತು ಸಾಪೇಕ್ಷತೆಗಿಂತಲೂ ಭಾವ ಸಾಪೇಕ್ಷತೆ ಜಾಸ್ತಿ ಅಂತ. ದೇ ಆರ್ ಮೋರ್ ಸ್ಪಿರಿಟ್ ಓರಿಯೆಂಟೆಡ್ ದ್ಯಾನ್ ಮ್ಯಾಟರ್ ಓರಿಯೆಂಟೆಡ್. ಈ ಅಂಶವನ್ನು ಅವರು ಬಹಳ ಚೆನ್ನಾಗಿ ಆರಂಭದಲ್ಲಿ ಹೇಳ್ತಾರೆ. ಮತ್ತು ಮೌಲ್ಯಗಳಲ್ಲಿ ಇಷ್ಟ, ದ್ವಿಷ್ಟ ಅಂತ 2 ತರಹ ಉಂಟು ಅಂತ. ಇಷ್ಟ ಅಂದರೆ ನಾವು ಬಯಸುವಂಥದ್ದು, ಅವನ್ನೇ ಮೌಲ್ಯ ಅಂತೀವಿ. ದ್ವಿಷ್ಟವನ್ನು ಡಿಸ್ವ್ಯಾಲ್ಯೂ ಅಂತ ಕರಿತೀವಿ, ಅಪಮೌಲ್ಯ ಅಂತ ಕರಿತೀವಿ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಶುಗರ್ ಈಸ್ ಸ್ವೀಟ್ ಈಸ್ ಫ್ಯಾಕ್ಟ್, ಬಟ್ ಐ ಲೈಕ್ ಶುಗರ್ ಈಸ್ ವ್ಯಾಲ್ಯೂ ಅಂತ. ನಮ್ಮ ಸಂಬಂಧಕ್ಕೆ ಬಂದ ತತ್ಕ್ಷಣ ಯಾವುದು ಮೌಲ್ಯವಾಗುತ್ತೆ, ನಮ್ಮ ಸಂಬಂಧ ಇಲ್ಲದೆ ಇದ್ದಾಗ ಅವು ಫ್ಯಾಕ್ಟ್ಸ್ ಆಗಿರುತ್ತವೆ ಅಂತ. ವಾಟ್ ಇಟ್ ಮೀನ್ಸ್ ಟು ಮೀ,
ನನಗೆ ಅದು ಏನು ಅನಿಸುತ್ತೆ ಅನ್ನುವುದೇ ಮೌಲ್ಯದ ಸ್ವರೂಪ. ಇಲ್ಲಿ ಭಾರತೀಯತೆಯ ಜೀವಾಳವೇ ಇದೆ ಅಂತ ಗೊತ್ತಾಗುತ್ತೆ. ನಿನ್ನೆ ದಿವಸವೇ ನಾನು ಹೇಳಿದ್ದೆ, ಪಾಶ್ಚಾತ್ಯರ ಒಂದು ದರ್ಶನ ಪ್ರಪಂಚ ಮುಖ್ಯವಾಗಿ ಕುತೂಹಲದಿಂದ ಹೊರಟದ್ದು, ಅದನ್ನು ಅದಾಗಿ ನೋಡ್ತೀನಿ ಅಷ್ಟೇನೆ ಅಂತ. ಹಾಗಲ್ಲ, ಅದನ್ನು ನಾನು ಯಾತಕ್ಕಾಗಿ ನೋಡ್ತೀನಿ, ಅದು ನನಗೆ ಯಾವ ರೀತಿ ಸಂಬಂಧಪಟ್ಟಿದೆ ಅಂತ. ಇದು ಭಾರತೀಯರ ದೃಷ್ಟಿ ಅಂತ, ಅಂದರೆ ಪ್ರಯೋಜನ ದೃಷ್ಟಿ. ಅದು ಕೇವಲ ಕುತೂಹಲ ಪರ್ಯಾಯವಾದಂಥ ದೃಷ್ಟಿ, ಇದು ಪ್ರಯೋಜನ ಪರ್ಯವಸಾನವಾದಂಥ ದೃಷ್ಟಿ ಅಂತ. ಪ್ರಯೋಜನ ಅಂತ ಹೇಳಿದ ತಕ್ಷಣವೇ ಇವರು ತುಂಬ ಮೆಟೀರಿಯಲಿಸ್ಟಿಕ್ ಅಂತಲ್ಲ. ಪ್ರಯೋಜನ ಅಂತಂದರೆ ನನ್ನ ಮತ್ತು ನನ್ನ ಇಡೀ ಜಗತ್ತಿನ, ನನ್ನ ಮತ್ತು ಸಮಸ್ತ ಸಮುದಾಯದ ಸಮೃದ್ಧಿಗೆ, ಅಭ್ಯುದಯಕ್ಕೆ ಏನೋ ಅದು ಅಂತ. ಹಾಗಾಗಿಯೇ ನಮ್ಮಲ್ಲಿ ಈ ಮೌಲ್ಯಗಳ ಬಗ್ಗೆ ಹೇಳುವಾಗ ಪುರುಷಾರ್ಥಗಳನ್ನು ಎರಡಾಗಿ ವಿಭಾಗ ಮಾಡ್ತೀವಿ. ಆ ಅಂಶವನ್ನು ಹಿರಿಯಣ್ಣನವರು ಹೇಳಿಲ್ಲ. ಆದರೆ ಎಲ್ಲ ದರ್ಶನಶಾಸ್ತ್ರಗಳಲ್ಲಿ ಮಾತ್ರವಲ್ಲದೆ ಧರ್ಮಶಾಸ್ತ್ರಾದಿಗಳಲ್ಲಿ ಕಂಡುಬರುವಂಥದ್ದು ಪರ್ಯಾಯವಾಗಿ ಅವರು ಹೇಳಿರುವುದೇ ಆಗಿದೆ. ಅದು ಏನೆಂದರೆ ಅಭ್ಯುದಯ ಮತ್ತು ನಿಶ್ರೇಯಸ ಅಂತ. ಈ ಯಾವುದೇ ಒಂದು ಮನೆಗಳಲ್ಲಿ ಮಾಡುವಂತಹ ಶುಭ ಕಾರ್ಯಗಳಲ್ಲಿ, ಪುಣ್ಯಾಹವಾಚನಾದಿಗಳಲ್ಲಿ ಅಭ್ಯುದಯ ನಿಶ್ರೇಯಸ ಸಿದ್ಧಯೇ ಅನ್ನುವಂಥ ಮಾತು ಬರುತ್ತೆ. ಅಭಿತಃ ಉದಯ ಅಭ್ಯುದಯ ಅಂದರೆ ಆಲ್ರೌಂಡ್ ಅಪ್ಲಿಫ್ಟ್ಮೆಂಟ್. ಅಭಿ ಅನ್ನೋದಕ್ಕೆ ಆತ್ಮೀಯವಾದ, ಶ್ರೇಷ್ಠವಾದ, ನಮ್ಮ ಕಡೆಗೆ ಬರುವಂತಹ ಅಂತ. ಅಭಿತಃ ಅಂದರೆ ಸರೌಂಡಿಂಗ್ ಅಂತ ಎಲ್ಲ ಅರ್ಥವೂ ಉಂಟು. ಉತ್ ಅಂದರೆ ಮೇಲಕ್ಕೆ ಬರುವಂಥದ್ದು, ಅಪ್ಲಿಫ್ಟ್ಮೆಂಟ್, ಆಲ್ರೌಂಡ್ ಅಪ್ಲಿಫ್ಟ್ಮೆಂಟ್, ಅದು ಅಭ್ಯುದಯ. ಅಂದರೆ ನಾವು ಯಾವುದನ್ನು ತ್ರಿವರ್ಗ ಅಂತ ಕರಿತೀವಿ, ಧರ್ಮ ಅರ್ಥ ಕಾಮಗಳನ್ನು ಅಭ್ಯುದಯ ಅಂತ. ಮೋಕ್ಷವನ್ನು ನಿಶ್ರೇಯಸ ಅಂತ. ನಿಲೀನಂ ಶ್ರೇಯಸ್ ಯಸ್ಮಿನ್ ಯತ್ ತತ್ ನಿಶ್ರೇಯಸಂ ಅಂತ. ಅಂದರೆ ಅಲ್ಲಿ ಶ್ರೇಯಸ್ಸು ಅನ್ನೋದು ನೆಲೆಯಾಗಿ ನಿಂತು ಬಿಟ್ಟಿದೆ ಅಂತ. ಹಿರಿಯಣ್ಣನವರು ಶ್ರೇಯಸ್ಸು ಪ್ರೇಯಸ್ಸು ಅನ್ನುವಂಥ ಕಠೋಪನಿಷತ್ತಿನ ಆ ಎರಡು ತತ್ವಗಳನ್ನು ವಿವರಿಸ್ತಾರೆ. ಅದಕ್ಕೆ ನಾನು ಬರ್ತೀನಿ ಮುಂದೆ. ಹೀಗೆ ನಿಶ್ರೇಯಸ್ ಅಂತನ್ನುವಲ್ಲಿ ನಮ್ಮ ನಿಜವಾದ ಶ್ರೀ ಅಂದರೆ ಈ ಶ್ರೀ ಧಾತುವಿನಿಂದ ಬಂದದ್ದು ನೋಡಿ. ಸಂಸ್ಕೃತ ಭಾಷೆಯ ಸೊಗಸೇ ಸೊಗಸು. ಶ್ರೀ ಅನ್ನೋದು, ಶ್ರಯಣ ಅನ್ನೋದು, ಆಶ್ರಯಣ ಅನ್ನುವಂಥದ್ದು ಇವೆಲ್ಲ ಒಂದಕ್ಕೆ ಸಂಬಂಧಪಟ್ಟಿದ್ದು. ಫೈನಲ್ ಅಬೋರ್ಡ್ ಅನ್ನುವಂಥ ಅರ್ಥ ಆಶ್ರಯ. ಶ್ರಿತ, ಶ್ರಯ, ಶ್ರಯಣ ಅನ್ನುವಲ್ಲಿ ಅದೇನೆ ನಮ್ಮ ನೆಲೆ ಅನ್ನುವ ಅರ್ಥ. ಅಭ್ಯುದಯ ಅಂದರೆ ರೈಸಿಂಗ್. ಎಲ್ಲಿವರೆಗೂ ರೈಸಿಂಗ್? ನಮಗೊಂದು ವಿಶ್ರಾಂತಿ ಬೇಡವಾ? ವಿಶ್ರಾಂತಿ ಅಲ್ಲಿ ಕೂಡ ಅಷ್ಟೇ. ಶ್ರಮ, ಶ್ರಾಂತಿ, ವಿಶ್ರಾಂತಿ ಎಲ್ಲ ಒಂದೇ ಧಾತುವಿನಿಂದ ಬಂದದ್ದು. ಅಂದರೆ ನಾವು ಎಲ್ಲವನ್ನ ಮುಗಿಸಿ ಸ್ವಸ್ಥರಾಗಬೇಕು. ಸ್ವಸ್ಥ ಅನ್ನೋದು ಸ್ವಸ್ಮಿನ್ ಸ್ಥಃ, ನಮ್ಮಲ್ಲಿ ನಾವು ಇರುವಂಥದ್ದು ಅಂತ. ಎಲ್ಲಿಗೆ ಬಂದರೂ ಸಂಸ್ಕೃತ ಭಾಷೆಯ ಆ ಶಬ್ದಗಳಲ್ಲಿ ವೇದಾಂತಕ್ಕೆ ಹೇಳಿ ಮಾಡಿಸಿದಂಥ ಭಾಷೆ ಅದು ಅಂತ ಅನಿಸುತ್ತೆ. ಭಾವನೆಗಾಗಿಯೇ ಇರುವಂಥ ಭಾಷೆ. ಇಟ್ಸ್ ದಿ ಮೋಸ್ಟ್ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಆ್ಯಸ್ ಫಾರ್ ಆ್ಯಸ್ ಐ ನೋ ಅಂತ ನಾನು ಹೇಳ್ಬೋದು. ಅಂಥ ಒಂದು ಸೊಗಸು ಅಲ್ಲಿ ಕಾಣಿಸುತ್ತೆ. ಲಕ್ಷ್ಮಿಗೆ ನಾವು ಶ್ರೀ ಅಂತನ್ನುವಾಗ ಅಭ್ಯುದಯದ ಲಕ್ಷ್ಮಿಯನ್ನೇ ಗಮನದಲ್ಲಿಟ್ಕೊಂಡು ಬಿಟ್ಟಿರ್ತೀವಿ. ದುಡ್ಡು ದುಡ್ಡು ಅಂತಲೇ. ವಸ್ತುತಃ ಲಕ್ಷ್ಮಿ ಅಂತಂದರೆ ನಿಶ್ರೇಯಸದ ಲಕ್ಷ್ಮಿ, ಮೋಕ್ಷ ಲಕ್ಷ್ಮಿಯೂ ಹೌದಲ್ವ. ನಾವು ಎಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೀವೋ, ಎಲ್ಲಿ ನಮ್ಮ ಭಾರ ಎಲ್ಲ ಇಳಿಸಿ ಹಗರ ಆಗ್ತೀವೋ ಅದು ಲಕ್ಷ್ಮಿ ಅಂತನ್ನುವಂಥದ್ದು. ಆ ದೃಷ್ಟಿಯಿಂದ ಕಂಡಾಗ ಎಲ್ಲರಿಗೂ ಆಶ್ರಯಣೀಯಳು ಜಗನ್ಮಾತೆ ಅಂತ ನಮ್ಮ ಈ ಶ್ರೀವೈಷ್ಣವ ಸಿದ್ಧಾಂತದಲ್ಲಿ, ವೈಷ್ಣವ ಸಿದ್ಧಾಂತದಲ್ಲಿ ಮತ್ತು ಶಾಕ್ತ ಸಿದ್ಧಾಂತದಲ್ಲಿ ಕಂಡುಬರುವಂಥ ದೇವಿ ಪಾರಮ್ಯದ ರಹಸ್ಯ ಏನು ಅಂತ ಗೊತ್ತಾಗುತ್ತಲ್ಲ. ಹೇಗೆ ಬಂದರೂ ಒಂದೇ ತತ್ವಕ್ಕೆ ಮುಟ್ಟಬೇಕಾಗತ್ತೆ. ಅದರೊಳಗೆ ಯಾವ ರೀತಿಯಾದಂಥ ವಿರೋಧಗಳೂ ಇಲ್ಲ. ಒಂದು ಕಡೆ ಬರುತ್ತೆ, ಅದು ಮಧುಸೂದನ ಸರಸ್ವತಿಗಳ ಹೆಸರಿನಲ್ಲಿರುವ ಪ್ರಸ್ಥಾನತ್ರಯಂ ಅಂತ ಒಂದು ಗ್ರಂಥದಲ್ಲಿ ಮಾತು. ಅದೇ ಸಂಕ್ಷೇಪ ಶಾರೀರಕದಲ್ಲಿ ಕೂಡ ಬರುತ್ತೆ, ಸರ್ವಜ್ಞಾತ್ಮರ ಗ್ರಂಥ. ನಚ ಮುನಯೋ ಭ್ರಾಂತಾಹ ಅಂತ. ಋಷಿಗಳಿಗೆ ಭ್ರಮೆ ಇಲ್ಲ, ಬಗೆಬಗೆಯಾಗಿ ಹೇಳಿದ್ದಾರಲ್ಲ ಅಂದರೆ ಅವರಿಗೆ ಭ್ರಮೆ ಇಲ್ಲ. ಸೋಪಾನ ಕ್ರಮದಿಂದ ಹೇಳಿದ್ದಾರೆ, ಅಧಿಕಾರಿ ಭೇದವನ್ನು ನೋಡಿಕೊಂಡು ಹೇಳಿದ್ದಾರೆ ಅಂತ. ಜೀವನ್ಮುಕ್ತಿಯನ್ನು ಒಪ್ಪುವುದರ ಜೊತೆಗೆ ಅಧಿಕಾರಿ ಭೇದವನ್ನು ತಾನಾಗಿ ಒಪ್ಪಿಕೊಳ್ಳಬೇಕಾಗುತ್ತೆ. ಆ ಅಧಿಕಾರಿ ಭೇದದಿಂದಾಗಿಯೇ ಎಲ್ಲರಿಗೂ ಅವಕಾಶ ಇದೆ ಅಂತ ಗೊತ್ತಾಗುತ್ತೆ. ನಾವು ಅಧಿಕಾರಿ ಭೇದ ಅಂತಂದ ತಕ್ಷಣ ಡಿಸ್ಪ್ಯಾರಿಟಿ ಅಂತ ಕೋಲಾಹಲ ಮಾಡಿಬಿಟ್ರೆ ಅದಕ್ಕಿಂತ ಅವಿವೇಕ ಮತ್ತೊಂದಿಲ್ಲ. ಅದು ಡಿಸ್ಪ್ಯಾರಿಟಿ ಅಲ್ಲ ಮಾಡುವಂಥದ್ದು, ಡಿಸ್ಟಿಂಕ್ಷನ್ ಮಾಡುವಂಥದ್ದು. ಡಿಸ್ಕ್ರಿಮಿನೇಷನ್ ಈಸ್ ಡಿಫರೆಂಟ್, ಡಿಸ್ಪ್ಯಾರಿಟಿ ಈಸ್ ಡಿಫರೆಂಟ್. ಡಿಸ್ಕ್ರಿಮಿನೇಷನ್ ವಿವೇಕಕ್ಕೆ ಸಂಬಂಧಪಟ್ಟಿದ್ದು.
ವಿವೇಕ ವಿವಿಚ್ಯ ಅಂತಂದರೆ ಬಿಡಿಸಿ ನೋಡುವಂಥದ್ದು, ಅನುಕೂಲತೆಗಾಗಿ ಮಾಡಿಕೊಂಡದ್ದು. ಆ ಅನುಕೂಲತೆಗಾಗಿ ಮಾಡಿಕೊಂಡದ್ದನ್ನು ನಾವು ಪ್ರತಿಕೂಲ ವಿಧಿ ಅಂತಂದುಕೊಂಡ್ರೆ, ತಟ್ಟೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಬಡಿಸುವುದು ಯಾತಕ್ಕೆ? ಎಲ್ಲವನ್ನು ಒಂದೇ ಮುದ್ದೆ ಮಾಡಿ ಕೊಟ್ಟುಬಿಟ್ರೆ ಕೆಲವರಿಗೆ ಒಂದೊಂದು ಪ್ರಪೋರ್ಷನ್ ಹೆಚ್ಚಾಗಿ ಬೇಕಿರುತ್ತೆ, ಕೆಲವು ಬೇಕಾಗಿರೋದಿಲ್ಲ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ. ಅವರ ಆಯ್ಕೆಯ ಸೊಬಗು ಸುಭಗತೆ ಬೇಕು ಅಂತ ಮಾಡಿರುವಂಥದ್ದು ಅಂತ. ಹೀಗಾಗಿ ದರ್ಶನಗಳ ನಾನಾತ್ವ ಅಂತ ಇರಲಿ. ಹಿರಿಯಣ್ಣನವರು ಆ ನಿಶ್ರೇಯಸ ಅನ್ನೋದನ್ನು ಪರಮ ಮೌಲ್ಯ ಅಂತ ಎತ್ತಿ ಹಿಡಿತಾರೆ. ಅದನ್ನು ಮುಂದೆ ಗಮನಿಸೋಣ. ಈ ಅಭ್ಯುದಯ ನಿಶ್ರೇಯಸ ಅನ್ನುವಂಥ ಎರಡು ವಿಧಾನಗಳು ಯಾವುದಿವೆ ಅಲ್ಲಿ ನೋಡಿ, ನನಗೆ ಸಂಬಂಧಪಟ್ಟಿದೆ ಅಂತನ್ನುವಾಗ ಆತ್ಮ ಸಂಬಂಧಿಯಾದದ್ದು ಅಂತ ಬರುತ್ತೆ. ಐ ಲೈಕ್ ಶುಗರ್ ಅಂತ ತಕ್ಷಣವೇ ಅದು ಮೌಲ್ಯವಾಯಿತು ಅಂತಂದರೆ ಏನು? ನನಗೆ ಸಂಬಂಧಪಟ್ಟಿರುವಂಥದ್ದು, ನಾನು ಆತ್ಮದ್ರವ್ಯಕ್ಕೆ ಯಾವೆಲ್ಲ ವಸ್ತುಗಳು ಸಂಪರ್ಕಕ್ಕೆ ಬರ್ತವೆ ತತ್ಕ್ಷಣ ಅದು ಒಂದು ಮೌಲ್ಯವಾಗುತ್ತೆ. ನೋಡಿ, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡೋಣ. ಯಾರೋ ನಮಗೆ ಗೊತ್ತೇ ಇಲ್ಲ, ಅವರು ಏನು ಅಂತಲೇ ನಮಗೆ ಗೊತ್ತಿಲ್ಲ, ಅವರ ಭಾವಚಿತ್ರವನ್ನು ತೋರಿಸಿ ಇವರು ಏನು ಅಂತಂದರೆ ಅವರು ಮನುಷ್ಯರು ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಎ ಫ್ಯಾಕ್ಟ್. ಅದೇ ಅವರ ಜೊತೆಗೆ ಪರಿಚಯ ಬೆಳೆದ ತಕ್ಷಣವೇ ನನ್ನ ಗೆಳೆಯ ಅಂತಂತೀವಿ. ಬಾಂಧವ್ಯ ಬಂದ ತಕ್ಷಣ ಭಾಮೈದನೋ ಸೋದರ ಮಾವನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಎಂತೆಂಥದ್ದೋ ಬರುತ್ತೆ. ಅವು ಯಾವುದೂ ಆ ವಸ್ತುವಿನಲ್ಲಿಲ್ಲ, ಆದರೆ ವಸ್ತುವಿನ ಜೊತೆಗೆ ಸಂಬಂಧ ಕಲ್ಪಿಸಿಕೊಳ್ಳುವಂತಹ ನಮ್ಮ ಅಂತರಂಗದಲ್ಲಿ ಇದೆ. ಈಚೆಗೆ ಒಂದು ಗಣಪತಿ ಮೊದಲಾದಂತಹ ದೇವತಾ ತತ್ವಗಳ ಬಗ್ಗೆ ಬಹಳ ಅಶ್ಲೀಲವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದಂಥ ಒಂದು ಪುಸ್ತಕ ಅಮೆರಿಕದಲ್ಲಿ ಪ್ರಕಟವಾಗಿ ನಮ್ಮ ಭಾರತೀಯರು ಅನೇಕರು ಅದರ ಬಗ್ಗೆ ವಿರೋಧವನ್ನು ಎಲ್ಲ ಮಾಡಿದ್ರು ಅಂತ ನನ್ನ ಸ್ನೇಹಿತರು ಆ ಬಗ್ಗೆ ಬಾಲಗಂಗಾಧರ ಅಂತ ಒಬ್ಬರು ಬೆಲ್ಜಿಯಂನಿಂದ ತುಂಬ ಸಮರ್ಥವಾದಂಥ ರೀತಿಯಲ್ಲಿ ಒಂದು ಉತ್ತರ ಬರೆದದ್ದನ್ನು ಇಂಟರ್ನೆಟ್ಟಲ್ಲಿ ಹುಡುಕಿ ನೋಡಿ ತಂದುಕೊಟ್ಟರು. ನಿನ್ನೆ ಅದನ್ನು ಓದಿ ಮುಗಿಸಿದೆ. ಅವರು ಇದೇ ಅಂದರೆ ಹಿರಿಯಣ್ಣನವರಷ್ಟು ಅದ್ಭುತವಾದ ರೀತಿಯಲ್ಲಿ ಅಲ್ಲ, ಹಿರಿಯಣ್ಣನವರಂತೆ ಹಿರಿಯಣ್ಣನವರೇನೆ. ಅವರು 12 ಪುಟ ಬರೆದಿರೋದನ್ನು ಹಿರಿಯಣ್ಣನವರು 12 ಮಾತುಗಳಲ್ಲಿ ಹಿಡಿದಿಟ್ಬಿಟ್ಟಿದ್ದಾರೆ. 12 2 ಮಾತುಗಳಲ್ಲಿ ಹಿಡಿದಿಟ್ಬಿಡ್ತಾರೆ. ಏನಂದರೆ ನಮ್ಮ ಭಾವಕೋಶವನ್ನು ಜಾಗರಣ ಮಾಡುವಂಥದ್ದು ಅದು ಬಹಳ ಮುಖ್ಯ. ಇನ್ನೂ ಒಂದು ಕಡೆ ಫೀಲಿಂಗ್ ಅನ್ನೋದರ ಬಗ್ಗೆ ಬರೀತಾರೆ. ಆ ಒಂದು ಲೇಖನ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಅವರು ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಸಂಪುಟದಲ್ಲಿ ಒಂದು ಕಡೆ ಬರುತ್ತೆ, ದಿ ಪ್ಲೇಸ್ ಆಫ್ ಫೀಲಿಂಗ್ ಇನ್ ಫಿಲಾಸಫಿ ಅಂತಲೇ ಒಂದು ಲೇಖನ ಉಂಟು. ಅಲ್ಲಿ ಅವರು ದಿ ಪ್ಲೇಸ್ ಆಫ್ ಫೀಲಿಂಗ್ ಇನ್ ಕಾಂಡಕ್ಟ್ ಅಂತ ಅದನ್ನು ಅದ್ವೈತಕ್ಕೆ ವಿಶೇಷವಾಗಿ ಅನ್ವಯಿಸಿಕೊಂಡಂತೆ ಮಾಡಿದ್ದಾರೆ. ಭಾವನೆ ಬಹಳ ಮುಖ್ಯ. ಭಾವನೆಯಿಂದಲೇ ನಮಗೆ ಗೊತ್ತಾಗುತ್ತೆ. ಭಾವನೆ ಇಲ್ಲದೇ ಇದ್ದಾಗ ಮೌಲ್ಯ ಪ್ರಜ್ಞೆಯೇ ಉಂಟಾಗುವಂಥದ್ದಲ್ಲ. ಭಾವನೆ ಎನ್ನುವುದು ನಮ್ಮ ಅಂತರ್ಗತವಾದಂತಹ ಆತ್ಮವಸ್ತುವಿಗೆ ಚೈತನ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರಿಂದ ನಾವು ಅದನ್ನು ಹೊರಗಡೆ ಸಾಬೀತು ಮಾಡೋಕ್ಕಾಗಲಿಲ್ಲ ಅಂದರೆ ಅದು ದೋಷವಲ್ಲ, ಅದು ಗುಣವೇ ಆಯಿತು. ಅಭಿನವಗುಪ್ತರು ಒಂದು ಕಡೆ ನಾಟ್ಯಶಾಸ್ತ್ರದ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ರಸಾನಂದವನ್ನು ಪ್ರತ್ಯಕ್ಷ ಅನುಮಾನ ಇತ್ಯಾದಿಗಳಿಂದ ಪ್ರತಿಪಾದನೆ ಮಾಡೋಕ್ಕೆ ಆಗೋಲ್ಲ, ಅಂದರೆ ಬಾಹ್ಯ ಪ್ರಮಾಣಗಳಿಂದ ತೋರ್ಸೋಕ್ಕಾಗೋದಿಲ್ಲವಲ್ಲ ಅಂತಂದರೆ, ನತು ದೂಷಣಮೇವ ಭೂಷಣಂ, ಇದು ದೂಷಣವಲ್ಲ ಭೂಷಣ. ಯಾಕೆ? ಸ್ವತಃ ಸಿದ್ಧತ್ವ ಅದರದು. ನನ್ನ ಭಾವನೆಗೆ ಬರ್ತಾ ಇದ್ದ ಮೇಲೆ ನೀನು ತೋರಿಸ್ಬೇಕೆ? ಇವರು ನನ್ನ ತಾಯಿ, ನಾನು ಗೌರವಿಸಬೇಕು, ನನಗೆ ಅವರಲ್ಲಿ ಪ್ರೀತಿ ಇದೆ ಭಕ್ತಿ ಇದೆ ಅಂತನ್ನೋದು ನನಗೆ ಬರ್ತಾ ಇದ್ದರೆ, ಇಲ್ಲ ಅವ್ರು ನಿಮ್ಮ ಅಮ್ಮ ಅಲ್ಲ, ನೀನು ಪ್ರೀತಿ ಮಾಡಬೇಕಾಗಿಲ್ಲ ಅಂತಂದರೆ ನನಗೆ ಬಂದಿರೋದನ್ನು ಹೇಗೆ ನಿರಾಕರಣೆ ಮಾಡೋಕ್ಕಾಗುತ್ತೆ? ಶಂಕರರು ಇದೇ ಮಾತನ್ನೇ ಒಂದು ಕಡೆ ಅವರ ಭಾಷ್ಯಗಳಲ್ಲಿ ಹೇಳ್ತಾರೆ. ನಮ್ಮ ಅನುಭವವನ್ನು ಯಾರೂ ಕೂಡ ತರ್ಕದಿಂದ ನಿರಾಕರಿಸೋಕ್ಕೆ ಆಗೋದಿಲ್ಲ ಅಂತ. ಈ ವೆಸ್ಟರ್ನ್ ಸ್ಕೆಪ್ಟಿಕಲ್ ಆದಂಥದ್ದು ಯಾವುದಿದೆ, ಕಲೋನಿಯಲ್ ಮೈಂಡಿಂದಲೋ ಎಂಥದ್ದೋ ಯಾವುದೋ ಒಂದು ಸುಡುಗಾಡು ಮೈಂಡ್ ಬಿಡಿ, ಮೈಂಡ್ ಅನ್ನೋದೇನೆ ಒಂದು ನಾನ್ಸೆನ್ಸು. ಅಲ್ಲಿಂದ ನಮ್ಮ ಸಂಸ್ಕೃತಿ ಹಾಗೆ ಹೀಗೆ ಲೊಟ್ಟೆ ಲೊಸುಕು ಅಂತೆಲ್ಲ ಹೇಳೋದುಂಟು. ಅದಕ್ಕೆ ನಾವು ಕೂಡ ಮೈ ಪರಚಿಕೊಂಡು ಕಾಲು ಸುಟ್ಟು ಬೆಕ್ಕನಂಗೆ ಕುಣಿದಾಡಬೇಕಾಗಿಲ್ಲ. ಹೌದಮ್ಮ, ಅದೆಲ್ಲ ಇರಬಹುದು, ಆದರೆ ನನಗದು ಭಾವನೆಗೆ ಬರುವಂಥದ್ದೇ ಅಲ್ಲ. ನನ್ನ ಅಂತರಂಗದಲ್ಲಿ ಬೇರೆಯೇ ಆದಂಥ ಒಂದು ಭಾವ ಉಂಟಲ್ಲ, ಅದನ್ನು ನೀನೇನು ಸುಳ್ಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಪಂಚಾಂಗ ಸುಟ್ಟರೆ ನಕ್ಷತ್ರ ಹೊರಟೋಗುತ್ತೆ, ಅದು ನಾವು ನೋಡಬೇಕಾಗಿರುವಂಥದ್ದು. ಇಲ್ಲಿ ಅದು ಉಂಟು ಮಾಡಬೇಕಾದ ಭಾವ ಜಾಗರಣ ಮಾಡಿದೆ, ಆಯಿತು, ಅದರ ಪ್ರಯೋಜನ ಅಲ್ಲಿಗೆ ಮುಗಿಯಿತು. ಯಾವನೂ ಕೂಡ ಶಿಲೆಯನ್ನು ಒಂದು ಬಿಂಬವಾಗಿ ಕೆತ್ತಿದ ಬಳಿಕ ಅದನ್ನು ಪೂಜೆ ಮಾಡುವಾಗ ಶಿಲಾಯೇ ನಮಃ, ಅಶ್ಮನೇ ನಮಃ, ಉಪಲಾಯ ನಮಃ ಅಂತ ಕಲ್ಲಿಗೆ ಇರೋ ಪರ್ಯಾಯ ಶಬ್ದಗಳು ಇಟ್ಕೊಂಡು ಪೂಜೆ ಮಾಡೋದಿಲ್ಲ.
ವಿಘ್ನೇಶ್ವರಾಯ ನಮಃ, ಗಣನಾಥಾಯ ನಮಃ ಅಂತ ಗಣಪತಿ ವಿಗ್ರಹ ಆಗಿದ್ದರೆ ಪೂಜೆ ಮಾಡ್ತಾನೆ. ಅದಕ್ಕಿರೋದೇ ಒಂದು ಹೆಸರು, ಇನ್ನೊಂದು ಹೆಸರಲ್ಲಿ ಮಾಡ್ತಾ ಇದ್ದೇನೆ. ನಾವು ವಿ ಹ್ಯಾವ್ ನೆಗೇಟೆಡ್ ಇಟ್ಸ್ ಫ್ಯಾಕ್ಚುಯಾಲಿಟಿ ಆ್ಯಂಡ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ಸ್ ವ್ಯಾಲ್ಯೂ. ಅದು ನಾವು ನೋಡಬೇಕಾದದ್ದು. ಅಂದರೆ ಮುಂದೆ ನಾವು ಏನೆಲ್ಲ ವಿಷಯಗಳ ಬಗ್ಗೆ ಡೈಲೆಕ್ಟಿಕಲ್ ಆಗಿ ತಲೆ ಕೆಡಿಸ್ಕೊಳ್ಬೇಕಾಗಿದೆ, ಅದಕ್ಕೆ ಹಿರಿಯಣ್ಣನವರು ಅದ್ಭುತವಾದ ಅಸ್ಥಿಭಾರವನ್ನು ಹಾಕಿಕೊಟ್ಟಿದ್ದಾರೆ. ಸಂಸ್ಕೃತಿ ಅನ್ನೋದು ಒಂದು ಫ್ಯಾಕ್ಟೇ, ಇಟ್ಸ್ ಎ ವ್ಯಾಲ್ಯೂ. ಕಲ್ಚರ್ ಇಸ್ ಎ ವ್ಯಾಲ್ಯೂ. ಅದರೊಳಗೆ ನೀವು ಯಾವುದನ್ನು ಚರ್ಚೆ ಮಾಡಬೇಕಾದರೂ ಆ ಸಂಸ್ಕೃತಿಯ ಸಮುದಾಯದಲ್ಲಿ ಬಂದಂತಹ ಸುಸಂಪನ್ನನಾದ, ಸಂಸ್ಕಾರ ಸಂಪನ್ನನಾದಂತಹ ಸಜ್ಜನ ವ್ಯಕ್ತಿಗೆ, ವಿದ್ಯಾ ವಿನಯಾದಿ ಸಂಪನ್ನನಾದಂಥ ವ್ಯಕ್ತಿಗೆ ಯಾವ ಭಾವ ಇದೆ ಅದು ಆ ಸಂಸ್ಕೃತಿಯ ಮಾನದಂಡ. ಅದನ್ನು ಬಿಟ್ಟು ಇನ್ಯಾವುದೋ ಬಣ್ಣದ ಗಾಜನ್ನು ತಗಲಿಸ್ಕೊಂಡು ನೋಡಿದ್ರೆ ಈ ಬಣ್ಣ ಕಾಣಿಸ್ತಾ ಇಲ್ಲ ಅಂದರೆ ಏನನ್ನಬೇಕು? ಮೊದಲು ನೀನು ಕನ್ನಡಕ ತೆಗೀನ್ಬೇಕು. ಅದರಿಂದಾಗಿ ನೀನು ಮೊದಲು ಇಲ್ಲಿ ಹುಟ್ಟು ಇಲ್ಲಿ ಸನಾತನ ಧರ್ಮಿ ಆಗೋ ಆಗಲೇ ನಿನಗೆ ಗೊತ್ತಾಗುವಂಥದ್ದು. ನಮ್ಮಲ್ಲಿ ಹಾಗಾಗಿಯೇ ವಾದ ಎಲ್ಲ ಮಾಡುವಾಗ ಹಿಂದೆ ಸಮಯಬಂಧ ಅಂತ ಮಾಡ್ತಾಯಿದ್ರು. ಸಮಯಬಂಧ ಅಂದರೆ ನಿನಗೆ ನನ್ನ ವಾದ ಒಪ್ಪಿಗೆ ಆದ ತಕ್ಷಣ, ಇಂಟೆಲೆಕ್ಚುವಲ್ ಅಕ್ಸೆಪ್ಟೆನ್ಸ್ ಬಂದ ತಕ್ಷಣ ಅದಕ್ಕೆ ಎಮೋಷನಲ್ ಅಕ್ಸೆಪ್ಟೆನ್ಸು ಬೇಕು. ನೀನು ನಮ್ಮ ದರ್ಶನವನ್ನು ಸ್ವೀಕರಿಸಿ, ನಮ್ಮ ಮತವನ್ನು ಸ್ವೀಕರಿಸಿ ಅದಕ್ಕೆ ದುಡಿಯಬೇಕು ಅಂತ. ಬಲವಂತವಾಗಿ ಯಾವುದೋ ಒಂದು ದುಡ್ಡು ಕಟ್ಟಿ ಕ್ರಾಸನ್ನು ಕಟ್ಟುವಂಥದ್ದೋ ಸುನ್ನತ್ ಮಾಡುವಂಥದ್ದೋ ನಮ್ಮ ಪದ್ಧತಿ ಆಗಿರಲೇ ಇಲ್ಲ. ಕೂತ್ಕೊಂಡು ತಟಸ್ಥರನ್ನು ಇಟ್ಟುಕೊಂಡು ಪ್ರಮಾಣ ಪ್ರಮೇಯ ವ್ಯವಹಾರ ಪುರಸ್ಸರವಾಗಿ ಚರ್ಚೆ ಮಾಡುವಂಥದ್ದು, ಎಪಿಸ್ಟಮಾಲಜಿ ಆಂಟಾಲಜಿ ಪ್ರಮಾಣ ಪ್ರಮೇಯ ಶಾಸ್ತ್ರಗಳನ್ನು ಇಟ್ಟುಕೊಂಡು ಮಾಡಿ ಅವನಿಗೆ ಅದು ಮನೋಬುದ್ಧಿಗಳಿಗೆ ಎರಡಕ್ಕೂ ಒಪ್ಪಿಗೆ ಆಯಿತು ಅಂದರೆ ಸಂತೋಷವಾಗಿ ಮಾಡ್ತಾ ಇದ್ದ. ಹಾಗಲ್ಲವಾದರೆ ಹುಟ್ಟ ಅದ್ವೈತಿಗಳಾಗಿದ್ದಂತಹ ತ್ರಿವಿಕ್ರಮ ಪಂಡಿತರು ದ್ವೈತ ವೇದಾಂತ ದುರಂಧರರಾದ ಮಧ್ವಾಚಾರ್ಯರ ಹತ್ರ ವಾದದಲ್ಲಿ ಸೋತ ತಕ್ಷಣವೇ ಎಷ್ಟರ ಮಟ್ಟಿಗೆ ಅವರು ದ್ವೈತಿಗಳಾದರು ಅಂದರೆ ಅದ್ವೈತಿಗಳನ್ನು ಬಾಯಿಗೆ ಬಂದಂತೆ ಬೈಯುವಷ್ಟು ದ್ವೈತಿಗಳಾದರು. ಮಧ್ವಾಚಾರ್ಯ ಏನು ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಮಾಡಿದ ಕೆಲಸ ಅಲ್ಲ, ಚಾಕು ಚೂರಿ ತಗೊಂಡು ಮಾಡಿದ್ದಲ್ಲ, ಅವರ ಮನೋಬುದ್ಧಿಗಳಿಗೆ ಕನ್ವಿನ್ಸ್ ಆಯಿತು. ಅಂದರೆ ಅಷ್ಟು ಹೋಲ್ ಹಾರ್ಟೆಡ್ ಆದಂಥ ಸಬ್ಮಿಷನ್ ಬರುವಂಥದ್ದು. ಮತ್ತು ಇನ್ನೊಬ್ಬರನ್ನು ಒಪ್ಪಿಸಬೇಕು ಅಂದರೂ ಅವರ ಮನೋಬುದ್ಧಿಗಳನ್ನು ಅನುನಯಿಸಿಯೇ ಒಪ್ಪಿಸಬೇಕೇ ಹೊರತುನುವೆ ಬಲಾತ್ಕಾರದಿಂದಲೋ ಪ್ರಲೋಭನೆಯಿಂದಲೋ ಮಾಡುವಂಥದ್ದಲ್ಲ. ಅಂದರೆ ಇಟ್ ಈಸ್ ನಾಟ್ ಕನ್ವರ್ಷನ್, ಇಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. ಅದು ಮತಾಂತರ ಅಲ್ಲ, ಭಾವಜಾಗರಣ. ಈ ದೃಷ್ಟಿಯಿಂದ ಕಂಡಾಗ ಫ್ಯಾಕ್ಟ್ಗಿಂತ ವ್ಯಾಲ್ಯೂ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಮತ್ತು ಜಗತ್ತಿನಲ್ಲಿ ನಮಗೆ ಸಂಸ್ಕೃತಿ ಹೆಚ್ಚಾಗ್ತಾ ಇದ್ದಂತೆ ಫ್ಯಾಕ್ಟ್ಸ್ನ ಪ್ರಪಂಚ ಕಡಿಮೆಯಾಗಿ ವ್ಯಾಲ್ಯೂಸ್ ಪ್ರಪಂಚ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸಮಾಜ ಉನ್ನತವಾಗಿದೆಯೇ ಅವನತವಾಗಿದೆಯೇ ಅನ್ನೋದಕ್ಕೆ ಮುಖ್ಯ ಲಕ್ಷಣ ಅಲ್ಲಿ ಈ ತಥ್ಯಗಳಿಗೆ ಸಂಬಂಧಪಟ್ಟ ಜನ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೋ, ಮೌಲ್ಯಗಳಿಗೆ ಸಂಬಂಧಪಟ್ಟು ಹೆಚ್ಚು ವಿಚಿಕಿತ್ಸೆ ಉಂಟು ಅಂತ ನೋಡಬೇಕು. ನೋಡಿ, ತುಂಬ ಪ್ರಾಥಮಿಕವಾದ ಸ್ತರದಲ್ಲಿ ಇರುವಂಥ ಒಂದು ಜನಾಂಗದಲ್ಲಿ ಮಾತ್ರ ಈ ರೀತಿಯಾಗಿರುತ್ತೆ. ಪ್ರಾಥಮಿಕ ಅನ್ನೋದಕ್ಕಿಂತ ಹೆಚ್ಚು ಭೌತಿಕವಾಗಿ ಭೋಗೈಕ ದೃಷ್ಟಿಯಿಂದ ಇರುವಂಥದ್ದು ಅಲ್ಲಿಯೂ ಬರುತ್ತೆ ಮೌಲ್ಯ. ಆದರೆ ಅದನ್ನು ಸೆಕೆಂಡ್ರಿ ವ್ಯಾಲ್ಯೂ ಅಂತ ಕರಿತೀವಿ, ಪ್ರೈಮರಿ ವ್ಯಾಲ್ಯೂ ಅಂತ ಕರೆಯೋದಿಲ್ಲ. ಅಂದರೆ ಲೋಯರ್ ವ್ಯಾಲ್ಯೂಸ್, ಕೆಳವರ್ಗದ ಮೌಲ್ಯಗಳ ಹೊರತು ಉನ್ನತ ವರ್ಗದ ಮೌಲ್ಯಗಳು ಅಲ್ಲ ಅಂತ. ನನಗೆ ಸಂಬಂಧಪಟ್ಟ ತತ್ಕ್ಷಣ ಅದು ಯಾವ ತರಹ ಆಗುತ್ತೆ ಅಂದರೆ, ಗಂಗೆಗೆ ಹೋಗಿ ಯಾವ ನೀರು ಬಿದ್ದ ತಕ್ಷಣ ಗಂಗೆ ಆಗುತ್ತೆ. ಶ್ರದ್ಧಾವಂತನಾದವನಿಗೆ ಗಂಗೆಯಲ್ಲಿ ಚರಂಡಿ ಸೇರಿದ್ರೂ ಗಂಗೆನೇ, ಆಕಾಶದಿಂದ ಮಳೆ ಬಂದು ಬಿದ್ದು ಸೇರಿದ್ರೂ ಗಂಗೆನೇ. ಆ ರೀತಿಯಾಗಿ ನಮ್ಮ ಭಾವವಲಯಕ್ಕೆ ಬಂದ ತಕ್ಷಣ ಎಲ್ಲ ತಥ್ಯಗಳು ಮೌಲ್ಯವಾಗಿ ಬಿಡುತ್ತವೆ. ಅಂದರೆ ಏನರ್ಥ, ಯಾವುದರ ಬಗೆಗೆ ನಾವು ಆಲೋಚನೆ ಮಾಡೋದಕ್ಕೆ ತೊಡಗ್ತೀವಿ, ಸಂಬಂಧವನ್ನು ಕಲ್ಪಿಸಿಕೊಳ್ತೀವೋ ತಕ್ಷಣ ಅದು ಮೌಲ್ಯವಾಗಿಬಿಡುತ್ತೆ. ಸೈನ್ಸ್ ಹೇಳುತ್ತೆ ಬಹಳ ಜಂಬವಾಗಿ, ವಿ ಆರ್ ಡಿಟರ್ಮಿನ್ ಟು ಡಿಸ್ಕವರ್ ದಿ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್, ಸೀಕ್ರೆಟ್ ಬಿಹೈಂಡ್ ದಿ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಅಂತ. ನಾನು ಅದರ ಅನ್ವೇಷಣೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅದು ಮೌಲ್ಯವಾಗಿಬಿಟ್ಟಾಗ ಫ್ಯಾಕ್ಟ್ ಎಲ್ಲಿ ಆಗಿರುತ್ತೆ. ಆ ದೃಷ್ಟಿಯಿಂದ ವಿಜ್ಞಾನ ಮಾಡೋಕ್ಕೆ ಹೊರಟದ್ದು ಆಟಾಟೋಪ ಮಾಡಿಕೊಂಡೇನೆ ಪ್ರತಪಚುಂಬನೆ ದಂತಭಗ್ನಂ ಅಂತ ಅದು ಆಗಿರುವಂಥದ್ದಲ್ವ. ಅದು ಕಥಂಚಿತ ನಿಯಂತ್ರಣ ಮಾಡಿಕೊಂಡಿದೆ, ಕಷ್ಟಪಟ್ಟು ಹತ್ತಿಕ್ಕಿಕೊಂಡು ಮಾಡಿಕೊಂಡಿರುವಂಥದ್ದಾಗಿದೆ. ಯಾವಾಗ ಸಂಶೋಧನೆ ಒಂದು ಪ್ಯಾಷನ್ ಆಗಿಬಿಡುತ್ತೆ ಆಗ ಅದೊಂದು ಮೌಲ್ಯ ಆಗಿಬಿಡಲಿಲ್ವೇ. ಅದೊಂದು ಕೂಲಿ ಕೆಲಸ ಅಂತಾದಾಗ ಫ್ಯಾಕ್ಟ್ ಆಗಿರಬಹುದು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ, ಗುಡಿಯೊಳು ಇರಿಸಿರುವ ಹೂ ದೈವಭಕ್ತಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ ಅಂತ. ಆ ಬಿಡಿಗಾಸು ಅನ್ನೋದ್ರೊಳಗೆ
ಒಂದು ಮಟ್ಟದ ಫ್ಯಾಕ್ಟ್ ಅನ್ಬೋದು. ಆದರೆ ಅರ್ಥ ಅನ್ನುವುದು ಒಂದು ಮೌಲ್ಯ ಅಲ್ವೇ? ಆ ದುಡ್ಡನ್ನು ನೋಡಿದ ತಕ್ಷಣ ಬರೀ ದುಡ್ಡನ್ನೇ ನೋಡಿಕೊಂಡು ₹1 ಕಾಣಿಸ್ತಾ ಇರುತ್ತಾ? ಆ ₹1 ಅವನಿಗೆ ಒಂದು ರೊಟ್ಟಿ ಕಾಣಿಸ್ತಾ ಇರ್ಬೋದು, ಅಥವಾ ಒಂದು ಅಂಗೈಗಲದ ಬಟ್ಟೆ ಕಾಣಿಸ್ತಾ ಇರ್ಬೋದು, ಅಥವಾ ಮಗುವಿಗೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಬುಗುರಿಯೋ ಗಿಲುಕಿಯೋ ಕಾಣಿಸ್ತಾ ಇರಬಹುದು. ಇವೆಲ್ಲದರ ಹಿಂದೆ ತಾನು ಬದುಕಬೇಕು ಅನ್ನುವ ತನ್ನ ಜೀವ ಪ್ರೀತಿ, ತನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥ ಆ ಒಂದು ಬಾಂಧವ್ಯದ ಪ್ರೀತಿ, ಅವ್ರನ್ನ ರಂಜನೆ ಮಾಡಬೇಕು ಅನ್ನುವಂಥ ವಾತ್ಸಲ್ಯ, ಇವೆಲ್ಲ ತೋರ್ತಾ ಇದೆಯಲ್ವ. ಅಲಂಕಾರಿಕರ ದೃಷ್ಟಿಯಿಂದ ಹೇಳುವುದಿದ್ದರೆ ಎಲ್ಲ ಧ್ವನಿಗಳು ಕಡೆಗೆ ರಸಧ್ವನಿಯಲ್ಲಿ ಪರಿಣಮಿಸುತ್ತವೆ ಅಂತ. ವಸ್ತುಧ್ವನಿ, ಅಲಂಕಾರ ಧ್ವನಿ ಅಂತ ಯಾವುದೆಲ್ಲ ಇವೆ ಅವೆಲ್ಲ ರಸಧ್ವನಿಯಲ್ಲಿ ಪರಿಣಮಿಸುತ್ತವೆ. ಅದನ್ನು ಸಂಲಕ್ಷಕ್ರಮ ವ್ಯಂಗ್ಯ ಅಂತ ಆನಂದವರ್ಧನ ಹೇಳ್ತಾನೆ. ಅಂದರೆ ಮೇಲ್ನೋಟಕ್ಕೆ ಇದು ಬೇರೆಯಾಗಿ ತೋರ್ಬೋದು, ಒಂದೆರಡು ಸ್ಟೆಪ್ಸ್ ಮುಂದೆ ಹೋದರೆ ಅದು ಅಲ್ಲಿಗೆ ಬಂದು ಮುಟ್ಟುತ್ತೆ ಅಂತ. ನಮ್ಮ ಬದುಕಿನ ಯಾವ ಸಮಸ್ಯೆ ತೆಗೆದುಕೊಳ್ಳಿ, ಮೇಲ್ನೋಟಕ್ಕೆ ಅದು ಭೌತಿಕವಾದ ಸಮಸ್ಯೆ ಆಗಿರುತ್ತೆ, ಆಳಕ್ಕೆ ಕೆದಕಿದರೆ ಅದು ಆಧ್ಯಾತ್ಮಿಕ ಸಮಸ್ಯೆಯೇ ಆಗಿರುತ್ತೆ. ಎನಿ ಪ್ರಾಬ್ಲಮ್ ಈಸ್ ಎ ಸ್ಪಿರಿಚುವಲ್ ಎನ್ಕ್ವೈರಿ. ಅದು ಬಿಟ್ಟು ಬೇರೆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಏನು ನೀರೇ ಬರ್ತಾ ಇಲ್ವಲ್ಲ 4 ದಿವಸದಿಂದ ಅಂತಂತೀವಿ, ಅದು ಮೇಲ್ನೋಟಕ್ಕೆ ಬಹಳ ರೊಟೀನ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಕೆದಕಿದ ತಕ್ಷಣ ನೀರು ಬರದೇ ಇರೋದಕ್ಕೆ ಕಾರಣ ಏನು? ನೀರಿದ್ದರೂ ಬರ್ತಾ ಇಲ್ಲ ಅಂದರೆ ಅಲ್ಲಿ ನೀರು ಬಿಡುವಂಥವರು ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ, ಅಂದರೆ ಅವರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅಂದರೆ ಕರ್ಮ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ ಅಲ್ಲಿ ಇಲ್ಲ. ಕರ್ತವ್ಯ ಪ್ರಜ್ಞೆ ಯಾತಕ್ಕಿಲ್ಲ? ಋಣದ ಕಲ್ಪನೆ ಇಲ್ಲ. ಋಣದ ಕಲ್ಪನೆ ಯಾಕಿಲ್ಲ? ಋತಪ್ರಜ್ಞೆ ಬೆಳೆದಿಲ್ಲ. ಋತಪ್ರಜ್ಞೆ ಯಾಕಿಲ್ಲ? ಆತ್ಮಪ್ರಜ್ಞೆ ಸರಿಯಾಗಿ ಬಂದಿಲ್ಲ ಅಂತ ಮತ್ತೆ ಆಧ್ಯಾತ್ಮಿಕವಾದಂಥ ಉತ್ತರಕ್ಕೆ ಬಂದು ನಿಲ್ತೀವಿ. ಅಂದರೆ ಯಾವುದು ಎಲ್ಲ ವಿಷಯಗಳಿವೆ ಅವನ್ನು ನಾವು ಗಂಭೀರವಾಗಿ ನೋಡ್ತಾ ಹೋಗ್ತಿದ್ದಂತೆ ಅದೊಂದು ಫಿಲಸಾಫಿಕಲ್ ಇಶ್ಯೂನೇ ಆಗಿಬಿಡುತ್ತೆ. ಅದರಿಂದಲೇ ಇದನ್ನು ರಾಜವಿದ್ಯಾ ಅಂತ ಭಗವದ್ಗೀತೆಯಲ್ಲಿ ಕರೆದದ್ದು. ರಾಜವಿದ್ಯಾ, ರಾಜಗುಹ್ಯ ಯೋಗ ಅಂತ. ಇಟ್ ಈಸ್ ಎ ರಾಯಲ್ ಲರ್ನಿಂಗ್ ಆ್ಯಂಡ್ ಇಟ್ಸ್ ಎ ರಾಯಲ್ ಸೀಕ್ರೆಟ್. ರಾಜಗುಹ್ಯ, ರಾಜ ರಹಸ್ಯ ಅಂದರೆ ಈ ವಿದ್ಯೆ ಅಂಥದ್ದು ಅಂತ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ವಿಭೂತಿ ಯೋಗದಲ್ಲಿ ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಎಲ್ಲ ವಿದ್ಯೆಗಳ ಪೈಕಿ ನಾನು ಅಧ್ಯಾತ್ಮ ವಿದ್ಯಾ ಅಂತ ಹೇಳೋದಕ್ಕೆ ಕಾರಣ ಪರ್ಸನಲ್ ಅಂತ, ಅತ್ಯಂತ ಆತ್ಯಂತಿಕವಾಗಿ ಆತ್ಮಕ್ಕೆ ಸಂಬಂಧಪಟ್ಟಂಥದ್ದಾಗುತ್ತೆ. ಅದು ಹಿರಿಯಣ್ಣನವರು ಒಂದೊಂದು ವಾಕ್ಯದಲ್ಲಿ ತೋರ್ಪಡಿಸಿಕೊಟ್ಬಿಡ್ತಾರೆ. ಮತ್ತು ಅವರು ಇನ್ನೊಂದು ಹೇಳ್ತಾರೆ, ಫ್ಯಾಕ್ಟ್ಸ್ ಆರ್ ಕಾಂಪ್ರಹೆಂಡೆಡ್ ಅಂತ. ಅವುಗಳ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಪಡ್ಕೊಳ್ತೀವಿ. ಅಂದರೆ ಮಾಹಿತಿಯನ್ನು ಪಡ್ಕೊಳ್ಳುವುದು ತಥ್ಯಗಳ ಬಗೆಗೆ ನಾವು ತೋರಿಸುವಂಥ ರೀತಿ. ಆದರೆ ಮೌಲ್ಯಗಳನ್ನು ರಿಯಲೈಸ್ ಮಾಡಿಕೊಳ್ಳುವುದು ಅಂದರೆ ಅವುಗಳನ್ನು ಸಾಕ್ಷಾತ್ಕರಿಸಿಕೊಳ್ತೀವಿ ಅಂತ. ಏನದು ಅರ್ಥ? ಒಬ್ಬ ವ್ಯಕ್ತಿಯ ಎತ್ತರ ಎಷ್ಟು ಅಂದರೆ ಟೇಪ್ ಹಿಡಿದು ಅಳಿತೀವಿ, ತೂಕ ಎಷ್ಟು ತಕ್ಕಡಿನಲ್ಲಿ ತೂಗ್ತೀವಿ. ಸೊ ದಟ್ ಈಸ್ ಇನ್ಫಾರ್ಮೇಷನ್. ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂದರೆ ಅದಕ್ಕೆ ಯಾವ ಅಳತೆಗೋಲು ಹೊರಗಿಲ್ಲ, ನಮ್ಮ ಒಳಗಿಂದಲೇ, ನಮ್ಮ ಅನುಭವದಿಂದಲೇ ಮಾಡಬೇಕಾಗುತ್ತೆ. ಅದು ತತ್ಕ್ಷಣ ಧಣ್ಣಂತ ಸಾಕ್ಷಾತ್ಕಾರ ಆಗೋದಿಲ್ಲ. ಅದು ನಾವು ಸ್ವಲ್ಪ ಅವ್ರ ಜೊತೆ ಪಳಗಬೇಕು, ಓಡಾಡಬೇಕು, ನೋಡಬೇಕು, ಆಗ ಬರುವಂಥದ್ದಾಗುತ್ತೆ. ಅದರಿಂದಲೇ ಅದು ಸಾಧ್ಯ. ಫ್ಯಾಕ್ಟ್ ಈಸ್ ಸಿದ್ಧ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಮತ್ತು ಅವರು ಫ್ಯಾಕ್ಟ್ಸ್ ಅನ್ನೋದೇನಿದೆ ಅದನ್ನು ನಮ್ಮ ದಾರ್ಶನಿಕರು, ನಮ್ಮ ಭಾರತೀಯ ಶಾಸ್ತ್ರಜ್ಞರು ಅರ್ಥಪರಿಚ್ಛಿತ್ತಿ ಅಂತ ಕರೀತಾ ಇದ್ರು. ರಿಲೆವೆನ್ಸ್ ರಿವೀಲಿಂಗ್ ದಿ ಎಕ್ಸಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ಸ್. ಅರ್ಥ ಅಂದರೆ ಎನಿ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಎನಿ ಆಬ್ಜೆಕ್ಟ್ ಆಫ್ ಎನ್ಕ್ವೈರಿ, ಅದಕ್ಕೆ ಅರ್ಥ ಅಂತ ಕರಿತೀವಿ. ಅದನ್ನು ತೆರೆದು ತೋರಿಸುವಂಥ ರೀತಿ ಅದು ಅರ್ಥಪರಿಚ್ಛಿತ್ತಿ ಅಂತ. ಪರಿಚ್ಛೇದ ಅಂತಂದರೆ ಬಿಡಿಸ್ಕೊಡುವುದು, ಕತ್ತರಿಸಿ ಮುಂದೆ ಇಡುವುದು, ಐಸೋಲೇಟ್ ಮಾಡಿ ತೋರಿಸುವುದು ಅಂತೆಲ್ಲ ಅರ್ಥ. ಹಾಗಾಗಿ ಅದು ಥಿಯರಿಟಿಕಲ್. ಆದರೆ ಇದು ವ್ಯಾಲ್ಯೂ ಯಾವುದಿದೆ ಅದನ್ನು ಫಲಪ್ರಾಪ್ತಿ ಅಂತ ಕರಿತೀವಿ ನಮ್ಮಲ್ಲಿ. ಹೆಲ್ಪಿಂಗ್ ಇನ್ ಅಟೈನಿಂಗ್ ಸಮ್ ಪರ್ಪಸ್ ಇನ್ ಲೈಫ್ ಅಂತ. ಜೀವನದ ಯಾವುದೋ ಒಂದು ಉದ್ದೇಶಕ್ಕೆ ಪೂರಕವಾಗಿ ಬಂದಂದು ಅದು ಫಲಪ್ರಾಪ್ತಿ ಅಂತ ಆಗುತ್ತೆ. ಹಾಗಾಗಿ ಮೌಲ್ಯ ಯಾವತ್ತೂ ನಮ್ಮ ಬದುಕಿಗೆ ಸಂಬಂಧಪಟ್ಟಿರುತ್ತೆ, ಫ್ಯಾಕ್ಟ್ ಹಾಗಲ್ಲ. ಅದರಿಂದಲೇ ನಮ್ಮ ಭಾರತೀಯರು ಎಷ್ಟೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ಇವತ್ತೇನು ಮಾಡ್ಕೊಂಡಿದ್ದೀವಿ, ಅವರು ಗಂಗಾಧರ ಅವರು ಒಂದು ಲೇಖನದಲ್ಲಿ ಅದನ್ನು ಹೇಳ್ತಾರೆ. ನಮ್ಮಲ್ಲಿ 2 ರೀತಿಯಾಗಿದ್ದಾರೆ. ಒಂದು ಹೈಲಿ ಸೊಫಿಸ್ಟಿಕೇಟೆಡ್ ಆಗಿ ನ್ಯಾಷನಲಿಸ್ಟಿಕ್ ಆದ ವ್ಯೂಯಿಂದ ಎಲ್ಲವೂ ನಮ್ಮಲ್ಲಿತ್ತು ಅಂತ, ಇನ್ನು ಕೆಲವರು ಯಾವುದೂ ನಮ್ಮಲ್ಲಿರಲಿಲ್ಲ ಅಂತ ಹೇಳ್ತಾರೆ. ಈ 2 ಅತಿವಾದಗಳು ಅಂತ.
ನಾವೆಲ್ಲ ಕಡೆಯಲ್ಲೂ ಕಂಡಿರುವಂಥದ್ದೇ ಇದು. ನಾವು ಯಾತಕ್ಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದರೆ ಅದು ಮತ್ತೆ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಅವ್ರ ವಿವರಣೆ. ಅದು ಬಹಳ ಸತ್ಯವಾದದ್ದು. ಏನದು? ನಮ್ಮಲ್ಲಿ ಎಲ್ಲವೂ ಇರಲಿಲ್ಲ, ಇರಬೇಕಾಗಿಲ್ಲ. ಒಬ್ಬ ಮನುಷ್ಯ ಸಂತೋಷವಾಗಿರೋದಕ್ಕೆ ಎಷ್ಟು ಬೇಕು? ಈಗ ದಾರಿಯಲ್ಲಿ ಬರ್ತಾ ಇರುವಾಗ ನನ್ನ ಗೆಳೆಯರ ಜೊತೆ ಮಾತು ಬಂತು. ಕಾಫಿ ಡೇ ಕಾಫಿಯ ಬಗ್ಗೆ ಚರ್ಚೆ ಬಂತು. ಕಾಫಿ ಡೇ ಕಾಫಿಯ ಬಗ್ಗೆ ನನಗೆ ಫ್ಯಾಕ್ಟ್ಸ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆಯೇ ಹೊರತು ಅಲ್ಲಿಯ ಕಾಫಿ ಸವಿಲೇಬೇಕು ಅನ್ನುವಂಥ ವ್ಯಾಲ್ಯೂ ಬೇಸ್ಡ್ ಆದಂಥ ಆಸಕ್ತಿ ಇಲ್ಲ. ಅಂದರೆ ನನಗೆ ನಮ್ಮ ಮನೆಯಲ್ಲಿ ನಾನು ಮಾಡಿಕೊಳ್ಳೋ ಕಾಫಿ, ನನ್ನ ಆತ್ಮೀಯರು ಮಾಡಿಕೊಡುವಂಥ ಕಾಫಿ, ಯಾವುದೋ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ದರ್ಶಿನಿನಲ್ಲಿ 4 ರೂಪಾಯೋ 3 ರೂಪಾಯೋ ಕೊಟ್ಟು ಕುಡಿಯುವಂಥ ಕಾಫಿ ಯಥೇಷ್ಟವಾದ ಸಂತೋಷ ಕೊಟ್ಟಿದೆ, ಸಾಕು. ಇನ್ನು ಅದಕ್ಕಿಂತ ಏನು ಬೇಕಾಗಿಲ್ಲ ಅಂತ. ಹೀಗಾಗಿ ಇನ್ನು ಯಾರೋ ಒಬ್ಬ ಬಂದುಬಿಟ್ಟು ಕಾಫಿ ಡೇ ಕಾಫಿ ಕುಡಿದೇ ಇದ್ಮೇಲೆ ಬದುಕಿದ್ದು ಪ್ರಯೋಜನವಿಲ್ಲ ಅಂತಂದರೆ ನನಗೆ ಇರುವೆ ಕಚ್ಚಿದಂಗೂ ಆಗೋದಿಲ್ಲ. ಈಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಮಾಡ್ತಾ ಇರುವುದು ಅದೇ ತಾನೆ. ಪಾಶ್ಚಾತ್ಯ ಪ್ರಪಂಚ ಅಂತ ಹೇಳಬೇಕಾಗಿಲ್ಲ, ಈ ಒಂದು ವಸ್ತು ವೈಭವದ ಪ್ರಪಂಚ ಎಲ್ಲ ಅದನ್ನು ಮಾಡ್ತಾ ಇದೆ. ಅದಿಲ್ಲದೆ ಇದ್ದರೆ ಬದುಕೇ ಇಲ್ಲ, ಅದಿಲ್ಲದೆ ಇದ್ದರೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದನು. ನನ್ನ ಸ್ನೇಹಿತರೊಬ್ಬರು ವಿಶ್ವ ಕುತೂಹಲಿಗಳು, ಎಲ್ಲೆಲ್ಲೂ ಏನಿದೆ ಸ್ವಾರಸ್ಯ, ಎಲ್ಲೆಲ್ಲೂ ಏನಿದೆ ಅಂತ ಹುಡುಕೊಂಡು ಹೋಗಬೇಕು. ನನ್ನ ಇನ್ನೊಬ್ಬ ಸ್ನೇಹಿತ ಇದ್ದಾನೆ, ಅವನಿಗೆ ಆ ಥರ ಇಲ್ಲವೇ ಇಲ್ಲ. ಹಿ ಹ್ಯಾಸ್ ಅನ್ ಇಂಟ್ಯೂಟಿವ್ ಕೇಪಬಿಲಿಟಿ ಟು ಜಂಪ್ ಇನ್ ಟು ವ್ಯಾಲ್ಯೂಸ್ ಒನ್ಸ್ ಫಾರ್ ಆಲ್. ಅವನು ತತ್ಕ್ಷಣ ಕೇಳ್ತಾನೆ. ಅವನು ಹಿರಿಯಣ್ಣನವ್ರನ್ನೂ ಓದಿಲ್ಲ, ವೇದಾಂತವನ್ನು ಓದಿಲ್ಲ, ಆದರೆ ಕಾವ್ಯವನ್ನು ಚೆನ್ನಾಗಿ ಓದಿಕೊಂಡಿದ್ದಾನೆ. ನಮ್ಮ ಡಾಕ್ಟರ್ ಶಂಕರ್ನ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇಂಟ್ಯೂಟಿವ್ ಆಗಿ ಅದರಿಂದ ಪ್ರಯೋಜನ ಏನು ಸರ್ ಅಂತ ಕೇಳ್ತಾನೆ. ಪ್ರಯೋಜನ ಏನು ಅಂತಂದರೆ ಅದೇ ಮೌಲ್ಯ ಏನಿದೆ ಅದರೊಳಗೆ ಅಂತ. ನನಗೆ ಬೇಕಾಗಿಲ್ಲ, ಬೇರೆಯವ್ರನ್ನ ನಾನೇನು ನಿಷೇಧ ಮಾಡ್ತಾ ಇಲ್ಲ, ಅರೆ ನಾನು ನನ್ನಂತೆಯೇ ಸ್ವಸ್ಥನಾಗಿದ್ದೀನಿ ಅಂತ. ಇನ್ನು ಅದಕ್ಕಿಂತ ಏನು ಬೇಕಾಗಿದೆ? ಏನಾದರೂ ಜಗತ್ತು ಉರಿದು ಬಿದ್ದು ಎಗರು ಹೋಗಲಿ, ನಾನು ಏನು ಡಿಸ್ಟರ್ಬ್ ಆಗೋದಿಲ್ಲ. ಇದು ತುಂಬ ಸ್ವಾರ್ಥ ದೃಷ್ಟಿ ಅಲ್ವೇ? ಇದಕ್ಕಿಂತ ಸಣ್ಣತನ ಯಾವುದಾದ್ರೂ ಉಂಟೆ ಅಂತ ಕೇಳಬಹುದು. ಎಲ್ಲರನ್ನ ಉದ್ಧಾರ ಮಾಡುವಂಥದ್ದು ಅನ್ನೋದು ಅಹಂಕಾರ. ಅದು ಎಂದೂ ಸಾಧ್ಯ ಇಲ್ಲ ಅಂತಲೇ ವೇದಾಂತ ಹೇಳುತ್ತೆ. ಯಾಕೆ? ಈ ಜಗತ್ತು ಅನಾದಿ ಮಾತ್ರವಲ್ಲ, ಅನಂತವೂ ಹೌದು. ಅದರ ಪಾಡು ಅದು ಹೋಗ್ತಾನೇ ಇರುತ್ತೆ. ನಾವು ಯಾರು ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ? ಜಗತ್ತನ್ನು ಉದ್ಧಾರ ಮಾಡುವಂಥ ಅವಿವೇಕ ನಮ್ಮದಲ್ವೇ ಅಲ್ಲ. ಈ ಜಗತ್ತಿನಿಂದ ನಾವು ಪಾರಾಗುವುದು ಹೇಗೆ ಅಂತ ಪ್ರತಿಯೊಬ್ಬರೂ ಆ ದೃಷ್ಟಿಯಿಂದಲೇ ಯೋಚನೆ ಮಾಡುವಂತೆ ಆದರೆ ಬಹಳ ಒಳ್ಳೆಯದು. ಆಗ ತನ್ನಂತೆ ತಾನೇ ಎಲ್ಲ ಸರಿಯಾಗುತ್ತೆ. ಅವ್ರವ್ರ ಬಟ್ಟೆ ಅವ್ರವ್ರ ಸ್ನಾನ ಆಗ್ತಿದ್ದಂತೆ ಒಗೆದುಕೊಂಡ್ರೆ ವಾಷಿಂಗ್ ಮಿಷಿನ್ಗೂ ಕೆಲಸ ಇರೋದಿಲ್ಲ, ಕೆಲಸದೊಳಗೆ ಡ್ರೈ ಕ್ಲೀನರ್ಸ್ಗೂ ಕೆಲಸ ಇರೋದಿಲ್ಲ, ಕೆಲಸದೊಳಗೂ ಹಾಕಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಆಗಿಬಿಡುತ್ತೆ ಆ ಕೆಲಸ ಅಂತ. ಹೀಗೆ ಆಯಾ ವ್ಯಕ್ತಿಗಳನ್ನು ಆ ವ್ಯಕ್ತಿಗಳ ಹಂತದಲ್ಲಿಯೇ ಸರಿ ಮಾಡೋಕ್ಕೆ ಹೋಗುವಂಥದ್ದು ವೇದಾಂತ ದೃಷ್ಟಿ. ಕಾರಣ ಎಲ್ಲಿ ನೋಡಿದ್ರೂ ಕಡೆಗೆ ಇಂಡಿವಿಜುವಲ್ಗೆ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ಬಟ್ಟಿ ಇಳಿಸ್ತಾ ಬಂದರೆ ಅಲ್ಲಿಗೆ ಬರುತ್ತೆ. ಯಾಕೆ? ಇಂಡಿವಿಜುವಲ್ ನಮಗೆ ಸಿಗುತ್ತಾನೆ ಹಿಡಿತಕ್ಕೆ, ಆದರೆ ಸಮಾಜ ಇದೆಯಲ್ಲ, ಕಲೆಕ್ಟಿವ್ ಸಿಗುವಂಥದ್ದಲ್ಲ. ನೀವು ಮರವನ್ನು ತೋರಿಸ್ಬೋದು, ಕಾಡನ್ನು ತೋರಿಸೋಕ್ಕೆ ಸಾಧ್ಯ? ಕಷ್ಟ. ಕಾಡು ಏನೋ 10 ಮರಗಳಿದ್ದ ಕಾಡು ಅಂತಂತೀವಿ. ಎಲ್ಲಿ ಕಾಡು ಅನ್ನೋದನ್ನು ತೋರಿಸಿ ಅಂದರೆ ಮರ ಇಲ್ಲದೆ ಕಾಡು ತೋರಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಡಿಲ್ಲದೆಯೂ ಮರವನ್ನು ತೋರಿಸ್ಬಹುದು. ಆದರೆ ಪಾಶ್ಚಾತ್ಯ ಪ್ರಪಂಚ ಸೋಷಿಯಲ್ ಅನ್ನುವ ಶಂಖವಾದ್ಯ ಇಟ್ಟುಕೊಂಡು ಬಾಯಿ ಬಡ್ಕೊಂಡಿದೆ. ಯಾಕೆ ಅಂದರೆ ಅವರಿಗೆ ವ್ಯಕ್ತಿಗತವಾಗಿ ಬಂದುಬಿಟ್ಟ ತಕ್ಷಣ ಆ ಏಕಾಂತತೆಯನ್ನು ಎದುರಿಸೋಕ್ಕೆ ಆಗದೆ ಇರುವಂಥ ಜಂಗಾಬಲ ಹುಡುಗೋಗ್ಬಿಡುತ್ತೆ. ದೇ ಬಿಕಮ್ ಲುನಾಟಿಕ್ಸ್. ಏಕಾಂತತೆ ಅನ್ನೋದು ಅವ್ರಿಗೆ ಅಷ್ಟೇ ಹೆದರಿಕೆ. ಅವರು ಲೋನ್ಲಿ ಆಗಿರ್ತಾರೆ, ಆದರೆ ಅಲೋನ್ ಆಗಿರೋದಿಲ್ಲ. ಅಲೋನ್ ಆಗಿರೋದು ನಾನು ಬಯಸಿ, ಲೋನ್ಲಿ ಆಗಿರೋದು ನನ್ನ ಮೇಲೆ ಹೇರಲ್ಪಟ್ಟಿದ್ದಲ್ವ. ನಮ್ಮಲ್ಲಿ ಎಲ್ಲರೂ ಕೂಡ ಅಲೋನ್ ಆಗಿರೋಕ್ಕೆ ಬಯಸ್ತೀವಿ, ಆದರೆ ಲೋನ್ಲಿ ಆಗಿರೋದಕ್ಕೆ ನಾವು ಬಯಸೋದಿಲ್ಲ. ಹೀಗಾಗಿ ಭಾರತೀಯರು ಆ ದೃಷ್ಟಿಯಿಂದ ಆತ್ಮಾಸ್ತಿತ್ವದ ಕಡೆಗೆ, ಈ ಐಕಾಂತಿಕವಾದದರ ಕಡೆಗೆ, ಒಬ್ಬನೇ ಎಲ್ಲವನ್ನ ಮಾಡಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಹೀಗೆ ಹೋಗಿದ್ದು. ಈ ಮೂಲಭೂತವಾದ ವ್ಯತ್ಯಾಸ ಈಸ್ಟ್ ಆ್ಯಂಡ್ ವೆಸ್ಟ್ಗೆ ಇದ್ದೇ ಇದೆ. ಈಸ್ಟ್ ಆ್ಯಂಡ್ ವೆಸ್ಟ್ ಅನ್ನೋದಕ್ಕಿಂತ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಸ್ಪಿರಿಚುವಲಿಸ್ಟಿಕ್ ಅಂತ ಹೇಳ್ತೀನಿ. ಭೌತಿಕ ಆಧ್ಯಾತ್ಮಿಕ ಪ್ರಪಂಚಕ್ಕಿರುವಂಥದ್ದು ಇದೇ ಮುಖ್ಯವಾದ ಭಿನ್ನತೆ. ಇದನ್ನು ಹಿರಿಯಣ್ಣನವರು ತೆಗೆದುಕೊಂಡು ಹೇಳ್ತಾರೆ, ಯಾವ ಒಂದು ವಸ್ತು ಪ್ರಪಂಚವೂ ಕೂಡ ಇದರ ಮುಂದೆ ಬಾಳುವಂಥದ್ದಲ್ಲ ಅಂತ. ಸಹಜವಾಗಿ ಗೊತ್ತಾಗುತ್ತೆ. ನಾನು ಸಂಬಂಧ ಮಾಡಿಕೊಳ್ಳಬೇಕು, ನಾನು ವಿಚ್ಛೇದನ ಮಾಡಿಕೊಂಡ್ರೆ ಇಲ್ಲ. ಹಾಗೆಂತ ಪ್ರಪಂಚದ ಬಗ್ಗೆ ನಮಗೆ ಇಂಡಿಫರೆನ್ಸ್ ಇದೆ ಅಂತಲ್ಲ. ನೆನ್ನೆಯೇ ಹೇಳಿದ್ದೆ ಉದಾಸೀನವತ್ ಅಂತ. ಉದಾಸೀನ ಏವ ಅಲ್ಲ, ಉದಾಸೀನನಂತೆ ಇರ್ತಾನೆ. ಅದರಿಂದಲೇ ಜ್ಞಾನಿಯಾದವನು ಲೋಕಸಂಗ್ರಹ ರೂಪದಿಂದ ಕರ್ಮ ಮಾಡ್ತಾನೆ ಅಂತ ಉಂಟು.
ಹಾಗಾಗಿ ಭಾರತೀಯ ಮೌಲ್ಯ ಪ್ರಜ್ಞೆಗೆ, ಭಾರತೀಯ ದರ್ಶನಗಳಲ್ಲಿ ಯಾವ ವಿಧವಾದ ದೋಷವನ್ನು ಯಾರೂ ಆರೋಪ ಮಾಡೋಕ್ಕಾಗೋಲ್ಲ. ನಾನು ಹೆಜ್ಜೆಜ್ಜೆಗೂ ಒತ್ತಿ ಒತ್ತಿ ಇದನ್ನು ಹೇಳ್ತಾ ಇದ್ದೀನಿ. ಆದರೆ ಹಿರಿಯಣ್ಣನವರು ಈ ಥರದ ಒತ್ತಡಗಳನ್ನು ಹಾಕದೆಯೇ ಹದವಾಗಿ ಹಿತವಾಗಿ ಸಂಗೀತದಂತೆ ಹೇಳ್ಕೊಂಡು ಹೋಗಿದ್ದಾರೆ. ಅದೇ ಅಲ್ಲಿರುವಂಥ ವ್ಯತ್ಯಾಸ. ಮತ್ತು ಅವರು ಇನ್ನೂ ಒಂದು ತೆಗೆದುಕೊಳ್ತಾರೆ. ಈ ಮೌಲ್ಯದ ಒಂದು ಸಾಕ್ಷಾತ್ಕಾರ 3 ಹಂತಗಳಲ್ಲಾಗುತ್ತೆ. ಕಾಗ್ನಿಷನ್, ಫೀಲಿಂಗ್, ವಿಲ್ ಅಂತ. ಅಂದರೆ ಅದು ಮೊದಲಿಗೆ ನಾವು ಇಂದ್ರಿಯಗಳ ಮೂಲಕವಾಗಿ ಗ್ರಹಿಸುವಿಕೆ, ಅದು ಕಾಗ್ನಿಷನ್. ಮತ್ತು ಅದು ಬಹಿರಿಂದ್ರಿಯಗಳಿಂದ. ಆಮೇಲೆ ಫೀಲಿಂಗ್, ಅಂತರಿಂದ್ರಿಯಗಳಿಂದ ಪರಿಭಾವನೆ ಮಾಡುವಿಕೆ. ಮತ್ತು ಬುದ್ಧಿಪೂರ್ವಕವಾಗಿ ನಿಶ್ಚಯ ಮಾಡಿಕೊಳ್ಳುವಂಥದ್ದು. ಈ 3 ಹಂತಗಳು ಉಂಟು ಅಂತ. ಈಗ ಸಕ್ಕರೆಯನ್ನೇ ನೋಡ್ತೀವಿ, ನೋಡಿ ಅದು ಬೆಳ್ಳಗಿದೆ, ಪುಡಿಯಾಗಿದೆ, ಅದರ ಒಂದು ಸ್ಫಟಿಕಾತ್ಮಕವಾದ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಎಂಥದ್ದು ಅಂತೆಲ್ಲ ನಾವು ಗಮನಿಸ್ಕೊಳ್ತೀವಿ. ಅದು ಕಾಗ್ನಿಷನ್ನು. ಅದಾದ ಮೇಲಿಂದ ಮುಂದಿನದು ಫೀಲಿಂಗ್. ಅದರ ರುಚಿಯನ್ನು ನಾವು ನಾಲಿಗೆಯಲ್ಲಿ ಆಸ್ವಾದನೆ ಮಾಡಿ ನೋಡ್ತೀವಿ. ನೋಡಿದ ಮೇಲಿಂದ ಇದು ಸಕ್ಕರೆ, ಸಿಹಿಯಾದದ್ದು, ನನಗೆ ಬೇಕು ಅಂತ ಅನ್ನುವಂಥದ್ದು, ಹಾಗಾಗಿ ನಾನು ಇದನ್ನು ಮುಂದೆಯೂ ಬಳಸ್ತೀನಿ ಅಂತ ಮಾಡಿಕೊಳ್ಳುವಂಥ ನಿಶ್ಚಯ. ಹೀಗೆ ಪ್ರತಿ ಮೌಲ್ಯಕ್ಕೂ ಕೂಡ ಈ 3 ಹಂತಗಳಲ್ಲಿ ರಿಯಲೈಸೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಅವರು ಎಷ್ಟು ಸೊಗಸಾದ ಶಬ್ದಗಳನ್ನು ಬಳಸ್ತಾರೆ ಅಂದರೆ, ಕಾಗ್ನಿಟಿವ್ ಅಂತ ಒಂದು ಮಾತು ಬಳಸ್ತಾರೆ ಫ್ಯಾಕ್ಟ್ಸ್ ಬಗ್ಗೆ, ವ್ಯಾಲ್ಯೂಸ್ ಬಗ್ಗೆ ಕಾನೆಟಿವ್ ಅಂತ ಹೇಳ್ತಾರೆ. ಕಾನೆಟಿವ್ ಅನ್ನೋದು ಭಾವಕ್ಕೆ ಸಂಬಂಧಪಟ್ಟದ್ದು, ಕಾಗ್ನಿಟಿವ್ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ಒಂದು ಬಹಿರಿಂದ್ರಿಯ, ಮತ್ತೊಂದು ಅಂತರಿಂದ್ರಿಯ, ಇವುಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಅಂತ. ಮತ್ತು ಅವರು ಇನ್ನೂ ಒಂದು ಮಾತನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಹೇಳುವಾಗ ಮೌಲ್ಯಗಳು ತುಂಬ ಸಾಪೇಕ್ಷವಾಗುತ್ತವಲ್ವ, ಅಂದರೆ ವಸ್ತುನಿಷ್ಠವಾಗೋದಿಲ್ಲ, ವ್ಯಕ್ತಿನಿಷ್ಠವಾಗಿಬಿಡುತ್ತವೆ. ವ್ಯಕ್ತಿನಿಷ್ಠತೆಯಲ್ಲಿ ನಿರಪೇಕ್ಷತೆ ಇರೋದಿಲ್ಲ, ಅವುಗಳನ್ನು ಸ್ಪಷ್ಟೀಕರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ತುಂಬ ಸಬ್ಜೆಕ್ಟಿವ್ ಆಗಿಬಿಟ್ಟಾಗ ಒಂದು ವಿಷಯವನ್ನು ನಿಷ್ಕರ್ಷೆ ಮಾಡೋಕ್ಕಾಗಲ್ಲ. ಅದೊಂದು ದೊಡ್ಡ ದೌರ್ಬಲ್ಯವಲ್ವ, ದೋಷವಲ್ವ ಅನ್ನುವಂಥ ಪ್ರಶ್ನೆ ಯಾರಾದರೂ ಎತ್ತಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ನೀದರ್ ಸಬ್ಜೆಕ್ಟಿವ್ ನಾರ್ ಆಬ್ಜೆಕ್ಟಿವ್, ದೇ ಆರ್ ಟ್ರಾನ್ಸ್ ಸಬ್ಜೆಕ್ಟಿವ್ ಅಂತ. ಅವು ವಸ್ತುನಿಷ್ಠವೂ ಅಲ್ಲ, ವ್ಯಕ್ತಿನಿಷ್ಠವೂ ಅಲ್ಲ, ಅವು ವಸ್ತುವತೀತ ನಿಷ್ಠ, ಭೌತಾತೀತ ನಿಷ್ಠತೆ ಅವುಗಳಿಗೆ ಉಂಟು ಅಂತ. ನಿಷ್ಠೆ ಇದ್ದೇ ಇದೆ, ಭೌತಾತೀತವಾದಂಥದ್ದು, ಟ್ರಾನ್ಸ್ ಸಬ್ಜೆಕ್ಟಿವ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮೌಲ್ಯಗಳು ಯಾರೋ ಕೆಲವರಿಗೆ ಮಾತ್ರ ಅನುಭವಕ್ಕೆ ಬರುತ್ತೆ, ಎಲ್ರಿಗೂ ಬರೋಲ್ಲ ಅಂದರೆ ಸಬ್ಜೆಕ್ಟಿವ್ ಅನ್ಬೋದು. ಪ್ರತಿಯೊಬ್ಬನಿಗೂ ಬರ್ತಾ ಇದೆ ಅಂತ ತಕ್ಷಣ ಅದು ಕೇವಲ ವ್ಯಕ್ತಿನಿಷ್ಠ ಅಂತ ಹೇಳೋಕ್ಕಾಗೋದಿಲ್ಲ, ಸಮಸ್ತಾತ್ಮನಿಷ್ಠ ಅಂತ ಅನ್ನಬೇಕಾಗುತ್ತೆ. ಆಗ ಆತ್ಮ ಅನ್ನೋದು ಒಂದು ವಸ್ತುವಲ್ಲ, ಚೈತನ್ಯ. ಅಂದರೆ ಅದು ಮ್ಯಾಟರ್, ದ್ರವ್ಯ ಅಲ್ಲ, ಚೈತನ್ಯ ಆಗಿರೋದ್ರಿಂದ ಅದನ್ನು ವಸ್ತುನಿಷ್ಠ ಅಂತಲೂ ಹೇಳೋಕ್ಕಾಗೋಲ್ಲ. ಮತ್ತು ಏನಂತ ಹೇಳಬೇಕು, ಟ್ರಾನ್ಸ್ ಸಬ್ಜೆಕ್ಟಿವ್ ಅಂತ ಹೇಳಬೇಕು. ಭೌತಾತೀತ ನಿಷ್ಠತೆ ಅವುಗಳಿಗೆ ಇದೆ, ವಸ್ತುವಾತೀತ ನಿಷ್ಠತೆ ಇದೆ ಅಂತ ಹೇಳಬೇಕಾಗುತ್ತೆ. ಅಂದರೆ ಏನು, ತ್ರಿಕಾಲಾಬಾಧಿತವಾಗಿ ಸಾರ್ವತ್ರಿಕ ಅನುಭವಕ್ಕೆ ದಕ್ಕುವಂಥದ್ದು ಮೌಲ್ಯ ಅಂತ ತೀರ್ಮಾನವಾಯಿತು. ಅವುಗಳನ್ನು ಅದರಿಂದಲೇ ಯಾರೂ ಅಲ್ಲಗೆಳೆಯೋದಕ್ಕೆ ಇಲ್ಲಗೆಳೆಯೋದಕ್ಕೆ ಆಗೋದಿಲ್ಲ ಅಂತ ಬಹಳ ಸುಲಭವಾಗಿ ಡಿಸ್ಮಿಸ್ ಮಾಡ್ಬೋದಲ್ಲ. ಈ ಒಂದು ವಾಕ್ಯದಲ್ಲಿ ಎಲ್ಲ ಮೆಟೀರಿಯಲಿಸ್ಟ್ಗಳಿಗೆ, ವಿಶೇಷವಾಗಿ ಮಾರ್ಕ್ಸಿಸ್ಟ್ಗಳಿಗೆ ಬ್ರಹ್ಮಾಸ್ತ್ರ ಹಾಕಿಬಿಟ್ಟಿದ್ದಾರೆ. ಅವರು ನಿಜವಾಗಿಯೂ ಮಾನವಂತರಾದರೆ ನಾಲಿಗೆ ಕತ್ತರಿಸ್ಕೊಂಡು ಪ್ರಣಿಪಾತ ಪುರಸ್ಸರವಾಗಿ ನಾನು ಸತ್ತೆ, ನಾನು ಕೆಟ್ಟೆ ಅಂತ ಬುದ್ಧಿ ತಂದುಕೊಳ್ಬೇಕು. ಆದರೆ ಹಾಗಾಗುವುದು ಉಂಟೆ? ಖಂಡಿತ ಆಗುವುದಿಲ್ಲ. ಶಂಕರರು ಬೃಹದಾರಣ್ಯಕ ಭಾಷ್ಯದಲ್ಲಿ ತರ್ಕ ಮಾತ್ರ ಮಾಡುವಂಥವ್ರ ಬಗ್ಗೆ ಹೇಳ್ತಾರೆ, ಡೈರೆಕ್ಟಿಕಲ್ ಆಗಿ ಹೋಗುವಂಥವ್ರ ಬಗ್ಗೆ ಹೇಳ್ತಾರೆ. ಈ ವೇದಾಂತ ಅನ್ನೋದು ಎಂದೂ ಕೂಡ ಈ ತರ್ಕಪಟುಗಳಿಗೆ, ತರ್ಕ ಒಟುಗಳಿಗೆ ಸಿಗುವಂಥದ್ದಲ್ಲ ಅಂತ. ಅವರು ಏನನ್ನಾದರೂ ಗಳಹಿಕೊಂಡು ಹೋಗುವಂಥದ್ದೇ ಅದರ ದಾರಿ. ಯಾಕೆಂದರೆ ಸ್ಪೆಕ್ಯುಲೇಷನ್ನಿಂದ ಮುಂದಕ್ಕೆ ಮೇಲಕ್ಕೆ ಅವರು ಬರುವಂಥದ್ದೇ ಅಲ್ಲ ಅಂತ ಹೇಳಿಬಿಟ್ಟು. ಅದರಿಂದಲೇ ನೋಡಿ, ಆತ್ಮನಿಷ್ಠೆ ಅಂತ ಬಂದ ತಕ್ಷಣವೇ ಅವರಲ್ಲಿ ನಿಲ್ಲುವುದೇನೇ ಇಲ್ಲ. ಯಾವುದೋ ಅಡ್ಡಮಾತು ತೆಗೆದುಕೊಂಡು ಪಲಾಯನವನ್ನೇ ಸೂತ್ರ ಪಠಿಸ್ಬಿಡ್ತಾರೆ. ಎಲ್ಲರಿಗೂ ಸಂವೇದನೆಗೆ ಬರ್ತಾ ಇದೆಯಲ್ಲ, ಅದರಿಂದಲೇ ಅವರಿಗೆ ರಸ ಕಂಡ್ರೆ ಆಗೋದಿಲ್ಲ, ಆನಂದ ಕಂಡ್ರೆ ಆಗೋಲ್ಲ, ಭಕ್ತಿ ಕಂಡ್ರೆ ಆಗೋದಿಲ್ಲ, ನಿರಪೇಕ್ಷ ಜ್ಞಾನ ಕಂಡ್ರೆ ಆಗೋದಿಲ್ಲ. ಯಾಕೆ? ಭಾವನೆಗಳ ಕಂಡ್ರೇ ಆಗೋದಿಲ್ಲ. ಇರುವುದು ಸಮಾಜೋದ್ಧಾರಕ್ಕೆ. ಎಲ್ಲ ಸಮಾಜ ಕೇಂದ್ರಿತ ಅಂತ ಈ ಕನ್ನಡ ಸಾಹಿತ್ಯಕ್ಕೂ ಆ ದರಿದ್ರ ರೋಗ ಬಂದು ಕೂತಿದೆಯಲ್ಲ, ಪ್ಲೇಗು, ಕಾಲ್ರಾ, ಮಲೇರಿಯಾ, ಫಿಟ್ಸು, ಕ್ಯಾನ್ಸರು ಎಲ್ಲ ಸೇರಿದ ಕಾಂಬಿನೇಷನ್ ಆ ಕಾಯಿಲೆ ಅನಿಸುತ್ತೆ.
ಯಾಕೆ ಅದು ಅಂತಂದರೆ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ನೋಡುವಷ್ಟು ಅಂತರ್ದೃಷ್ಟಿ ಅಂತರ್ನಿರ್ಮಲತೆ ಪರಿಪಾಕ ಇಲ್ಲ. ಸಮಾಜ ಅಮೂರ್ತವಾದದ್ದು ಮಾತ್ರವಲ್ಲ, ಅಸಿದ್ಧವಾದದ್ದು ಕೂಡ. ಅದು ಒಂದು ರೀತಿಯಾಗಿ ಬೀಚಿ ಬರೀತಾರೆ ಅವರ ಒಂದು ಆರಿದ ಚಹಾ ಅಂತ ಒಂದು ಕಾದಂಬರಿಯಲ್ಲಿ. ಒಬ್ಬ ಪಾತ್ರಧಾರಿ ಅವಳು ಬರ್ತಾಳೆ, ಅವಳ ಮೂಗು ದೇವರಿದ್ದಂತೆ, ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ, ಕನ್ನಡಕ ಹಾಕ್ಕೊಂಡಿದ್ರಿಂದ ಮೂಗು ಇದೆ ಅಂತ ಹೇಳಬೇಕು ಅಂತ. ಹಾಗೆ ಆ ರೀತಿಯಾಗಿ ಒಂದು ವಿಕಲ್ಪ ಜ್ಞಾನವಾಗಿ ನಾವು ಲೆಟ್ ದಿ ಅನ್ನೋನ್ ಬಿ ಎಕ್ಸ್ ಅಂತ ಇಟ್ಕೊಳ್ತೀವಲ್ಲ, ಆ ಥರ ಇಟ್ಕೊಂಡಿರ್ತಕ್ಕಂಥದ್ದು ಹೈಪೋಥಿಸಿಸ್. ಸೊಸೈಟಿ ಈಸ್ ಎ ಹೈಪೋಥಿಸಿಸ್. ಅದನ್ನೇ ಅವರು ದೊಡ್ಡ ಥೀಸಿಸಾಗಿ ಇಟ್ಕೊಂಡು ಹೋಗಿದ್ದಾರಲ್ಲ, ಅದನ್ನು ಏನಂತ ಅನ್ನಬೇಕು? ಸಮಾಜ ಕ್ರಾಂತಿ, ಸಮಾಜ ನಿಷ್ಠೆ, ಸಮಾಜಮುಖಿ ಅಂತೆಲ್ಲ. ಹಾಗಲ್ಲ. ವ್ಯಕ್ತಿ ಚಾರಿತ್ರ್ಯ ಶುದ್ಧವಾಗಬೇಕು. ವ್ಯಕ್ತಿ ಚಾರಿತ್ರ್ಯ ಅಂದರೆ ರಸಸ್ಪಂದನದಿಂದ, ಭಾವಜಾಗರಣದಿಂದ, ಆತ್ಮಪ್ರಜ್ಞೆಯಿಂದ ಮಾತ್ರ ಬರುವಂಥದ್ದು. ಇದೆಲ್ಲವನ್ನು ಬಾಯ್ಬಿಟ್ಟು ಹಿರಿಯಣ್ಣನವರು ಹೇಳಿಲ್ಲ. ಆದರೆ ಹಿರಿಯಣ್ಣನವರು ಹೇಳಿರುವಂಥ ಮಾತುಗಳನ್ನು ಓದ್ತಾ ಎಲ್ಲಕ್ಕೂ ಉತ್ತರ ಸಿಗುತ್ತಾ ಹೋಗ್ಬಿಡುತ್ತೆ. ಸೂತ್ರಪ್ರಾಯವಾದಂಥ ವಾಕ್ಯ ರಚನೆ ಎಂದರೆ ಅವ್ರದ್ದು. ಇಂಥ ಸೂತ್ರಗಳನ್ನು ನನ್ನ ಅಧ್ಯಯನ ವ್ಯಾಪ್ತಿಯಲ್ಲಿ ಇಂಗ್ಲೀಷ್ ಬರವಣಿಗೆಯಲ್ಲಿ ನೋಡಿಯೇ ಇಲ್ಲ ಎಲ್ಲಿಯೂ ಕೂಡ. ಮತ್ತು ಅವರು ಪ್ರಾಣಿಗಳ ಮತ್ತು ಮಾನವರ ಒಂದು ಸ್ವಭಾವವನ್ನು ಕೂಡ ಹೇಳ್ತಾರೆ. ಪ್ರಾಣಿಗಳಿಗೆ ಇನ್ಸ್ಟಿಂಕ್ಟ್ಸ್, ಚೋದನೆಗಳು ಉಂಟು. ಆಹಾರ, ನಿದ್ರಾ, ಭಯ, ಮೈಥುನ ಅಂತ. ಮನುಷ್ಯರಿಗೂ ಇವು ಉಂಟು. ಆದರೆ ಮನುಷ್ಯರಲ್ಲಿ ಇವು ಒಂದು ಮೌಲ್ಯದ ಮಟ್ಟಕ್ಕೆ ಬರುತ್ತವೆ, ಪ್ರಾಣಿಗಳಲ್ಲಿ ಯಾಕೆ ಬರೋಲ್ಲ? ಅದಕ್ಕೆ ಕಾರಣ ಇಷ್ಟೇ, ಪ್ರಾಣಿಗಳು ಇದು ನಮಗೆ ಒಳ್ಳೆಯದು ಅನ್ನೋದನ್ನು ಪ್ರಜ್ಞಾಪೂರ್ವಕವಾಗಿ ತಿಳ್ಕೊಂಡಿಲ್ಲ, ಪಾರಂಪರಿಕವಾಗಿ ತಿಳ್ಕೊಂಡಿವೆ ಅಂತ. ಅಂದರೆ ಜ್ಞಾನ ಪುರಸ್ಸರವಾಗಿ ನಮ್ಮ ಭೌತಿಕವಾದ ಪ್ರಾಣಿ ಮಾತ್ರದ ಒಂದು ಚೋದನೆಗಳನ್ನು ಕೂಡ ಶೋಧನೆ ಮಾಡಿ ನೋಡಿಲ್ಲ ಅಂತ. ಅಂದರೆ ಆಹಾರ ನನಗೆ ಬೇಕು, ಅಂದರೆ ಆಹಾರ ಇಷ್ಟು ರುಚಿ ಇರಬೇಕು, ಅಷ್ಟು ರುಚಿ ಇರಬೇಕು, ಈ ಪರಿಪಾಕ ಇರಬೇಕು, ಆ ಪರಿಪಾಕ ಇರಬೇಕು ಅಂತ. ಕುಕ್ಡ್ ಫುಡ್ ಅನ್ನುವ ಕಾನ್ಸೆಪ್ಟೇನೆ ಆಹಾರಕ್ಕೆ ಒಂದು ಸಂಸ್ಕಾರ ಮಾಡ್ತಿದ್ದೀವಿ ಅಂದರೆ ಅದು ಮೌಲ್ಯ ಪ್ರಜ್ಞೆಗೆ ಬಂದುಬಿಡುತ್ತೆ. ಅದೇ ಥರವೇ ನಿದ್ರೆ ಕೂಡ ಹಾಗೇನೆ. ನಮಗೆ ಎಂತೆಂಥ ರೀತಿಯಲ್ಲಿರಬೇಕು, ಹೇಗಿರಬೇಕು ಅಂತ ಹೇಳ್ತಾರೆ. ಪ್ರಾಣಿಗಳಲ್ಲಿ ಕೂಡ ಒಂದೊಂದು ಹಂತದಲ್ಲಿ ಕಾಣಿಸುತ್ತೆ ಇಂಥದ್ದೆಲ್ಲ ಅಂತ. ಚಿಂಪಾಂಜಿಗಳು ತರಗೆಲೆಗಳನ್ನು, ಹಸುರೆಲೆಗಳನ್ನು ಹಾಕಿಕೊಂಡು ಅದರ ಮೇಲೆ ಮಲಗುತ್ತವೆ ಅಂತ. ಪಕ್ಷಿಗಳು ಗೂಡು ಕಟ್ಟುವಾಗ ತುಪ್ಪಳ ಎಲ್ಲ ಹಾಸಿಕೊಳ್ಳುತ್ತೆ, ಹತ್ತಿ ಎಲ್ಲ ತಂದಿಡುತ್ತೆ ಅಂತೆಲ್ಲ ಹೇಳಿ. ನಿಜವೇ, ಅದು ಹತ್ತಿನ ತಂದಿಡುತ್ತೆ, ಆದರೆ ಸಿಲ್ಕನ್ನು ತಂದಿಡೋಣ ಅನ್ನುವಷ್ಟು ಮುಂದುವರಿಯೋದಿಲ್ಲ. ಎಲ್ಲಿಯೋ ಒಂದು ಸಿಲ್ಕ್ ಇಂಡಸ್ಟ್ರಿ ಆಚೆ ಕಡೆಗೆ ವೇಸ್ಟ್ ಸಿಲ್ಕನ್ನು ಎಸೆದಿದ್ದರೆ ಅದು ಹತ್ತಿಂತ ಭ್ರಮಿಸಿ ಕೊಕ್ಕಿನಲ್ಲಿ ತಂದಿಡಬಹುದು ಹೊರತು ಅದನ್ನು ಉಳಿಸ್ಕೊಳ್ಳಲ್ಲ. ಮತ್ತು ಇಟ್ ಈಸ್ ಅನೇಬಲ್ ಟು ಟ್ರಾನ್ಸ್ಫರ್ ದಿ ಸೇಮ್ ನಾಲೆಜ್ ಟು ದಿ ನೆಕ್ಸ್ಟ್ ಜನ್ರೇಷನ್. ಫೊನೆಟಿಕ್ ಲ್ಯಾಂಗ್ವೇಜ್ ಅಂತ ಅನ್ನುವುದು ಇಲ್ಲವಾದ್ದರಿಂದ ಟ್ರೈಟ್ಸ್ ಆಗಿ ಬಂದದ್ದು ಯಾವುದುಂಟು ಅಂದರೆ ಸ್ವಯಂ ಸಿದ್ಧವಾದಂತಹ ಕೌಶಲವಾಗಿ ಬಂದಂಥದ್ದು ಯಾವುದು ಉಂಟು ಅದನ್ನು ವರ್ಗೀಕರಿಸುವಂತಹ ಒಂದು ಮೆಕ್ಯಾನಿಸಮ್ ಇಲ್ಲ. ಹಾಗಿಲ್ಲವಾದ್ದರಿಂದ ಅವುಗಳು ಪ್ರಜ್ಞಾಪೂರ್ವಕವಾಗಿ ಮಾಡದೇ ಇರೋದ್ರಿಂದ ಮೌಲ್ಯದ ಮಟ್ಟಕ್ಕೆ ಬರೋದಿಲ್ಲ ಅಂತ. ಬಂದರೂ ಕೂಡ ಯಾವ ತೊಂದರೆಯೂ ಇಲ್ಲ. ಆದರೆ ಮಾನವರಲ್ಲಿ ಕೂಡ ಈ ಮೂಲಭೂತವಾದ ಆಹಾರ, ನಿದ್ರಾ, ಭಯಮೈಥುನಾದಿಗಳು ಯಾವುದುಂಟು ಅವುಗಳನ್ನೇ ಮಹಾಮೌಲ್ಯ ಅಂತ ಕರೆಯೋದಿಲ್ಲ. ಅವುಗಳನ್ನು ಲೋಯರ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಯಾಕೆಂದರೆ ಅಸ್ತಿತ್ವ ಮಾತ್ರಕ್ಕೆ ಹೊಡೆದಾಡ್ತಾರೆ. ಅಯ್ಯೋ ನೋಡಿದ್ಯಾ, ಅವನು 2 ಹೊತ್ತು ಊಟ ಮಾಡ್ತಾನೆ, ಎಷ್ಟು ಚೆನ್ನಾಗಿ ಮಾಡ್ತಾನೆ 2 ಹೊತ್ತು ಊಟ ಅಂತ ಯಾರೂ ಹೇಳೋದಿಲ್ಲ. ಒಂದೊತ್ತು ಊಟ ಬಿಟ್ಟು ಯಾರಿಗೋ ಕೊಟ್ಟು ಇನ್ನೊಂದೊತ್ತು ಊಟ ಮಾತ್ರ ಮಾಡ್ತಿದ್ದಾನೆ, ಆಹಾ ಇದು ದೊಡ್ಡದು ಅಂತ. ಯಾಕೆ? ಆಹಾರ ಸಂಗ್ರಹ ಸಹಜವಾದಂಥದ್ದು, ಅದನ್ನು ಯಾರೂ ಕಲಿಸ್ಕೊಡ್ಬೇಕಾಗಿಲ್ಲ. ಆದರೆ ಸಂಚಯನ ಮಾಡಿದ್ದನ್ನು ತ್ಯಾಗ ಮಾಡುವುದು ವಿಶೇಷವಾಗಿ ಕಲ್ಟಿವೇಟ್ ಮಾಡಿಕೊಳ್ಬೇಕಾದಂಥದ್ದು. ಅಂಥದ್ದನ್ನು ನಾವು ಸಂಸ್ಕಾರದಿಂದ ಸಂಪನ್ನರಾಗಿ ಅಳವಡಿಸಿಕೊಳ್ಬೇಕಾದದ್ದು ದೊಡ್ಡದು ಅಂತ ತಕ್ಷಣವೇ ಅದಕ್ಕೆ ಒಂದು ಘನವಾದ ಮೌಲ್ಯ ಬರುತ್ತೆ. ಆಹಾರ ಅರ್ಥ, ಆಹಾರವನ್ನೇ ತಿನ್ನಬೇಕು ಅನ್ನುವಂಥ ಬಯಕೆ ಕಾಮ. ಹೀಗಾಗಿ ಅರ್ಥಕಾಮ ಮಾತ್ರ ವಿಶ್ರಾಂತವಾದಂಥ ಮೌಲ್ಯವನ್ನು ಮಹಾಮೌಲ್ಯ ಅಂತ ಕರೆಯೋದಿಲ್ಲ. ಆದರೆ ಅದನ್ನು ಕೊಡಬೇಕು ಬೇರೆಯವರಿಗೆ ಅನ್ನುವಲ್ಲಿ ಧರ್ಮ ಅನ್ನುವಂಥ ಮೌಲ್ಯ ಬಂತು. ಹಾಗಾಗಿ ಅದು ದೊಡ್ಡದು ಅಂತ. ಆ ದೃಷ್ಟಿಯಿಂದ ಈ ಕಾಮ ಅರ್ಥಕಾಮಗಳನ್ನು ಲೋಯರ್ ವ್ಯಾಲ್ಯೂಸ್ ಅಂತ, ಧರ್ಮ ಮೋಕ್ಷಗಳನ್ನು ಹೈಯರ್ ವ್ಯಾಲ್ಯೂಸ್ ಅಂತ ಇಟ್ಟುಕೊಳ್ಳುವುದುಂಟು. ಇರಲಿ, ಆ ಬಗ್ಗೆ ಮುಂದೆ ನಾವು ನೋಡೋಣ. ಆಮೇಲೆ ಇನ್ನೊಂದು ಅರ್ಥಕಾಮಗಳ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವಿದ್ಯಾ, ಕಾಮ, ಕರ್ಮ ಇವು ಮನುಷ್ಯನನ್ನು ಸದಾ ಆವರಿಸಿರುವಂಥದ್ದು, ಎಲ್ಲ ಜೀವಿಗಳಿಗೂ ಇರುವಂಥದ್ದು. ಇದು ಅವಿದ್ಯೆ, ವಿದ್ಯೆಯ ಅಭಾವ, ಕೊರತೆ. ಆ ಕೊರತೆಯನ್ನು ತುಂಬಿಸಿಕೊಳ್ಳಬೇಕು ಅನ್ನುವ ಬಯಕೆಯೇ ಕಾಮ.
ಅದನ್ನು ತುಂಬಿಸಿಕೊಳ್ಳುವಂಥ ಮಾರ್ಗವೇ ಕರ್ಮ ಅಂತ. ಹೀಗೆ ಅವಿದ್ಯಾ ಕಾಮ ಕರ್ಮಗಳಿಂದಲೇ ಸಕಲ ಜಗತ್ತು ಪ್ರವರ್ತಿತವಾಗ್ತಾ ಇರುವುದು. ಅದರಿಂದಲೇ ಇದು ಅನಾದಿ ಅನಂತ. ಯಾಕೆ ಅನಾದಿ ಅನಂತ ಅಂತ ಹೇಳಿದ್ವಿ ಅಂತಂದರೆ, ಯಾವುದಕ್ಕೆ ಒಂದು ಡೇಟಬಿಲಿಟಿ ಇಲ್ಲವೋ ಬಿಗಿನಿಂಗ್ಗೆ, ಮತ್ತು ಅದರ ಎಂಡ್ ಕೂಡ ನಮಗೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ವೋ, ಅದನ್ನು ಅನಾದಿ ಅನಂತ ಅಂತ ಇಟ್ಕೊಳ್ಬೋದು. ಸಾಮಾನ್ಯ ಮಿಡ್ಲ್ ಸ್ಕೂಲ್ ಫಿಸಿಕ್ಸಲ್ಲಿ ಒಂದು ಕಾನ್ವೆಕ್ಸ್ ಮಿರರ್ ಅಥವಾ ಕಾನ್ಕೇವ್ ಮಿರರ್ ಮೇಲೆ ಲೈಟ್ ಕಮಿಂಗ್ ಫ್ರಮ್ ಇನ್ಫಿನಿಟಿ ಅಂತ ಅಂತೀವಿ, ಪ್ಯಾರಲಲ್ಲಾಗಿರುತ್ತೆ ಅಂತ. ಸೂರ್ಯ ಏನು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿದ್ದಾನೆಯೇ? ಅವನ ಡಿಸ್ಟೆನ್ಸನ್ನು ಅಳದು ತೋರಿಸಿಲ್ವೇ? ಅವನಿಗಿಂತಲೂ ದೂರ ಇರುವಂಥ ಎಷ್ಟೋ ಜ್ಯೋತಿರ್ವರ್ಷ ದೂರಗಳಿರ್ತಕ್ಕಂಥ ನಕ್ಷತ್ರ ನೀಹಾರಿಕೆಗಳನ್ನೆಲ್ಲ ಅಳೆದು ತೋರಿಸಿಲ್ವೇ? ಆದರೆ ತುಂಬ ದೂರ, ನಮ್ಮ ದೃಷ್ಟಿಯಿಂದ ಅಪಾರ ಅನ್ನುವಂಥದ್ದನ್ನು ನಾವು ಅನಂತ ಅಂತ ಕರಿತೀವಿ ಅಂತ. ಆ ರೀತಿಯಾಗಿ ಇಟ್ಟುಕೊಳ್ಬಹುದಲ್ವ? ಹೀಗಾಗಿ ನಮ್ಮ ಶಾಸ್ತ್ರಕಾರರು ಈ ಜಗತ್ತು ಅನಾದಿ ಅನಂತ ಅಂತ ಹೇಳಿದ ತಕ್ಷಣ ಇದೆಲ್ಲ ಡಾಗ್ಮಾ, ಇದೆಲ್ಲ ಫೂಲಿಶ್, ಮುಂಬಾ ಜಂಬ ಅಂತ ಬೈಬೇಕಾದ ಪ್ರಮೇಯ ಏನೂ ಇಲ್ಲ. ನಮ್ಮ ಆಯುರ್ಮಾನಕ್ಕೆ ಹೋಲಿಸಿ ನೋಡಿದರೆ ತುಂಬ ಅಗಾಧವಾದದ್ದನ್ನು ಅನಂತಕಾಲ ಅಂತ ಕರೆಯೋದ್ರೊಳಗೇನು ತಪ್ಪಿಲ್ಲ. ಇರಲಿ, ಇನ್ನು ಮುಂದಕ್ಕೆ ನಾವು ಬರೋಣ. ಇಂಥ ಒಂದು ಆ ಜೀವರಾಶಿಗಳು ಅನಂತ ಮತ್ತು ಅನಾದಿಯ ವ್ಯವಸ್ಥೆಯಲ್ಲಿ ಇರುವ ಈ ಕಾಲದಲ್ಲಿ ಅವಿದ್ಯಾ ಕಾಮಕರ್ಮದಿಂದ ಜಗತ್ತೆಲ್ಲ ಪ್ರವರ್ತಿತವಾಗುವಾಗ ಕಾಮ ಕರ್ಮವನ್ನು ಉಂಟು ಮಾಡುತ್ತೆ. ಕರ್ಮಕ್ಕೆ ಯಾವುದಾದ್ರೂ ಒಂದು ವಸ್ತು ಬೇಕಲ್ಲ. ಕ್ರಿಯೆ ಯಾವುದೇ ಒಂದು ವಸ್ತುವಿನ ಮೇಲೆ ಆಗಬೇಕು, ಆ ವಸ್ತುವೇ ಅರ್ಥ. ಅಥವಾ ಈ ಕಾಮವನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಹೊರಗಿನ ವಸ್ತು ಬೇಕು. ಅವಿದ್ಯೆ ಅಂದರೆ ವಿದ್ಯಾಭಾವ, ಜ್ಞಾನದ ಕೊರತೆ ಅಂತಂದೆ. ಆ ಕೊರತೆಯನ್ನು ಜ್ಞಾನದಿಂದಲೇ ತುಂಬಿಸಿಕೊಳ್ಳಬೇಕು ಅನ್ನುವಷ್ಟು ತಿಳುವಳಿಕೆ ಇರೋದಿಲ್ಲ. ಮತ್ತು ಯಾವುದರಿಂದಲೋ ತುಂಬಿಸಿಕೊಳ್ಳಬಹುದು ಅಂತ ಹೊರಟಾಗೆಲ್ಲ ಬೇರೆ ಬೇರೆ ಅರ್ಥಗಳ ಕಡೆಗೆ ಮನುಷ್ಯ ತಿರುಗುವುದಾಗುತ್ತೆ. ನಮಗೇನೋ ಸಮಾಧಾನ ಇಲ್ಲ, ಏನೋ ಸಂತೋಷ ಇಲ್ಲ ಅಂತಂದರೆ ಟಿ ವಿ ಆನ್ ಮಾಡ್ತೀವಿ, ಅಥವಾ ಯಾವುದೋ ಒಂದು ಪುಸ್ತಕ ತೆಗಿತೀವಿ, ಕ್ಯಾಸೆಟ್ ಪ್ಲೇಯರ್ ಆನ್ ಮಾಡ್ತೀವಿ, ಇಲ್ಲ ರೋಡಲ್ಲಿ ಹಾಗೆಯೇ ಒಂದು ವಾಕ್ ಹೋಗಿ ಬರ್ತೀವಿ, ಅಥವಾ ಇನ್ಯಾವುದೋ ಮಾಲ್ಗೆ ಹೋಗ್ತೀವಿ, ಮತ್ತು ಯಾವುದೋ ಹೋಟೆಲ್ಗೆ ಹೋಗ್ತೀವಿ, ಇನ್ಯಾರ ಜೊತೆಯೋ ಹರಡ್ತೀವಿ ಅಂತಂದರೆ ನಮ್ಮ ಖಾಲಿತನವನ್ನು ತುಂಬಿಸ್ಕೊಳ್ಳೋದಕ್ಕೆ ಏನೇನೇನೋ ಮಾಡ್ತಾ ಇದ್ದೀವಲ್ಲ. ಒಂದು ಪುಸ್ತಕವೋ, ಒಂದು ಸಂಗೀತವೋ, ಒಂದು ಮಾಲೋ, ಒಂದು ರಸ್ತೆಯೋ, ಒಂದು ಸ್ನೇಹಿತನೋ, ಅವೆಲ್ಲ ಅರ್ಥ ಪ್ರಪಂಚಕ್ಕೆ ಸೇರಿರುವಂಥದ್ದು. ಹೀಗೆ ಕಾಮ ಮತ್ತು ಅರ್ಥ ಪರಸ್ಪರ ಮುಂದಾದ ಮೇಲೆ ಒಂದು ಬರ್ತಲೇ ಇರ್ತವೆ. ಆ ಕಾಮ ತೃಪ್ತಿವಾಯಿತು, ಮತ್ತೆ ತಿರ್ಗ ಇನ್ಯಾವುದೋ ಕೊರತೆ ತೋರುತ್ತೆ, ಮತ್ತೊಂದು ಕಾಮ ಹೇಳುತ್ತೆ, ಆ ತಕ್ಷಣ ಅದಕ್ಕೆ ಬೇಕಾಗಿರುವಂಥ ಅರ್ಥ ಹೀಗೆ ಹೋಗ್ತಲೇ ಇರುತ್ತೆ. ಇಲ್ಲಿ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಯಾಕೆ? ಎಲ್ಲ ಅರ್ಥಕಾಮಗಳನ್ನು ಈಡೇರಿಸುವಷ್ಟು ಶಕ್ತಿ ಜಗತ್ತಿನಲ್ಲಿ ಇಲ್ಲ. ಅದಕ್ಕೆ ಒಂದು ಶಿಸ್ತು, ಒಂದು ವ್ಯವಸ್ಥೆ ಬೇಕು ಅಂತ, ಅದು ಧರ್ಮ ಅಂತ ಆಯಿತು ಅಂತ. ಹಾಗೆ ಧರ್ಮದ ಸ್ವರೂಪವನ್ನು ತೆಗೆದುಕೊಳ್ತಾರೆ. ಇಲ್ಲಿ ಅವರು ಭಗವದ್ಗೀತೆಯ ಪ್ರಸಿದ್ಧ ವಾಕ್ಯ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅನ್ನುವ ವಿಭೂತಿಯೋಗದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಕಾಮ ಅನ್ನುವುದು ಹೇಯವಲ್ಲ, ಧರ್ಮಕ್ಕೆ ಅವಿರುದ್ಧವಾದರೆ ಅದು ಭಗವತ್ ಸ್ವರೂಪಿಯೇ ಆಗುತ್ತೆ ಅಂತ. ಹೀಗಾಗಿಯೇ ಭಾರತೀಯರಿಗೆ ಪಾಪ ಪ್ರಜ್ಞೆ ತುಂಬ ಕಾಡುವುದಿಲ್ಲ. ಯಾವುದು ಸೆಮೆಟಿಕ್ ರಿಲಿಜನ್ನಲ್ಲಿ ದೇವರಿಗಿಂತಲೂ ದೊಡ್ಡ ತತ್ವವಾಗಿ ಕೂತುಬಿಟ್ಟಿದೆಯೋ, ಮೋರ್ ದ್ಯಾನ್ ಗಾಡ್ ದೇ ಆರ್ ವರಿಡ್ ಅಬೌಟ್ ಸಿನ್. ನಮ್ಮಲ್ಲಿ ಆ ತರಹ ಇಲ್ಲ. ಕಾರಣ ಅದು ಇಷ್ಟೇ, ಅದನ್ನು ಸಬ್ಲಿಮೇಟ್ ಮಾಡಿದ ತಕ್ಷಣ ಅದಕ್ಕೆ ಭಗವತ್ ಸ್ವರೂಪ ಬಂದುಬಿಡುತ್ತೆ ಅಂತ. ಅದಕ್ಕೆ ಈ ಸ್ವಾರ್ಥದ ಸಂಕೋಚ ಪ್ರವೃತ್ತಿಯ ಲೇಪನವನ್ನು ತೆಗೆದುಹಾಕಿಬಿಟ್ರೆ ಆಯಿತು. ಇಷ್ಟೇ. ಹಲಸಿನ ಹಣ್ಣನ್ನು ತಿನ್ನುವಾಗ ಅದರ ಮೈಣ ಕೈಗಂಟಿಕೊಳ್ಳುತ್ತೆ ಅಂದರೆ ಎಣ್ಣೆ ಹಚ್ಚಿಕೊಂಡು ಬಿಟ್ಟರೆ ಸಾಕು. ಹಾಗೆ ಕಾಮದ ಒಂದು ಸಂದರ್ಭದಲ್ಲಿ, ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅದು ರೈಚಿಯಸ್ ಆಗಿದೆಯೇ ಇಲ್ಲವೇ, ಯುಕ್ತವೇ ಅಯುಕ್ತವೇ ಅಂತ ನೋಡಿಕೊಂಡು ಯುಕ್ತವಾದದ್ದನ್ನು ಮಾಡುವಾಗ ಅದಕ್ಕೆ ದೈವೀ ಭಾವನೆಯೇ ಬಂದುಬಿಡುತ್ತೆ ಅಂತ. ಇದು ಲೋಕ ವ್ಯವಹಾರದಲ್ಲಿ ಕೂಡ ಅನಿವಾರ್ಯವಾಗುವಂಥದ್ದು. ಅದನ್ನು ಅವರು ತಿಳಿಸ್ತಾರೆ. ಮತ್ತು ಈ ಧರ್ಮದ ಜಾಗರಣೆಗೆ ಬೇಕಾಗಿರುವ ವ್ಯವಸ್ಥೆಗಳನ್ನು ಎಲ್ಲ ಮುಂದೆ ತಿಳಿಸಿಕೊಂಡು ಹೋಗ್ತಾರೆ. ಆ ಕಡೆಗೆ ನಾವು ಹೊರಡಬಹುದು. ಧರ್ಮ ಎಲ್ಲರನ್ನ ತಾಳಿಸುವ, ಬಾಳಿಸುವ ಸತ್ವ, ದಟ್ ವಿಚ್ ಸಸ್ಟೈನ್ಸ್ ಒನ್ ಆ್ಯಂಡ್ ಆಲ್. ಸಸ್ಟೆನೆನ್ಸಲ್ಲಿ ಬೇರಿಂಗ್ ಆ್ಯಂಡ್ ಫೀಡಿಂಗ್ ಎರಡೂ ಕೂಡ ಉಂಟು, ಧಾರಣ ಪೋಷಣ ಎರಡೂ ಕೂಡ ಉಂಟು. ಅಂಥ ಒಂದು ಧರ್ಮ ನಮ್ಮ ಹೃದಯಕ್ಕೆ ಅರಿವಾಗಬೇಕು ಅಂದರೆ ನಾವು ವಿಶ್ವ ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕು. ಎಲ್ಲಕ್ಕೂ ತಾಳ್ಮೆಗೆ, ಬಾಳ್ವೆಗೆ ಅವಕಾಶ ಉಂಟು ಅಂತನ್ನೋದನ್ನು ತಿಳಿಯಬೇಕು ಅಂದರೆ ಈ ವ್ಯವಸ್ಥೆ ಹಿಂದಿರುವಂತಹ ಶಕ್ತಿ ಏನು ಅಂತ ನಾವು ಸ್ವಲ್ಪವಾದರೂ ಅರಿವು ಮಾಡಿಕೊಳ್ಳಬೇಕು.
ಆ ಅರಿವನ್ನು ಋತ ಅಂತ ಕರೀತಾರೆ. ವೇದಗಳಲ್ಲಿ ಬಹಳ ಪ್ರಸಿದ್ಧ. ಅದನ್ನು ಕಾಸ್ಮಿಕ್ ಆರ್ಡರ್ ಅಂತ ಅನೇಕರು ಅನುವಾದ ಮಾಡ್ತಾರೆ. ಹಿರಿಯಣ್ಣನವರು ಅದನ್ನು ದ ನ್ಯಾಚುರಲ್ ಆ್ಯಂಡ್ ಮಾರಲ್ ಆರ್ಡರ್ ಅಂತಾರೆ. ಅದು ಅಫ್ಕೋರ್ಸ್ ಕಾಸ್ಮಿಕ್ ಆರ್ಡರೇನೆ. ಲೋಕದಲ್ಲಿ ಸ್ವಯಂ ಸಿದ್ಧವಾಗಿ ಇರುವಂಥದ್ದು ಮತ್ತು ಸಾಧ್ಯವಾಗಿ ಇರುವಂಥದ್ದು. ಇಟ್ಸ್ ಬೋತ್ ಫ್ಯಾಕ್ಚುಯಲ್ ಆ್ಯಂಡ್ ವ್ಯಾಲ್ಯೂ ಬೇಸ್ಡ್ ಆರ್ಡರ್ ಅಂತ. ಮಾರಲ್ ಅನ್ನುವುದು ನಾವು ಮಾಡಿಕೊಂಡಂಥದ್ದು, ನಮ್ಮ ಸಂಭಾವ್ಯತೆಯಿಂದ ಬಂದದ್ದು. ನ್ಯಾಚುರಲ್ ಅನ್ನೋದು ತಾನಾಗಿ ಇರುವಂಥದ್ದು. ಈಗ ನೀರು ಮೇಲಿಂದ ಕೆಳಕ್ಕೆ ಹರಿಯುತ್ತದೆ, ಅದು ನ್ಯಾಚುರಲ್ ಲಾ, ಅದು ನ್ಯಾಚುರಲ್ ಆರ್ಡರ್. ಅಂಥ ಒಂದು ನೀರಿನ ಹರಿವನ್ನು ನನ್ನ ಹೊಲ ಗದ್ದೆಗಳಿಗೆ ತಕ್ಕಂತೆ ತಿರುಗಿಸ್ಕೊಳ್ತೀನಿ ಅಂತ ಮಾಡಿಕೊಂಡಾಗ, ಇನ್ನೊಬ್ಬರ ಹೊಲ ಗದ್ದೆಗಳಿಗೆ ಹರಿಯುವ ನೀರನ್ನು ನಿಲ್ಲಿಸಿಬಿಟ್ಟು ಅಷ್ಟನ್ನು ನನ್ನ ಕಡೆಗೆ ತಿರುಗಿಸ್ಕೊಳ್ತೀನಿ ಎಂದಾಗ ಮಾರಲ್ ಆರ್ಡರ್ಗೆ ವಿರುದ್ಧವಾಗಿದ್ದೀನಿ ಅಂತ. ಹೀಗೆ ಮಾಡಿಕೊಳ್ಳುವಂಥದ್ದು ಇದು ಋತ. ಕಾಸ್ಮಿಕ್ ಅನ್ನುವಲ್ಲಿ ಎರಡೂ ಕೂಡ ಬರುತ್ತೆ. ಹಾಗೆ ಮಾಡಿಕೊಂಡಾಗ ನಾವು ಎಷ್ಟೋ ಜನರಿಂದ ಪ್ರಯೋಜನ ಪಡೆದಿದ್ದೀವಿ, ನಮಗೆ ಎಷ್ಟೋ ಜನ ಪ್ರಯೋಜನಕ್ಕಾಗಿ ಕಾದಿದ್ದಾರೆ ಅಂತೆಲ್ಲ ನೋಡಿಕೊಂಡಾಗ ಋಣಪ್ರಜ್ಞೆಯು ಬರುತ್ತೆ. ಆ ಋಣಗಳನ್ನು ಋಣತ್ರಯ ಅಂತ ಶಾಸ್ತ್ರಗಳು ಪ್ರಸಿದ್ಧವಾಗಿ ಹೇಳಿವೆ. ದೇವಋಣ, ಪಿತೃಋಣ ಹಾಗೂ ಋಷಿಋಣ ಅಂತ. ಋಷಿಋಣ ಅಧ್ಯಯನದಿಂದ ತೀರುವಂಥದ್ದು, ದೇವಋಣ ಕುಟುಂಬದಿಂದ ತೀರುವಂಥದ್ದು, ಪ್ರಜಾ ಸಮುತ್ಪತ್ತಿಯಿಂದ ತೀರುವಂಥದ್ದು, ಮತ್ತು ದೇವಋಣ ಕಾಣದ್ದನ್ನು ಕಂಡು ಶ್ರದ್ಧೆಯಿಂದ ಬಾಗುವುದರೊಳಗಿರತಕ್ಕಂಥದ್ದು ಅಂತ. ವಸ್ತುತಃ ಈ ಮೂರು ಋಣಗಳಲ್ಲಿ ಜ್ಞಾನ, ಕರ್ಮ, ಭಕ್ತಿಗಳು ಅಡಗಿವೆ. ಯಾಕೆಂದರೆ ದೇವಋಣದಲ್ಲಿ ನಮ್ಮ ಭಕ್ತಿ ಮುಖ್ಯ. ಪಿತೃಋಣದಲ್ಲಿ ಕುಟುಂಬ ವ್ಯವಹಾರದಲ್ಲಿ ನಿಲ್ಲಬೇಕಾದ್ರೆ ದುಡಿಯಬೇಕು, ಕರ್ಮ ಅದು ಬೇಕಾಗುತ್ತೆ. ಮತ್ತು ಋಷಿಋಣ ಜ್ಞಾನ ಸಂಪಾದನೆ, ಜ್ಞಾನ ಪ್ರಸಾರದಲ್ಲಿ ಜ್ಞಾನ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ಋಣತ್ರಯದಲ್ಲಿ ಯೋಗತ್ರಯ ಇದ್ದೇ ಇದೆ ಅಂತ ಗೊತ್ತಾಗುತ್ತೆ. ಈ ಋಣತ್ರಯವನ್ನು ಬಿಡಿಸಿಕೊಳ್ಳುವುದು ಯೋಗತ್ರಯದ ಅನುಸಂಧಾನದ ಮೂಲಕ. ಅಂದರೆ ಎಷ್ಟು ಅದ್ಭುತವಾದಂಥದ್ದು ಈ ಪರಿಕಲ್ಪನೆ, ತಾನೇ ತಾನಾಗಿ ನಮಗೆ ಉದ್ಧಾರಕ್ಕೆ ಇರುವಂಥದ್ದು ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಇಲ್ಲಿ ಕಾಣಬಹುದು. ಆಮೇಲೆ ಈ ಧರ್ಮಕ್ಕೆ ಹಲವು ವಿಧವಾದಂಥ ಆಕಾರಗಳು ಉಂಟು. ಅದಕ್ಕವರು ಮನುಸ್ಮೃತಿಯ ಒಂದು ಪ್ರಸಿದ್ಧವಾದ ಶ್ಲೋಕ ತೆಗೆದುಕೊಳ್ತಾರೆ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ ಅಂತ. ತುಂಬ ಸೊಗಸಾದಂಥದ್ದು ಮನುವಿನ ಈ ಮಾತು. ಧರ್ಮದ ಒಂದು ನೆಲೆಗಳು ಯಾವ್ಯಾವು? ವೇದವೇ ಅಖಿಲ ಧರ್ಮ ಮೂಲ ಅಂತ. ಅದು ಒಂದು. ಅಂದರೆ ಪಾರಂಪರಿಕವಾದ ಸಮಷ್ಟಿ ಜ್ಞಾನ ಯಾವುದು ಬಂದಿದೆ, ಹ್ಯಾಂಡೆಡ್ ಓವರ್ ಸಿನ್ಸ್ ಏಜಸ್, ಅದು ಒಂದು. ಮತ್ತು ಇನ್ನೊಂದು ಯಾವುದು? ಸ್ಮೃತಿಶೀಲೇಚ ತದ್ವಿದಾಂ. ಆ ಪಾರಂಪರಿಕವಾದಂಥ ಜ್ಞಾನವನ್ನು, ಅಪರೋಕ್ಷ ಜ್ಞಾನಿಗಳ ಜ್ಞಾನ ಸಂಗ್ರಹವನ್ನು ಯಾರು ತಿಳಿದು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೋ ಅವರು ಮತ್ತು ಅವರ ಶೀಲ ನಡವಳಿಕೆಗಳು. ಅಂದರೆ ಅಪರೋಕ್ಷ ಜ್ಞಾನಿಗಳ ಅಲ್ಲ, ಆದರೆ ಅಪರೋಕ್ಷ ಜ್ಞಾನಿಗಳ ವಿಚಾರವನ್ನು ಬಲ್ಲಂಥವರು ಮತ್ತು ಆ ಶೀಲವನ್ನು ಅಳವಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲು ಯಾವುದು? ವೇದ ಸಿದ್ಧವಾಕ್ಯ, ಇದು ಸಾಧಕ ವಾಕ್ಯ. ಶ್ರುತಿ ಸಿದ್ಧವಾಕ್ಯವಾದರೆ ಸ್ಮೃತಿ ಸಾಧಕ ವಾಕ್ಯ. ಆಮೇಲೆ ಆಚಾರಶ್ಚೈವ ಸಾಧೂನಾಂ, ಸಜ್ಜನರ ವರ್ತನೆಗಳು, ಇದು ಬಹಳ ಮುಖ್ಯ. ಇದನ್ನು ನಾವು ಲಿವಿಂಗ್ ಫಿಲಾಸಫಿ ಅಂತ ಕರಿತೀವಿ. ಇದನ್ನೇ ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ತೀವಿ. ನಾವು ಇದು ತೈತ್ರಿಯೋಪನಿಷತ್ತಿನ ಆಚಾರ್ಯೋಂತೆ ವಾಸಿನ ಮನುಷ್ಯಾಸ್ತಿ ಅಂತ ಬರುವಂಥದ್ರೊಳಗೆ ಯಥಾ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾ, ಅವರು ಹೇಗಿರ್ತಾರೆ, ಅಥ ಇದೇ ಧರ್ಮ ವಿಚಿಕಿತ್ಸಾ ವಾ ಸ್ಯಾತ್ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್, ಆಗ ಯಾರು ಯಾವ ಥರ ನಡ್ಕೊಳ್ತಾರೆ ಅನ್ನುವಂಥದ್ದು. ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ, ನಮಗೊಂದು ನೆಮ್ಮದಿ ಅಂತ ಇದೆಯಲ್ಲ ಅದು ಮುಖ್ಯ ಅಂತ. ಎಷ್ಟು ವಿಶಾಲ ಅರ್ಥದಲ್ಲಿ ಎಲ್ಲವನ್ನು ಒಳಗೊಳ್ಳುವಂತೆ ಹೇಳಿರುವಂಥದ್ದು. ಇಲ್ಲಿ ವೈಯಕ್ತಿಕವಾದಂತಹ ತೃಪ್ತಿಗೆ ಅವಕಾಶ ಉಂಟು, ಸಾಮುದಾಯಿಕವಾದಂಥದ್ದಕ್ಕೆ ಅವಕಾಶ ಉಂಟು, ಪಾರಂಪರಿಕವಾದದ್ದಕ್ಕೆ ಉಂಟು, ನಮ್ಮ ಪ್ರಾಮಾಣಿಕವಾದ ಮಿತವಾದರೂ ಸಾಚಾಗಿರುವಂಥ ತಿಳುವಳಿಕೆಗಳಿಗೂ ಕೂಡ ಅವಕಾಶ ಉಂಟು, ಅಮಿತವಾದಂತಹ ತಿಳುವಳಿಕೆಗೂ ಅವಕಾಶ ಉಂಟು. ಎಲ್ಲವನ್ನು ನೋಡಿಕೊಂಡು ಧರ್ಮ ಇದರ ಮೂಲ ಅಂತ ತಿಳಿಪಡಿಸಿದ್ದಾರೆ. ಇದನ್ನು ಅವರು ಹೇಳ್ತಾರೆ. ಆಮೇಲೆ ಆಚಾರ, ಅದರ ಬಗ್ಗೆ ಅವರು ಒತ್ತು ಕೊಡ್ತಾರೆ. ಶಿಷ್ಟರು ಅಂದರೆ ಯಾರು? ಯಾರು ಒಂದು ವ್ಯವಸ್ಥೆಗೆ ಅಂಗೀಕಾರ ತೋರಿಸ್ತಾರೋ, ಒಂದು ಕಟ್ಟುಪಾಡಿಗೆ ಒಪ್ಪಿ ಬದ್ಧರಾಗ್ತಾರೋ ಅವರು ಶಿಷ್ಟರು. ಶಾಸಧಾತುವಿಗೆ ಭೂತಕೃದಂತ ರೂಪ ಶಿಷ್ಟ ಅಂತಾಗುತ್ತೆ. ಮತ್ತು ಶಿಷ್ಟ ಅನ್ನೋದಕ್ಕೆ ಉಳಿದವರು ಅಂತಲೂ ಅರ್ಥ ಇದೆ. ಯಾರು ವ್ಯವಸ್ಥೆಯನ್ನು ಒಪ್ಪೋದಿಲ್ಲ ಅವರನ್ನು ವ್ಯವಸ್ಥೆಯೇ ಕೊಂದು ಹಾಕುತ್ತೆ.
ಅಂಗೀಕಾರ ಬುದ್ಧಿ ರಕ್ಷಣೆ ಮಾಡುತ್ತೆ. ಅಂಥವರು ಶಿಷ್ಟರು. ಇವತ್ತು ಶಿಷ್ಟ ಅನ್ನೋ ಶಬ್ದ ಎತ್ತಿದ ತಕ್ಷಣ ಪರಿಶಿಷ್ಟರೆಲ್ಲ ಕತ್ತಿ, ಕುಡುಗೋಲು, ಚಾಕು, ಲಾಂಗು ಎಲ್ಲ ತೆಗೆದುಕೊಂಡು ಬಿಡ್ತಾರೆ. ಇದು ಎಂಥ ವಿವೇಕ ನೋಡಿ. ಶಿಷ್ಟತೆ ಅಂತಂದರೆ ವ್ಯವಸ್ಥೆಯನ್ನು ಅಂಗೀಕರಿಸುವ ಬುದ್ಧಿ. ನಾವು ಕಾನ್ಸ್ಟಿಟ್ಯೂಷನ್ನಲ್ಲಿ ರೈಟ್ಸ್ ಬಗ್ಗೆ ಹೇಳಿದ್ದೆ, ಡ್ಯೂಟೀಸ್ ಬಗ್ಗೆ ಹೇಳ್ತಲೇ ಇಲ್ವಲ್ಲ. ಆ ಡ್ಯೂಟಿ ಮೈಂಡೆಡ್ ಪೀಪಲ್ನ ಶಿಷ್ಟರು ಅಂತ ಕರೀತಾರೆ. ಬರೀ ರೈಟ್ಸ್ ಬಗ್ಗೆ ಹೋರಾಡುವವರು ಪರಿಶಿಷ್ಟರಾಗ್ತಾರೆ ಅಷ್ಟೇ. ಆಮೇಲೆ ಜ್ಞಾನ ವಿಜ್ಞಾನಗಳನ್ನು ಕುರಿತು ಹೇಳ್ತಾರೆ. ಜ್ಞಾನ ಶಾಸ್ತ್ರವಾಕ್ಯ, ವಿಜ್ಞಾನ ಅನುಭವ ವಾಕ್ಯ. ಶಾಸ್ತ್ರವಾಕ್ಯದ ಪರ್ಯವಸಾನ ಅನುಭವ ವಾಕ್ಯದಲ್ಲಿ ಇರುವಂಥದ್ದು. ಯಾಕೆಂದರೆ ಎಷ್ಟು ಶಾಸ್ತ್ರಗಳನ್ನು ಝಾಡಿಸಿದ್ರೂ ಏನೂ ಪ್ರಯೋಜನ ಇಲ್ಲ. ನಮ್ಮ ಎಸ್ ಆರ್ ರಾಮಸ್ವಾಮಿಯವರು ಅವರ ವೇದಾಂತದ ಗುರುಗಳು ಮಾಗಡಿ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳ ಬಗೆಗೆ ಬರೀತಾ ಒಂದು ಕಡೆ ಹೇಳ್ತಾರೆ. ಅದು ಡಿ ವಿ ಜಿಯವ್ರನ್ನ ಕುರಿತು ಬರವಣಿಗೆಯಲ್ಲೇ ಬರುತ್ತೆ. ಡಿ ವಿ ಜಿಯವರು ಜ್ಞಾಪಕ ಚಿತ್ರಶಾಲೆಯ ಲೇಖನಗಳನ್ನು ಸುಧಾ ಪತ್ರಿಕೆಯಲ್ಲಿ ಬರಿತಾ ಇದ್ದಾಗ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಂಥ ಲೇಖನಗಳನ್ನು ಓದಿ ಅವರು ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ತುಂಬ ಸಂತೋಷಪಟ್ಟರಂತೆ. ಅವರು ಹೇಳಿದ್ರಂತೆ, ಈ ಬರವಣಿಗೆಗಳು ಡಿ ವಿ ಜಿಯವರ ಗೀತಾ ತಾತ್ಪರ್ಯ ಜೀವನ ಧರ್ಮಯುಗಕ್ಕಿಂತ ಹೆಚ್ಚು ಬೆಲೆ ಬಾಳೋದು. ಯಾಕೆ, ಎಷ್ಟು ಶಾಸ್ತ್ರವಾಕ್ಯವನ್ನಾದರೂ ಝಾಡಿಸ್ಬೋದು, ಇದೇ ಮಾತಲ್ಲಿ ಬರುತ್ತೆ. ಏನು ಪ್ರಯೋಜನ, ಅದನ್ನು ಅನುಷ್ಠಾನದಲ್ಲಿ ಇಟ್ಕೊಂಡ್ರೆ ತಾನೇ ಮುಖ್ಯ ಅಂತ. ಜ್ಞಾನ ವಿಜ್ಞಾನ ಸಹಿತಂ, ಜ್ಞಾನಂ ವಿಜ್ಞಾನ ಸಹಿತಂ ಅನ್ನುವ ಗೀತಾವಾಕ್ಯಕ್ಕೆ ಭಾಷ್ಯದಲ್ಲಿ ಶಂಕರರು ಅದನ್ನೇ ಹೇಳ್ತಾರೆ. ಜ್ಞಾನ ಅನ್ನುವುದು ಶಾಸ್ತ್ರಜನ್ಯಂ, ವಿಜ್ಞಾನಂ ಅನುಭವಜನ್ಯಂ ಅಂತ. ಅನುಭವದಲ್ಲಿ ಜ್ಞಾನಕ್ಕೆ ನೆಲೆ ಸಿಗಬೇಕಾಗತ್ತೆ. ಇಲ್ಲದೇ ಇದ್ದರೆ ಅಂಥ ಜ್ಞಾನ ನಂಬಿಕೆಗೆ ಮಾತ್ರ ಅರ್ಹವಾಗತ್ತೆ ಹೊರತುನುವೆ ನಮ್ಮ ಅನುಭವದಲ್ಲಿ ನೆಲೆ ನಿಂತದ್ದಾಗಿ ದೃಢವಾಗುವುದಿಲ್ಲ. ಈ ದೃಷ್ಟಿಯಿಂದ ಜ್ಞಾನ ವಿಜ್ಞಾನಗಳು ಕೂಡ ಈ ಧರ್ಮದ ಆಯಾಮದಲ್ಲಿ ಸೇರಿಕೊಳ್ಳುತ್ತವೆ. ಜ್ಞಾನ ವಿಜ್ಞಾನವಾಗ್ತಾ ಇದ್ದಂತೆ ಧರ್ಮ ಮೋಕ್ಷವಾಗಿಬಿಡುತ್ತೆ ಎನ್ನುವ ಮಾತು ಬರುತ್ತೆ. ಅದೇ ಸಂದರ್ಭದಲ್ಲಿ ಅವರು ಕರ್ಮ ಸಿದ್ಧಾಂತದ ಬಗ್ಗೆಗೂ ಮಾತಾಡ್ತಾರೆ. ಕರ್ಮ ಸಿದ್ಧಾಂತ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಕ್ಕೆ ಇದೊಂದು ಕರ್ಮ ಬಂತು, ವಿಧಿವಾದ ಬಂತು, ಇದರಿಂದಲೇ ಭಾರತೀಯರು ಕೆಟ್ಟರು ಅಂತ. ಜವಾಹರ್ಲಾಲ್ ನೆಹರು ಅಂಥವರಿಂದ ಮೊದಲುಗೊಂಡು ಜಿ ವಿ ಕೆ ರಾಯರವರೆಗೂ ಎಲ್ಲರೂ ಕರ್ಮ ಸಿದ್ಧಾಂತವನ್ನು ಬೈದಿದ್ದಾರೆ. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಒಂದು ವರ್ಕಿಂಗ್ ಹೈಪೋಥಿಸಿಸ್ ಅನ್ನುವುದು ಬೇಕೇ ಬೇಕಾಗತ್ತಲ್ವಾ ಯಾವುದೇ ಒಂದು ವ್ಯವಸ್ಥೆಯನ್ನು ವಿವರಿಸುವಾಗ. ಸನಾತನ ಧರ್ಮದ ಅಸ್ಥಿಭಾರದಲ್ಲಿ ಕರ್ಮ ಸಿದ್ಧಾಂತ ಒಂದಲ್ಲ, ಅದು ನಿಜವಾಗಿ ಆತ್ಮಸಿದ್ಧಾಂತ ಅಸ್ಥಿಭಾರ, ಕರ್ಮ ಸಿದ್ಧಾಂತ ಅಲ್ಲ. ಪೂರ್ವಮೀಮಾಂಸಾ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿ ಉತ್ತರ ಮೀಮಾಂಸಾ ವೇದಾಂತ. ಹಾಗಾಗಿ ನೈಷ್ಕರ್ಮ್ಯ ಸಿದ್ಧಿಗೆ ಅವಕಾಶ ಇರುವಾಗ ಕರ್ಮ ಸಿದ್ಧಾಂತ ಹೇಗೆ ಅಸ್ಥಿಭಾರವಾಗುತ್ತದೆ? ಇಟ್ಸ್ ನಾಟ್ ಅನ್ ಆಬ್ಸಲ್ಯೂಟ್ ವ್ಯಾಲ್ಯೂ, ಇಟ್ಸ್ ಓನ್ಲಿ ಅನ್ ಇನ್ಸ್ಟ್ರುಮೆಂಟಲ್ ವ್ಯಾಲ್ಯೂ. ಹಿರಿಯಣ್ಣನವರು ಅಬ್ಸಲ್ಯೂಟ್ ಮತ್ತು ಇನ್ಸ್ಟ್ರುಮೆಂಟಲ್ ಅನ್ನುವ ರೀತಿಯಲ್ಲಿ ಸಾಧನ ಮೌಲ್ಯಗಳು ಯಾವುದು, ಸರ್ವೋಚ್ಚ ಮೌಲ್ಯ ಯಾವುದು ಅನ್ನುವುದನ್ನು ತೋರ್ಪಡಿಸ್ತಾ ಮೋಕ್ಷಕ್ಕೆ ಹೇಳ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಇಟ್ಸ್ ನಾಟ್ ಎ ಡೆಮಾನ್ಸ್ಟ್ರೇಟಬಲ್ ಟ್ರೂತ್, ಹೈಪೋಥೆಟಿಕಲಿ ಇಟ್ಸ್ ವ್ಯಾಲ್ಯೂ ಈಸ್ ಗ್ರೇಟ್ ಅಂತ. ಡೆಮಾನ್ಸ್ಟ್ರೇಟ್ ಮಾಡಿ ತೋರ್ಸೋಕ್ಕಾಗದೇ ಇರ್ಬೋದು, ಆದರೆ ಅನುಕೂಲತೆಗೆ ಬರುವಂಥದ್ದಾಗಿರುತ್ತೆ ಅಂತ. ಕೆಲವೆಲ್ಲವನ್ನು ಕೂಡ ನಾವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದಕ್ಕೆ ಆಗುವುದಿಲ್ಲ. ಅಡುಗೆ ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರೆ, ಎಲ್ಲಿ ಅಳದು ತೋರಿಸಿ ಅಂತಂದರೆ ಅಷ್ಟೇ, ಬಾಯಿಗೆ ಹಾಕ್ಕೊಂಡು ನೋಡಯ್ಯ ಗೊತ್ತಾಗುತ್ತೆ ಅಂತ ಅನ್ನಬೇಕಾಗತ್ತೆ. ಈ ರೀತಿಯಾದದ್ದು ಕರ್ಮ ಸಿದ್ಧಾಂತ ತುಂಬ ಪ್ರಯೋಜನಕಾರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಮೌಲ್ಯ ಮೀಮಾಂಸೆಗೆ ಬೇಕಾಗಿರುವ ಹಿನ್ನೆಲೆಯನ್ನು ಮಾಡಿಕೊಟ್ಟು ಮತ್ತೆ ಅವರು ಇನ್ನೂ ಒಂದು ಮುಖಕ್ಕೆ ಬರ್ತಾರೆ, ಲಾಜಿಕಲ್ ವ್ಯಾಲ್ಯೂಸ್ ಅಂತ. ಲಾಜಿಕಲ್ ವ್ಯಾಲ್ಯೂಸ್ನ ತುಂಬ ತುಂಬ ಪ್ರೌಢವಾದಂಥ ಬರವಣಿಗೆ ಅದು. ಕಾರಣ ತರ್ಕವೇ ತೊಡಕಾಗಿರುವಂಥ ಶಾಸ್ತ್ರ. ನಮ್ಮ ತರ್ಕ ವಿದ್ವಾಂಸರೆಲ್ಲ ಹೆಮ್ಮೆಯಿಂದ ಹೇಳ್ಕೋತಾರೆ ಅದು ಗಂಡು ಶಾಸ್ತ್ರ ಅಂತ. ತರ್ಕ ವ್ಯಾಕರಣಗಳು ಎರಡೇ ಗಂಡು ಶಾಸ್ತ್ರಗಳು. ಅಲಂಕಾರ ಶಾಸ್ತ್ರವಂತೂ ತೀರಾ ಹೆಂಬೇಡಿ ಹೆಣ್ಣು ಶಾಸ್ತ್ರ ಅಂತ ಬೈತಾರೆ. ಆದರೆ ಅದು ಅನುಭವ ಪರ್ಯವಸಾನವಾದ ಶಾಸ್ತ್ರ. ಈ ಶಾಸ್ತ್ರಗಳನ್ನು ಆಪೋಷಣ ತೆಗೆದುಕೊಳ್ಳುವಂಥದ್ದು ಇರಲಿ. ಆದರೆ ತರ್ಕ ಕರ್ಕಶತೆಯನ್ನು ಇಲ್ಲಿ ನಾವು ಕಾಣಬಹುದು. ಅಲ್ಲಿ ಅವರು ಪ್ರಮಾಣ ಅಂದರೆ ಏನು ಅಂತ ತೆಗೆದುಕೊಳ್ತಾರೆ. ಮೊದಲಿಗೆ ಪ್ರಮಾಣ ಅಂತಂದರೆ ಪ್ರತ್ಯಕ್ಷ, ಅನುಮಾನ, ಆಪ್ತವಾಕ್ಯ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತೆಲ್ಲ ಬರುತ್ತಲ್ಲ. ನೇರವಾಗಿ ಇಂದ್ರಿಯಗಳಿಂದ ನೋಡುವುದು ಪ್ರತ್ಯಕ್ಷ, ಆಂಶಿಕವಾಗಿ ಇಂದ್ರಿಯಗಳಿಂದ ಮತ್ತಿಂದು ಸ್ವಲ್ಪ ಊಹನೆ ಇರುವಂಥದ್ದು ಅನುಮಾನ, ಇನ್ಫರೆನ್ಸ್ ಅಂತ ಏನು ಕರಿತೀವಿ, ಮತ್ತು ಎರಡರ ಹೋಲಿಕೆಯಿಂದ ಬರುವಂಥದ್ದು ಅದು ಉಪಮಾನ ಅಂತ. ಆಮೇಲಿಂದ ಅರ್ಥಾಪತ್ತಿ ಅಂದರೆ ನಾವು ಕಾಣದೇ ಇದ್ದರೂ ನೋಡಿಕೊಂಡು ಊಹೆ ಮಾಡುವಂಥದ್ದು. ಪೀನೋಯಂ ದೇವದತ್ತ ದಿವಾನ ಭುಂಕ್ತೆ ಅಂತ ಬಹಳ ಪ್ರಸಿದ್ಧವಾದಂಥ ಉದಾಹರಣೆ. ಈ ದೇವದತ್ತ ದೃಷ್ಟಪುಷ್ಟವಾಗಿಯೇ ಇದ್ದಾನೆ,
ಹೃಷ್ಟಪುಷ್ಟವಾಗಿ ತುಂಬಿಕೊಂಡು ಕಾಣಿಸ್ತಾನೆ. ಆದರೆ ಹಗಲೊತ್ತು ಊಟ ಮಾಡ್ತಾ ಇಲ್ಲ, ಅಂದರೆ ರಾತ್ರಿ ಊಟ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ಹೈಪೋಥೆಟಿಕಲ್ ಆದಂಥದ್ದು, ಅದು ಒಂದು. ಆಮೇಲೆ ಅನುಪಲಬ್ಧಿ, ಇಲ್ಲಿ ಪಾತ್ರೆ ಇಲ್ಲ, ಹಾಗಾಗಿ ಯಾರೋ ತಗೊಂಡು ಹೋಗಿದ್ದಾರೆ. ಇರಬೇಕಾಗಿದ್ದು ಇಲ್ಲಿಲ್ಲ, ಹಾಗಾಗಿ ಎಲ್ಲಿಗೋ ಅದು ಹೋಗಿದೆ ಅಂತ ಮಾಡುವಂಥ ತಿಳುವಳಿಕೆ. ಈ ಥರದ್ದೆಲ್ಲವನ್ನು ಅವುಗಳನ್ನು ವಿವರಿಸ್ತಾರೆ. ಹೀಗೆ ನಾವು ಮೊದಲು ಪ್ರಮಾಣಗಳನ್ನು ನಿಶ್ಚಯ ಮಾಡಿಕೊಳ್ಳಬೇಕಾಗುತ್ತೆ. ಪ್ರಮಾಣಗಳನ್ನು ನಿಶ್ಚಯ ಮಾಡಿಕೊಂಡ ಮೇಲೆ ಈ ಪ್ರಮಾಣಗಳಿಂದ ಬರುವಂಥ ಜ್ಞಾನ ಯಾವುದು ಅದನ್ನು ನಿಶ್ಚಯ ಮಾಡಿಕೊಳ್ಬೇಕು. ಈಗ ಜ್ಞಾನ ಮೀಮಾಂಸೆಗೆ ಬರ್ತೀವಿ. ಪ್ರಮಾಣಗಳ ಮೂಲಕ ಜ್ಞಾನ, ಜ್ಞಾನದ ಸ್ವರೂಪ ಏನು, ಜ್ಞಾನ ಹೇಗಿರ್ಬೋದು? ಸಮ್ಯಜ್ಞಾನ, ಪರ್ಫೆಕ್ಟ್ ನಾಲೆಡ್ಜ್ ಅಂತ, ಮತ್ತು ಮಿಥ್ಯಾಜ್ಞಾನ, ಫಾಲ್ಸ್ ನಾಲೆಡ್ಜ್ ಅಂತ, ಮತ್ತು ಸಂಶಯ ಜ್ಞಾನ, ಡೌಟ್ಫುಲ್ ನಾಲೆಡ್ಜ್. ಆಮೇಲಿಂದ ವಿಕಲ್ಪ ಜ್ಞಾನ, ನಾನ್ ಎಕ್ಸಿಸ್ಟೆನ್ಷಿಯಲ್ ಆಗಿರುವುದರ ಬಗ್ಗೆ ತಿಳುವಳಿಕೆ. ಮೊಲದ ಕೊಂಬು, ಮೊಲದ ಕೊಂಬು ಅಂತ ಪದದಲ್ಲಿ ಮಾತ್ರ ಇದೆ, ವಸ್ತುಸ್ಥಿತಿಯಲ್ಲಿ ಇಲ್ಲ. ಹೀಗೆ ವಿಕಲ್ಪ ಜ್ಞಾನ. ಮತ್ತು ಸಾದೃಶ್ಯ ಜ್ಞಾನ, ಮುಖ ಚಂದ್ರನ ಆಗಿದೆ ಅಂತಂದರೆ ಸಾದೃಶ್ಯದಿಂದ ಬಂದಂಥದ್ದು. ಅದರ ಮೂಲಕ ಆಹಾರ್ಯ ಜ್ಞಾನ ಅಂತಲೂ ಕರಿತೀವಿ. ಚಂದ್ರನಂತೆ ಆಹ್ಲಾದಕಾರಿಯಾಗಿದೆ ಎನ್ನುವಂಥ ಜ್ಞಾನ ಬಂತು ಅಂತ. ಹೀಗೆ ಪ್ರತ್ಯಕ್ಷ ಸಮ್ಯಜ್ಞಾನ, ಸಾದೃಶ್ಯ ಜ್ಞಾನ, ಮಿಥ್ಯಾಜ್ಞಾನ, ಅನ್ಯಥಾ ಜ್ಞಾನ, ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳುವಂಥದ್ದು, ಇದೋ ಅದೋ ಅಲ್ಲವೋ ಅಂತ ಡೌಟಲ್ಲಿ ತಿಳ್ಕೊಳ್ಳುವಂಥ ಸಂಶಯ ಜ್ಞಾನ. ಹೀಗೆಲ್ಲ ಜ್ಞಾನದ ಪರಿಧಿ ಬಹುವಿಧವಾಗಿರುವಂಥದ್ದು. ಹೀಗಿರುವಂಥ ಒಂದು ಜ್ಞಾನ ಮೀಮಾಂಸೆಯನ್ನು ಅವರು ಮಾಡ್ತಾ ಒಂದು ಪದಾರ್ಥವು ಹೇಗೆ ತೋರಿಕೊಳ್ಳುತ್ತೆ ಅಂತನ್ನೋದರ ಬಗ್ಗೆ ಉಂಟು. ಅದನ್ನು ಖ್ಯಾತಿ ಅಂತ ಕರಿತೀವಿ. ಇದು ತುಂಬ ತಲೆನೋವಿನ ಕೆಲಸ. ಖ್ಯಾತಿ ಅಂದರೆ, ಖ್ಯಾ ಅಂದರೆ ಹೇಳುವುದು, ರಿವೀಲ್ ಅಂತ ಅರ್ಥ. ಖ್ಯಾತಿ ಅಂದರೆ ರೆವಲೇಷನ್, ಹೌ ಎ ಥಿಂಗ್ ಈಸ್ ರಿವೀಲ್ಡ್. ಒಂದು ಹೇಗೆ ತೋರಿಕೊಳ್ಳುತ್ತೆ ನಮಗೆ. ಅದಕ್ಕೆ ಜ್ಞಾನ, ಯಾವುದೇ ಜ್ಞಾನವಾದರೂ ಸರಿ ಅಂತ ಕೆಲವರು, ಇನ್ನು ಯಾವುದೇ ಜ್ಞಾನವಾದರೂ ಸುಳ್ಳು ಅಂತ ಕೆಲವರು. ಎರಡು ಎಕ್ಸ್ಟ್ರೀಮ್ಸ್ ಉಂಟು. ಇನ್ನು ಮಧ್ಯದಲ್ಲಿ ಒಮ್ಮೆ ಸರಿ ಒಮ್ಮೆ ತಪ್ಪು ಅಂತ, ಹೀಗೆ 3 ವಿಧವಾದ ಗ್ರೂಪ್ಸ್ ಉಂಟು. ಆತ್ಮಖ್ಯಾತಿ, ಅಸತ್ಖ್ಯಾತಿ, ಅಖ್ಯಾತಿ, ಅನ್ಯಥಾಖ್ಯಾತಿ, ಅನಿರ್ವಚನೀಯತಾ ಖ್ಯಾತಿ ಅಂತ 5 ತರಹ ಉಂಟು. ಅವರಲ್ಲಿ ಮೀಮಾಂಸಕರು ಅಂದರೆ ಪೂರ್ವ ಮೀಮಾಂಸಕರು, ಉತ್ತರ ಮೀಮಾಂಸಕರು ಮತ್ತು ಬೇರೆ ಬೇರೆ ರೀತಿಯಾದಂತಹ ದರ್ಶನ ಪಂಥಗಳಲ್ಲಿರುವವರು, ಅವರೆಲ್ಲ ಹಲವರು ಕಾಣಿಸಿಕೊಳ್ತಾರೆ. ಅವರೆಲ್ಲರಿಗೂ ಕೂಡ ಸಲ್ಲುವಂಥದ್ದು ಏನೇನು ಅನ್ನೋದನ್ನು ಇವರು ತೋರ್ಪಡಿಸ್ಕೊಳ್ತಾರೆ. ಉದಾಹರಣೆಗೆ ಅಖ್ಯಾತಿ ಅಂದರೆ ನಾಲೆಡ್ಜ್ ಕ್ಯಾನ್ ನೆವರ್ ಬಿ ಫಾಲ್ಸ್ ಅಂತನ್ನುವಂಥದ್ದು ಪ್ರಾಭಾಕರ ಮೀಮಾಂಸಕರ ಒಂದು ದೃಷ್ಟಿಕೋನ, ವಿಶಿಷ್ಟಾದ್ವೈತದ ದೃಷ್ಟಿಕೋನ, ಸಾಂಖ್ಯಯೋಗಗಳ ದೃಷ್ಟಿಕೋನ ಆಗುತ್ತೆ. ಆತ್ಮಖ್ಯಾತಿ ಅಥವಾ ಅಸತ್ಖ್ಯಾತಿ ಮತ್ತು ಅಸತ್ಖ್ಯಾತಿ ಇದೆರಡೂ ಕೂಡ ಬೌದ್ಧರದು. ಯಾವ ಜ್ಞಾನವೂ ಸರಿಯಾದಂಥದ್ದಲ್ಲವೇ ಅಲ್ಲ ಅಂತನ್ನುವಂಥದ್ದು. ಮತ್ತು ಅನ್ಯಥಾಖ್ಯಾತಿ, ಅನಿರ್ವಚನೀಯತಾ ಖ್ಯಾತಿ. ಆ ಅನ್ಯಥಾಖ್ಯಾತಿಯಲ್ಲಿ ಭಟ್ಟ ಮೀಮಾಂಸಕರು ಅಂತ ಕುಮಾರಲ ಭಟ್ಟನ ಪರಂಪರೆಯವರು ಮತ್ತು ನೈಯಾಯಿಕರು, ದ್ವೈತ ವೇದಾಂತಿಗಳು ಬರ್ತಾರೆ. ಆಮೇಲಿಂದ ಈ ಅನಿರ್ವಚನೀಯತಾ ಖ್ಯಾತಿಯಲ್ಲಿ ಅದ್ವೈತ ವೇದಾಂತಿಗಳು ಬರ್ತಾರೆ. ಹೀಗೆ ಇವುಗಳೆಲ್ಲ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಜ್ಞಾನದ್ದು ಅಂತ ಬರುತ್ತೆ. ತುಂಬ ಸೂಕ್ಷ್ಮವಾದದ್ದು, ಅದ್ಭುತವಾದದ್ದು. ಇದು ಯಾತಕ್ಕೆ? ಖ್ಯಾತಿ ಎನ್ನುವುದರೊಳಗೆ ಜ್ಞಾನ ಯಾವ ಮಟ್ಟಕ್ಕೆ ಸರಿ ಅಂತ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲಿ ಈ ಹೊತ್ತು ಏನೇನು ತಗಾದೆಗಳು ಮಾಡ್ತಾ ಇದ್ದಾರೆ, ಆ ರೀತಿಯಾದದ್ದು ಈ ರೀತಿಯಾದದ್ದು ಅಂತ ಎಲ್ಲ ಫಿಲಸಾಫಿಕಲ್ ಜಗ್ಲರಿ ಏನೆಲ್ಲ ಹಾಕಿದ್ದಾರೆ ವಿಜ್ಞಾನದಲ್ಲಿ, ಸಮಾಜಶಾಸ್ತ್ರದಲ್ಲಿ, ಬೇರೆ ಬೇರೆ ಡೈಲೆಕ್ಟಿಕಲ್ ಕ್ರಿಟಿಸಿಸಮ್ನಲ್ಲಿ, ಅವು ಎಲ್ಲದರ ವಿಶ್ಲೇಷಣೆ ನಡೆದು ಹೋಗಿದೆ. ಹಿಂದೆ ಒಮ್ಮೆ ಈ ಬಗ್ಗೆ SR ರಾಮಸ್ವಾಮಿಗಳ ಜೊತೆಗೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದರು, ದೀಸ್ ಪ್ರಾಬ್ಲಮ್ಸ್ ವರ್ ಡಿಸ್ಕಸ್ಡ್ ಲಾಂಗ್ ಎಗೋ ಬಿಫೋರ್ ಏಜಸ್ ಇನ್ ಅವರ್ ಟ್ರೆಡಿಷನ್ ಅಂತ ಅವರೊಂದು ಮಾತು ಹೇಳಿದರು. ಅದು ಬಹಳ ಸತ್ಯವಾದದ್ದು. ಎಂದೋ ಇವುಗಳ ಬಗ್ಗೆ ಎಲ್ಲ ತಕರಾರು ಮಾಡಿ ತೀರ್ಮಾನ ಮಾಡಿ ಹೀಗೆ ಅಂತ ಹೇಳಿದ್ದೀವಿ. ಆದರೆ ಹೇಳಿದ ಭಾಷೆ ಬೇರೆ, ಪರಿಭಾಷೆ ಬೇರೆ. ಅದನ್ನು ತಿಳ್ಕೊಳ್ಳೋದು ಹೊಸದಾಗಿ ಅದನ್ನು ರಿಯಲೈಸ್ ಮಾಡಿಕೊಳ್ಳೋಷ್ಟೇ ಕಷ್ಟಕಾರಿಯಾಗಿದೆ. ನಿಜ, ಅದನ್ನು ತಿಳ್ಕೊಳ್ಬೇಕಾದ ಬಾಧ್ಯತೆ ನಮಗಿದೆ. ಆದರೆ ಒಂದು ಸಮಾಧಾನವಂತೂ ಇದೆ. ಯು ಹ್ಯಾವ್ ಅನ್ ಆನ್ಸರ್, ಯು ಹ್ಯಾವ್ ಟು ಸರ್ಚ್ ಫಾರ್ ಇಟ್ ಅಷ್ಟೇ. ಯು ನೋ ವೇರ್ ಇಟ್ ಈಸ್, ಜಸ್ಟ್ ಯು ವಾಂಟ್ ಟು ನೋ ಹೌ ಇಟ್ ಈಸ್ ಅಷ್ಟೇ. ವೇರ್ ಇಟ್ ಈಸ್ ಅಂತ ಅನ್ನೋದು ಗೊತ್ತು.
ಸಮಾಧಾನ ಇದೆ, ವಾಟ್ ಇಟ್ ಈಸ್ ಅನ್ನೋದು ಗೊತ್ತು. ಹೌ ಇಟ್ ಈಸ್ ಅನ್ನುವ ಪ್ರೋಸೆಸ್ಗಾಗಿ ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಯನ ಎಲ್ಲ ಪ್ರೋಸೆಸ್ಸಿಗೆ ತಾನೇ ಸಂಬಂಧಪಟ್ಟುವಂಥದ್ದು. ಇದನ್ನು ಅವರು ವಿಶ್ಲೇಷಣೆ ಮಾಡ್ತಾರೆ. ಆಮೇಲೆ ಮತ್ತೊಂದು ಮೌಲ್ಯಕ್ಕೆ ಬರ್ತಾರೆ, ಅದು ಮಾರಲ್ ವ್ಯಾಲ್ಯೂಸ್ ಅಂತ. ಲಾಜಿಕಲ್ ವ್ಯಾಲ್ಯೂಸ್ ಆದಮೇಲೆ ಮಾರಲ್ ವ್ಯಾಲ್ಯೂಸ್ ಅಂತ. ಅಲ್ಲಿಯೇ ಧರ್ಮದ ಬಗ್ಗೆ, ನೀತಿಯ ಬಗ್ಗೆ, ಸತ್ಯದ ಬಗ್ಗೆ, ಅಹಿಂಸೆಯ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆ ಹೇಳುವಾಗ ಮೈ ಜುಮುಗುಟ್ಟಿಸುವಂತಹ ಸತ್ಯಗಳನ್ನು, ಫ್ಯಾಕ್ಟ್ಸನ್ನು ರಿವೀಲ್ ಮಾಡ್ತಾರೆ. ಅಂದರೆ ಸತ್ಯವು ಪರಮಾವಧಿ ಮೌಲ್ಯ ಅಲ್ಲ ಅಂತ ಹೇಳ್ತಾರೆ. ಗಾಂಧಿ ಗತಿ ಏನಾಗಬೇಕು ನೋಡಿ. ಅಹಿಂಸೆಯಂತೂ ಪರಮಾವಧಿ ಮೌಲ್ಯ ಅಲ್ಲವೇ ಅಲ್ಲ ಅಂತ. ಯಾಕೆ ಅಂದರೆ ಇವು ಸ್ವಯಂಪೂರ್ಣವಾದವಲ್ಲ ಅಂತ. ಈ ಸಂದರ್ಭದಲ್ಲಿ ಸ್ವಲ್ಪ ನಾವು ಹಿಂದಕ್ಕೆ ಬರಬೇಕಾಗತ್ತೆ. ಅದು ಏನಂದರೆ, ಹಿರಿಯಣ್ಣನವರ 2 ಮಿಲ್ಲರ್ ಲೆಕ್ಚರ್ಸ್ ಅಂತ ಯಾವುದಿವೆ, ದಿ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಅಂತ, ಆ ಭಾಷಣಗಳಲ್ಲಿ ಬರುವಂಥದ್ದು ಮತ್ತು ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸಲ್ಲಿ ಕಾಣುವಂಥದ್ದು ಪಾಶ್ಚಾತ್ಯರ ಪ್ರಸಿದ್ಧವಾದ 3 ಹೈಯೆಸ್ಟ್ ವ್ಯಾಲ್ಯೂಸ್, ಬೇಸಿಕ್ ವ್ಯಾಲ್ಯೂಸ್ ಅಂತ ಯಾವುದಿವೆ, ಗುಡ್, ಬ್ಯೂಟಿ ಆ್ಯಂಡ್ ಟ್ರೂತ್ ಅಂತ, ಸತ್ಯ, ಶಿವ, ಸುಂದರ, ಅದನ್ನು ಅನಾಮತ್ತಾಗಿ ಬ್ರಹ್ಮ ಸಮಾಜದವರು ಲಪಟಾಯಿಸಿಬಿಟ್ರು. ಸತ್ಯಂ ಶಿವಂ ಸುಂದರಂ ಎಷ್ಟೋ ಜನ ಉಪನಿಷತ್ತಿಂದೋ ಯಾವುದರದೋ ಒಂದು ಮಾತು ಅಂತ ಅಂದುಕೊಂಡಿದ್ದಾರೆ. ಅದು ಬ್ರಹ್ಮ ಸಮಾಜದವರ ಧ್ಯೇಯವಾಕ್ಯ. ಅದು ಯಾಕೆ? ಬ್ರಹ್ಮ ಸಮಾಜವನ್ನು ಸೃಷ್ಟಿ ಮಾಡಿದ ರಾಜಾ ರಾಮ್ ಮೋಹನ್ ರಾಯ್ ಪೂರ್ಣವಾಗಿ ಪಾಶ್ಚಾತ್ಯರಿಂದ ಪ್ರಭಾವಿತರಾದವರು. ಅವರು ಉಪನಿಷತ್ತು ಓದಲಿ, ಯಾವುದು ಓದಲಿ, ಅಲ್ಲಿಂದಲೇ ಸಿಕ್ಕಾಪಟ್ಟೆ ಪ್ರಭಾವಿತರಾದಂಥವರಲ್ವ. ಹಾಗಾಗಿ ಅದಕ್ಕೆ ಮರುಳಾಗಿ ಅದನ್ನು ಎರವಲು ತಗೊಂಡಿದ್ರೊಳಗೆ ಯಾವ ಆಶ್ಚರ್ಯವೂ ಇಲ್ಲ. ಹಿರಿಯಣ್ಣನವರು ಒಂದು ಸೈಲೆಂಟ್ ಬಾಂಬಲ್ಲಿ ಇಟ್ಟಿದ್ದಾರೆ. ಅದು ಎಂಥ ಬಾಂಬ್, ಹೈಡ್ರೋಜನ್ ಬಾಂಬ್ಗಳ ಕೋಟಿಪಟ್ಟು ಪವರ್ಫುಲ್ ಆಗಿರುವಂಥದ್ದು. ನಿರ್ವಿಕಲ್ಪ, ಒಂದು ರೀತಿಯಾಗಿ ನಿರುದ್ವೇಗದಿಂದ, ಶಾಂತ ಸ್ಥಿಮಿತತೆಯಿಂದ ಈ 3 ಕೂಡ ಪರಮಾವಧಿ ಮೌಲ್ಯಗಳಲ್ಲ ಅಂತ ತೋರಿಸ್ಬಿಡ್ತಾರೆ. ಯಾಕೆ? ಅವ್ರು ಹೇಳ್ತಾರೆ, ಸೌಂದರ್ಯ ಎಷ್ಟೇ ಉನ್ನತವಾದರೂ ಸುಂದರವಾದ ವಸ್ತು ಎದುರಿಗೆ ಇರುವವರೆಗೂ ಅದು ನಿಲ್ಲುತ್ತೆ. ಅದು ಹೋದ ತಕ್ಷಣ ಮಾಮೂಲಿ ಸ್ಥಿತಿಗೆ ಬರುತ್ತೆ. ಅಂದರೆ ಕಣ್ಣೆದರಿಗೆ ಕಲೆ ಕುಣಿದಾಡುವವರೆಗೆ, ಕಿವಿಯಲ್ಲಿ ಕಲೆ ಗುನುಗುಣಿಸುವವರೆಗೆ ಆ ಸೌಂದರ್ಯಾನುಭೂತಿ, ಡಿಸ್ಇಂಟ್ರೆಸ್ಟೆಡ್ ಕಾಂಟೆಂಪ್ಲೇಷನ್ ಅಂತ ಯಾವುದಿದೆ ಅದು ಆ ರೀತಿಯಾದಂಥದ್ದು ಬರುತ್ತೆ. ಬ್ರಹ್ಮಾಸ್ವಾದ ಸಹೋದರ ನಿಜವೇ, ಆದರೆ ಅದು ವಸ್ತು ಪರಿಚ್ಛಿನ್ನವಾದದ್ದು. ಎಲ್ಲಿವರೆಗೂ ಕಲೆ ಇರುತ್ತೋ ಅಲ್ಲಿವರೆಗೂ, ಆಮೇಲೆ ಇಲ್ಲ. ಆಮೇಲೆ ಅದರ ಸಂಸ್ಕಾರ ಜ್ಞಾಪಕ ರೂಪವಾಗಿ ಇರಬಹುದು. ಅದೇ ಸಂದರ್ಭದಲ್ಲಿ ಆಲ್ ಮೆಮರೀಸ್ ಆರ್ ನಾಟ್ 100% ಕರೆಕ್ಟ್. ನೋ ಮೆಮರಿ ಕ್ಯಾನ್ ಬಿ 100% ಕರೆಕ್ಟ್. ಒಂದಿಷ್ಟು ಊನವಾಗಿಯೇ ಆಗುತ್ತೆ. ಅದರಿಂದಲೇ ಭಾರತೀಯರು ಪ್ರಮಾಣವಾಗಿ ತೆಗೆದುಕೊಳ್ಳುವಾಗ ಸ್ಮೃತಿ ಜ್ಞಾನವನ್ನು ಭ್ರಾಂತಿ ಜ್ಞಾನದಲ್ಲಿ ಒಂದಾಗಿ ಸೇರಿಸಿದ್ದಾರೆ ಹೊರತು ಸಮ್ಯಕ್ ಜ್ಞಾನದಲ್ಲಿ ಸೇರಿಸಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ನನ್ನ ನೆನಪು ಅನ್ನುವಾಗ ಹೆಚ್ಚು ಕಡಿಮೆ ಆಗುತ್ತೆ, ಕೈ ತೂಕ, ಬಾಯಿ ಬಣ್ಣ. ಹೀಗಾಗಿ ಸೌಂದರ್ಯ ಅನ್ನುವುದು ಸರ್ವೋಚ್ಚ ಮೌಲ್ಯ ಆಗೋಲ್ಲ, ಅದು ಒಂದು ಮೌಲ್ಯವೇ. ಇನ್ನು ಗುಡ್, ಒಳಿತು ಅನ್ನುವುದು, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದು ಮಾಡುವಾಗ ನಾವು ಎಷ್ಟು ಮಾಡಿಕೊಂಡ್ರೂ ನಮಗೆ ಪೂರ್ಣವಾದ ಸಂತೋಷ, ಸಮಾಧಾನ ಇರೋಲ್ಲ. ಎಲ್ಲಿಯೋ ಒಂದಿಷ್ಟು ಕೊರತೆ ಕಾಡ್ತಾ ಇರುತ್ತೆ. ಮತ್ತು ಅದು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಂದರೆ ನಮ್ಮ ಮೃಗೀಯವಾದಂಥ ಮನಸ್ಸನ್ನು ಹತ್ತಿಕ್ಕಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಗುಡ್ ಅನ್ನುವುದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಗೋಲ್ಲ. ಟ್ರೂತ್ ಅನ್ನೋದು ಕೂಡ ಅದೇ ರೀತಿ ಆಗುತ್ತೆ. ಅದು ಆ್ಯಕ್ಷನ್ನಲ್ಲಿ ಇನ್ವಾಲಂಟ್ರಿಯಾಗಿ ಬರದೆ ಆಗುವುದಿಲ್ಲ. ಅಂದರೆ ಸಹಜವಾಗಿ ಅದು ಕ್ರಿಯಾತ್ಮಕವಾಗದೆ, ಅನುಭವವಾಗದೆ, ಅದು ವಿಚಾರದ ಮಾಹಿತಿ ಆಗುವ ಮಟ್ಟಿಗೆ ಸತ್ಯ ಬಂದಾಗ ಎಂದೂ ಆಗೋಲ್ಲ. ಸತ್ಯ ಅನ್ನೋದನ್ನು ವರ್ಬಲ್ ಟ್ರೂತ್ ಅಂತ, ಫ್ಯಾಕ್ಚುಯಲ್ ಟ್ರೂತ್ ಅಂತ ಮಾಡುವಾಗ ಈ ಸಮಸ್ಯೆ ಬರುತ್ತೆ. ಪಾಶ್ಚಾತ್ಯರ ಸತ್ಯಕ್ಕೆ ಅದೇ ಲಕ್ಷಣವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಕ್ಸ್ಪೀರಿಯನ್ಷಿಯಲ್ ಟ್ರೂತ್ ಅನ್ನುವಂಥದ್ದಲ್ಲ. ಅವರು ಎಕ್ಸ್ಪೀರಿಯನ್ಸ್ ಅಂತ ಹೇಳುವುದಾದರೂ ಇಂದ್ರಿಯ ಗ್ರಾಹ್ಯವಾದ ಮಟ್ಟಕ್ಕೆ ಬರುತ್ತೆ. ಅಂದರೆ ಅದು ಪುನಃ ಫ್ಯಾಕ್ಟ್, ಮಾಹಿತಿಯ ಮಟ್ಟಕ್ಕೆ ಬರುತ್ತೆ. ಅದು ಮನೋಬುದ್ಧಿಗಳನ್ನು ಟ್ರಾನ್ಸೆಂಡ್ ಮಾಡುವಂಥ ಮಟ್ಟಕ್ಕೆ ಬರುವಂಥದ್ದಲ್ಲ. ಹೀಗಾಗಿ ಏನು ಪರಮಾವಧಿಯಾದದ್ದು? ಇವೆಲ್ಲವನ್ನ ಸೇರಿಸಿಕೊಂಡಿರುವಂಥದ್ದು ಅಂತ ಹೇಳ್ಬಿಟ್ಟಂತಾರೆ. ಹಾಗೆ ಇವೆಲ್ಲವನ್ನು ಸೇರಿಸಿಕೊಂಡಿರುವುದು ಅಂತಾದರೆ ಅದು ಎಂಥದ್ದು? ಅದನ್ನು ಅವ್ರು ಹೇಳ್ತಾರೆ, ಟು ಬಿಗಿನ್ ವಿತ್ ಡಿಸ್ಇಂಟ್ರೆಸ್ಟೆಡ್ನೆಸ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಫೀಚರ್ ಆಫ್ ದಿ ಫೈನಲ್ ಐಡಿಯಲ್. ಫರ್ದರ್, it must contain the special excellences of the 3 values, but freed from their respective shortcomings. Conscious effort should disappear in case of goodness, and moral action should become spontaneous and joyful. The restful peace resulting from the experience of beauty should not be provisional but constant.
and this implies that it should be derived from the contemplation of reality in its wholeness. The complete knowledge of reality, again, for which philosophic truth stands, must not remain mediate but should become a direct experience. To set free the three values of their respective defects means that they are totally transformed. ಅವು ಒಂದು ಮೆಟಮಾರ್ಫಸಿಸ್, ಒಂದು ಸಬ್ಲಿಮೇಷನ್ ಆಗಬೇಕು, ಹಾಗಲ್ಲದೆ ಬೇರೆ ಗತಿ ಇಲ್ಲ. ಹೆನ್ಸ್ ದಿ ಫೈನಲ್ ಐಡಿಯಲ್ ಈಸ್ ನಾಟ್ ಎ ಮಿಯರ್ ಕಾಂಬಿನೇಷನ್ ಆಫ್ ದಿ ತ್ರೀ ವ್ಯಾಲ್ಯೂಸ್. ಸತ್ಯ, ಶಿವ, ಸುಂದರ ಅಂತ ಅರಾಲ್ ಡೇಟ್ ಹಾಕಿ ಮೆತ್ತಿಬಿಟ್ರೆ ಆಗೋದಿಲ್ಲ. ದಿ ಸಮ್ ಆಫ್ ಪಾರ್ಟ್ಸ್ ಈಸ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ದಿ ಹೋಲ್ ಅಂತೀವಲ್ಲ, ಆ ತರಹ. ಬಟ್ ಎ ಕ್ರಿಯೇಟಿವ್ ಸಿಂಥಸಿಸ್ ಆಫ್ ದೆಮ್, ಇಟ್ ದಸ್ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ದಿ ತ್ರೀ ವ್ಯಾಲ್ಯೂಸ್ ಬಟ್ ಆಲ್ಸೋ ಟ್ರಾನ್ಸೆಂಡ್ಸ್ ದೆಮ್. This new ideal is, to characterize it in brief, a state of absolute unselfishness and of spontaneous joy that manifests itself always, whether one is engaged in outward action or is absorbed in inward contemplation. ಶಂಕರರ ಭಜಗೋವಿಂದಮ್ಮಲ್ಲಿ ಯೋಗ ರಥೋವ ಭೋಗ ರಥೋವ ಸಂಗ ರಥೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಅಂತ ಬರುತ್ತಲ್ಲ, ಅದು ಬರುತ್ತೆ. ಮಾಡಲಿ ಮಾಡದೇ ಇರಲಿ, ಅವನಲ್ಲಿ ಪೂರ್ಣತೆ ಉಂಟು ಅಂತ. ಅಂದರೆ ಎಲ್ಲ ಭೇದಗಳು ಅಳಿದಾಗ, ಎಲ್ಲ ಡಿಸ್ಟಿಂಕ್ಷನ್ಸು ಹೋದಾಗ, ಎಲ್ಲ ತಾರತಮ್ಯಗಳು ಕೊನೆಯಾದಾಗ ಯಾವ ಸ್ಥಿತಿ ಉಂಟು, ಮತ್ತು ಅದು ರಿಯಸ್ಯೂಮ್ ಆದಾಗ ಇದು ಬರುತ್ತೆ ಹೋಗುತ್ತೆ ಅಷ್ಟೇ ಹೊರತುನುವೆ ಇದು ಇರುತ್ತೆ ಅನ್ನುವಂಥದ್ದಲ್ಲ. ಗೌಡಪಾದರ ಅಜಾತಿವಾದ ಸ್ಥಿತಿಗೆ ಬಂದುಬಿಡುತ್ತೆ. ಅದು ಸಚ್ಚಿದಾನಂದ. ಹಾಗಾಗಿ ಬ್ರಹ್ಮ ಸತ್ ಹೌದು, ಬ್ರಹ್ಮಚಿತ್ ಹೌದು, ಬ್ರಹ್ಮ ಆನಂದ ಹೌದು, ಬ್ರಹ್ಮ ಮೂರೂ ಹೌದು, ಮೂರಾದ ಒಂದೇ ಹೌದು. ಸಚ್ಚಿದಾನಂದಾಹ ಅಂತ ಹೇಳೋದಿಲ್ಲ. ಸಚ್ಚಿದಾನಂದ ಅಂತ ಬಹುವಚನದಲ್ಲಿ ಹೇಳೋದಿದ್ದರೆ ಇವುಗಳು ಪ್ರತ್ಯೇಕ ಅಂತ ಆಗುತ್ತೆ. ಸಚ್ಚಿದಾನಂದ ಅಂತಲೇ ಹೇಳುವುದು. ಅಂದರೆ ಸದೇವ ಚಿತ್ ಚಿದೇವ ಆನಂದ, ಅದೇ ಇದಿದೆ. ಸತ್ತೇ ಸತ್ ಈಸ್ ಈಕ್ವಲ್ ಟು ಚಿತ್ ಈಸ್ ಈಕ್ವಲ್ ಟು ಆನಂದ ಅಂತ ಮಾಡುವಂಥದ್ದು. ಅದು ಕಾಂಗ್ರುಯೆಂಟ್ ಅಂತ ಬೇಕಾದ್ರೆ 3 ಗೆರೆ ಹಾಕಿ ಮ್ಯಾಥಮೆಟಿಕ್ಸಲ್ಲಿ ಇನ್ನೂ ಪರ್ಫೆಕ್ಟ್ ಆಗಿರುವಂಥ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಅವರು ಹೇಳ್ತಾರೆ. ಮತ್ತು ದ ಚೀಫ್ ಆರ್ಗ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ದಿಸ್ ಬಿಲೀಫ್ ಈಸ್ ದಟ್ ಮ್ಯಾನ್ ಈಸ್ ನಾಟ್ ಅನ್ ಏಲಿಯನ್ ಇನ್ ಯೂನಿವರ್ಸ್. ಆದರೆ ಇದು ಸಾಧ್ಯವಾ? ಈ ಸಚ್ಚಿದಾನಂದ ಅನ್ನೋದು ಇಹದಲ್ಲಿಯೇ ಸಾಧ್ಯವಾ? ಖಂಡಿತ ಸಾಧ್ಯ ಅಂತಾರೆ. ಯಾಕೆ? The chief argument in support of this belief is that man is not an alien in the universe, but a part of it, so there is no reason why the universe should be hostile to him in the pursuit of an ideal which is implicit in his very nature. ಇದು ಪಾಶ್ಚಾತ್ಯರಿಗೆ ಸಾಧ್ಯವೇ ಇಲ್ಲ. ಕಾರಣ, ಜಗತ್ತೇ ಬೇರೆ, ಮಾನವನೇ ಬೇರೆ, ಮಾನವರೇ ಬೇರೆ ಅಂತ ಎಲ್ಲವನ್ನ ಅಬ್ಸಲ್ಯೂಟಾಗಿ ಬೇರೆ ಅಂತ ಮಾಡಿಕೊಂಡು ಕೂತಿದ್ದಾರಲ್ಲ. ಈ ವ್ಯಧಿಕರಣ ಬುದ್ಧಿ ಇದ್ದಾಗ ಇದು ಆಗುವುದೇ ಇಲ್ಲ. ನನಗೆ ಯಾರು ವೈರ ಮಾಡೋಕ್ಕೆ ಸಾಧ್ಯ? ಶಂಕರರು ಮಾಂಡುಕ್ಯ ಕಾರಿಕಾ ಭಾಷ್ಯ ಬರಿತಾ ಅಲ್ಲಿ ಹೇಳ್ತಾರೆ, ನಿಜವಾದ ವೇದಾಂತಿ ಯಾರನ್ನು ದ್ವೇಷಿಸೋಕ್ಕೆ ಸಾಧ್ಯ? ತಾನು ಎಡವುದೇ ಅಂತ ಕಾಲಿಗೆ ಮತ್ತೆರಡು ಏಟು ಹಾಕ್ಕೋತಾನ, ಎಡದ ಕಾಲಿಗೆ ಉಪಚಾರ ಮಾಡ್ತಾನೆ. ನಾಲಿಗೆ ಕಚ್ಚಿಕೊಂಡು ಹಲ್ಲಿನಿಂದಾಗಿ ಸ್ವಲ್ಪ ಹೇಳುವಂಥದ್ದು ಅಸ್ತಿ ಅನ್ನೋದು ಸ್ವಸ್ತಿ ಅಂತ ಆಯಿತು ಅಂದರೆ ಅದಕ್ಕೆ ನಾಲಿಗೆಗೆ ಬೆರೆ ಇಡ್ತಾನ, ಇನ್ನಷ್ಟು ಉಪಚಾರ ಮಾಡ್ತಾನೆ. ಹೀಗೆ ನಿಜವಾದ ವೇದಾಂತಿಗೆ, ನಿಜವಾದ ಈ ಮಾರ್ಗದಲ್ಲಿದ್ದವನಿಗೆ ಯಾವುದೂ ಕೂಡ ವಿರೋಧವಾಗುವುದಿಲ್ಲ. ಅದು ಯಾವುದೋ ಒಂದು ಸಾಪೇಕ್ಷವಾದ ಮಟ್ಟದಲ್ಲಿ ದೋಷಪೂರ್ಣ ಗುಣಯುಕ್ತ ಅಂತ ಆಗುತ್ತೆ. ನಿರಪೇಕ್ಷವಾದ ಸ್ಥಿತಿಯಲ್ಲಿ ಅವು ಯಾವುದೂ ಇಲ್ಲ ಅನ್ನೋದು ಬರುತ್ತೆ ಅಂತ ತೋರಿಸ್ತಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಅದು ನನಗೆ ಬಹಳ ಇಷ್ಟವಾದದ್ದು. ಈಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಈಸ್ ದಿ ಎವಿಡೆನ್ಸ್ ಆಫ್ ದಿ ಪಾಸಿಬಿಲಿಟಿ ಆಫ್ ಅಚೀವಿಂಗ್ ದಿ ಫೈನಲ್ ಐಡಿಯಲ್. Far from being a mere escape from the troubles of life, it gives us a foretaste of the ideal state. Though unstable, it is the same order as anticipated in later, and so we may well conclude from the fact that one to the feasibility of the other. ಅಂದರೆ ರಸಾನಂದ ಅನ್ನೋದು ಬ್ರಹ್ಮಾಸ್ವಾದದ ಒಂದು ಟೆಸ್ಟ್ ಡೋಸ್, ಅದೊಂದು ಸ್ಯಾಂಪಲ್. ಅದು ನಮಗೆ ಸಿಗ್ತಾನೇ ಇರುವಾಗ ಈ ಎಲ್ಲ ಕಟ್ಟಲೆಗಳ ಮಧ್ಯದಲ್ಲಿಯೇ ನಾವು ಸಚ್ಚಿದಾನಂದವನ್ನು ಕ್ಷಣಕಾಲವಾದರೂ ಅನುಭವಿಸೋಕ್ಕೆ ಸಾಧ್ಯ ಇರುವಾಗ ಪರ್ಮನೆಂಟಾಗಿ ಯಾಕೆ ಸಾಧ್ಯ ಇಲ್ಲ? ಅಟ್ಟಕ್ಕೆ ಹಾರಿದವನು ಬೆಟ್ಟಕ್ಕೆ ಹಾರುವ ಪ್ರಯತ್ನವನ್ನು ಮಾಡಬಹುದಲ್ವಾ ಅನ್ನುವಂಥದ್ದು. ಮುಂದೆ ಒಂದು ಕಡೆ ಹೋಗಿ ಹೇಳ್ತಾರೆ, ಇದು ಇಂಪಾಸಿಬಲ್ ಅಂತ ಇಟ್ಕೊಳ್ರಿ, ಆದರೆ ಪಾಸಿಬಲ್ ಅನ್ನುವ ದೃಷ್ಟಿಯಿಂದ ಅದರ ಕಡೆಗೆ ಕೆಲಸ ಮಾಡುವುದೇ ಒಂದು ಧನ್ಯತೆ ಅಲ್ವಾ ಅಂತಾರೆ. ನನಗೆ 100ಕ್ಕೆ 100 ತೊಗೊಳಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ತೊಗೊಳ್ಳೋದೇ ಇಲ್ಲ ಅಂತ ಅನ್ನೋದು ಎಂಥದ್ದು? 100ಕ್ಕೆ 100 ತೊಗೊಳಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ 100ಕ್ಕೆ 100 ಅಟೆಂಪ್ಟ್ ಮಾಡ್ತೀನಿ ಅಂತ ಅನ್ನೋದ್ರೊಳಗೆ ಏನಿದೆ? ಪ್ರತಿಯೊಬ್ಬರು ಮಾಡ್ತೀವಿ. ನಾವೆಲ್ಲ ಅಂತೂ 8 ಕ್ವಶನ್ ಕೊಟ್ಟು 5 ಬರೀ 8 ಬರೆದು ಬರ್ತಾ ಇದ್ವಿ.
ಒಂದೊಂದು ಪ್ರಶ್ನೆಗೂ 20 ಮಾರ್ಕ್ಸು, 25 100 ಅಂತ. ನಾವು 8 160 ಮಾರ್ಕ್ಸ್ಗೆ ಅಟೆಂಪ್ಟ್ ಮಾಡಿ ಬರ್ತಾಯಿದ್ವಿ. ಅಂದರೆ ಬ್ರಹ್ಮಾನಂದಕ್ಕಿಂತಲೂ ಹೆಚ್ಚಿಂದು ಅತಿ ಬ್ರಹ್ಮಾನಂದಕ್ಕೆ ಅಟೆಂಪ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಎಕ್ಸಾಮಿನೇಷನ್ನಲ್ಲೇ ಅಂತಂದರೆ ನಮ್ಮ ಜೀವನದ ಪರೀಕ್ಷೆಯಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ. ಇದು ಹಿರಿಯಣ್ಣನವರು ಜೀವನ್ಮುಕ್ತಿಯನ್ನು ವಿಶೇಷವಾಗಿ ಆಶ್ರಯಿಸೋದಕ್ಕೆ ಕಾರಣ. ಅತ್ಯಂತ ಉತ್ಕೃಷ್ಟವಾದಂಥದ್ದು ಸಾಧ್ಯ ಇದೆ ಅಂತ ನಂಬಿ ಮಾಡುವುದು ತುಂಬ ದೊಡ್ಡದು ಅಂತ. ಅದನ್ನೇ ಎಲ್ಲ ಜ್ಞಾನಿಗಳು ಮಾಡ್ತಾ ಬಂದರು. ಹಾಗಲ್ಲವಾದರೆ ಈ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಆಗೋದೇ ಇಲ್ಲ, ನಾವು ಯಾಕೆ ಕಷ್ಟಪಡೋಣ ಅಂತ ಮೂಗು ಮುಚ್ಕೊಂಡು ಕೂತ್ಕೊಳ್ಬಹುದಾಗಿತ್ತಲ್ಲ. ಭಗವಾನ್ ಬುದ್ಧನಿಗಿಂತ ದೊಡ್ಡ ಉದಾಹರಣೆ ಯಾವುದಿದೆ? 35ನೇ ವರ್ಷಕ್ಕೆ ಜ್ಞಾನೋದಯವಾದ ಮಹಾ ವ್ಯಕ್ತಿ 80ನೇ ವಯಸ್ಸಿನವರೆಗೂ ಇದ್ದ. ಕೆಲವು ದಾಖಲೆಗಳ ಪ್ರಕಾರ 82ನೇ ವಯಸ್ಸಿನವರೆಗೂ, 55-57 ವರ್ಷಗಳ ಕಾಲ ಮಾರ ಬಂದು ಸಾಕು ನಿನಗೆ ಮೋಕ್ಷವಾಯ್ತಲ್ಲ ಹೋಗು ಹೋಗು ಅಂತಂದರೆ ಇಲ್ಲ ಇಲ್ಲ, ಐ ಆಮ್ ಹಿಯರ್ ಟು ರಿಲೀವ್ ದಿ ಲಾಸ್ಟ್ ಪರ್ಸನ್ ಅಂತ. ವಿವೇಕಾನಂದರು ಈ ಅರ್ಥದಲ್ಲಿ ಏನೇ, ನನಗೆ ಪ್ರತಿಯೊಬ್ಬ ಮನುಷ್ಯನನ್ನು ಬಿಡುಗಡೆ ಮಾಡುವವರೆಗೂ ಬಿಡುಗಡೆ ಬೇಡ ಅಂತಂದಿದ್ದು. ಬೇಡ ಅಂತಂದರೆ ನಾನು ಮೋಕ್ಷವನ್ನು ಧಿಕ್ಕರಿಸ್ತಿದ್ದೀನಿ ಅಂತ ಅರ್ಥ ಅಲ್ಲ, ಅದು ಎಲ್ಲಿ ಹೋಗುತ್ತೆ ಇದ್ದೇ ಇದೆ. ನಾನು ಎಸ್ಕೇಪ್ ಆಗೋದಿಲ್ಲ ಅಂತ, ನಾನು ಲೋಕಸಂಗ್ರಹವನ್ನು ಬಿಡುವುದಿಲ್ಲ ಅನ್ನುವಂಥ ಅರ್ಥ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಮಾಪ್ತವ್ಯಂ ವರ್ತಯೇವಚ ಕರ್ಮಣಿ ಉತ್ಸೀದೇಯುರಿಮೇ ಲೋಕಾಹ. ಕೃಷ್ಣ ಹೇಳ್ತಾನೆ, ಈ ಲೋಕವೆಲ್ಲ ಬೆಂದು ಹೋಗ್ಬಿಡುತ್ತೆ ನಾನು ಕರ್ಮವನ್ನು ಬಿಟ್ಟರೆ. ಯದ್ದಿದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಈ ಎಲ್ಲ ಭಾವನೆಯಿಂದ ಜೀವನ್ಮುಕ್ತ ಬೇರೆಯವರ ಕೆಲಸದನ್ನು ಆಲ್ ದಿ ಮೋರ್ ಇಂಟ್ರೆಸ್ಟೆಡ್ ಆಗಿ ಮಾಡ್ತಾನೆ ಅಂತ. ಈ ಒಂದು ನೆಗ್ಲೆಕ್ಟೆಡ್ ವ್ಯಾಲ್ಯೂ ಅಂತ ಅವರ ಕೊನೆಯ ಲೇಖನ ಅಂತ ನಿವೃತ್ತಿಸ್ತು ಮಹಾಫಲ ಅಂತ ಹೇಳಿದ್ನಲ್ಲ, ಅಲ್ಲಿ ಬರುವುದು ಇದೇನೆ. ಸನ್ಯಾಸ ಅನ್ನೋದು ಎರಡು ರೀತಿಯಾಗಿ, ಅದರೊಳಗೆ ಒಂದು ವಿದ್ವತ್ ಸನ್ಯಾಸ ಮತ್ತೊಂದು ವಿವಿಧಿಷಾ ಸನ್ಯಾಸ. ವಿದ್ವತ್ ಸನ್ಯಾಸ ಅಂದರೆ ರಿನೌನ್ಸ್ಮೆಂಟ್ ಬೈ ಆ್ಯಟಿಟ್ಯೂಡ್. ವಿವಿಧಿಷಾ ಸನ್ಯಾಸ ಅಂದರೆ ರಿನೌನ್ಸ್ಮೆಂಟ್ ಬೈ ಟ್ರೈನಿಂಗ್, ಬೈ ಸ್ಕೂಲಿಂಗ್, ಬೈ ಡಾಗ್ಮ, ಬೈ ಬಿಲೀಫ್. ಅದು ಅಷ್ಟು ವಿಶಿಷ್ಟವಾದದ್ದಲ್ಲ. ವಿವಿಧಿಷಾ ಸನ್ಯಾಸ ದಂಡ ಕಮಂಡಲ ಕಾಷಾಯ ಎಲ್ಲ ಇರುವಂಥದ್ದು. ವಿದ್ವತ್ ಸನ್ಯಾಸ ಜ್ಞಾನಮಯವಾದ ಶಿಖೆಯನ್ನು ಉಳಿಸಿಕೊಂಡು ಅಜ್ಞಾನಮಯವಾದ ಶಿಖೆ ಹೋದರೂ ಪರವಾಗಿಲ್ಲ ಅಂತ ವಾಗ್ದಂಡ ಮನೋದಂಡ ಕಾಯದಂಡಗಳನ್ನು ಇಟ್ಟುಕೊಂಡು ಮಿಕ್ಕಿದ್ದು ಯಾವುದೂ ಪರವಾಗಿಲ್ಲ ಹೋದರು ಅಂತ ಹಾಗೆ ಇರುವಂಥದ್ದು. ದಂಡ ಕಮಂಡಲಗಳ ಬಾಹ್ಯ ಲಾಂಛನಕ್ಕಿಂತ ಅಂತರ್ಯಾಗದ ಕಡೆಗೆ ಒತ್ತು ಕೊಟ್ಟಂಥದ್ದು ಇದು ಬಹಳ ಮುಖ್ಯ. ಅದು ಕಾಳಿದಾಸನ ಈಶ್ವರನ ಐಡಿಯಲ್ ಅಂತ. ಅದನ್ನೇ ಟು ಯೂಸ್ ಆಫ್ ಫಿಲಾಸಫಿ ಎನ್ನುವ ಒಂದು ಲೇಖನದಲ್ಲಿ ಕೂಡ ಹೇಳ್ತಾರೆ. ಅಶ್ವಘೋಷನ ಒಂದು ದೃಷ್ಟಿ, ಕಾಳಿದಾಸನ ದೃಷ್ಟಿ ತೋರಿಸ್ತಾ ಕಾಳಿದಾಸನ ಅಷ್ಟಮೂರ್ತಿ ಶಿವನ ಕಲ್ಪನೆಯನ್ನು ಮುಂದೆ ಮಾಡ್ತಾರೆ. ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ವಯಂ ಕೃತ್ತಿವಾಸಾಹ. ಅವನು ಈಶ್ವರ, ಅವನಿಗೆ ಸಂಬಂಧಪಟ್ಟಿದ್ದು ಐಶ್ವರ್ಯ. ಅಷ್ಟೈಶ್ವರ್ಯ ಅಣಿಮಾ ಮಹಿಮಾ ಗರಿಮಾ ಲಭಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅಷ್ಟೆಲ್ಲ ಇದ್ದರೂ ಅವನು ಚರ್ಮಾಂಬರ ದಿಗಂಬರ ಭಿಕ್ಷಾಟನ ಮೂರ್ತಿ. ಕಾಂತಾ ಸಮ್ಮಿಶ್ರ ದೇಹೋಪ್ಯವಿಷಯ ಮನಸಾಂ ಯಃಪರಸ್ತಾದ್ಯತೀನಾಂ. ಅರ್ಧ ಶರೀರ ಹೆಣ್ಣು, ತಲೆ ಮೇಲೂ ಹೆಣ್ಣು. ಅಷ್ಟಿದ್ದರೂ ಅವನು ವೈರಾಗ್ಯಶಾಲಿ, ಕಾಮನನ್ನು ಕೊಂದಂಥವನು, ಕಾಮನನ್ನು ಸುಟ್ಟು ಬೂದಿ ಮಾಡಿದಂಥವನು, ಸದಾ ತಪೋಮೂರ್ತಿಯಾಗಿರುವವನು. ಎಲ್ಲ ಬದುಕು ಸುಟ್ಟು ಬೂದಿಯಾಗೋ ಸ್ಮಶಾನದಲ್ಲಿದ್ದು ಆ ಬೂದಿಯನ್ನು ಮೈಗೆ ಬೆಳೆದುಕೊಂಡು ಅಲ್ಲಿ ನೃತ್ಯ ಮಾಡ್ತಾ ಇರುವವನು. ಅವನು ಪ್ಯಾರಡೈಸ್ ಅದು. ಈ ಶಿವನ ಕಲ್ಪನೆ ಇಲ್ಲದೆ ಅವನನ್ನು ಬಂದುಬಿಟ್ಟು ಎರಾಟಿಕ್ ಅಸೆಟಿಕ್ ಅಂತೆಲ್ಲ ಕರೆದು ಬಿಟ್ಟರೆ ಏನು ಬಂತು ಭಾಗ್ಯ. ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಭಿರ್ಬಿಭ್ರತೋ ನಾಭಿಮಾನ. ಪಂಚಭೂತಗಳು ಸೂರ್ಯ ಚಂದ್ರ ಸೋಮಯಾಜಿ ಎನ್ನುವ ಅಷ್ಟಮೂರ್ತಿಗಳು ಮೊದಲನೇ ದಿವಸದ ಭಾಷಣದಲ್ಲಿ ಹೇಳಿದ್ನಲ್ಲ, ನೆನ್ನೆಯೂ ಅದನ್ನು ಜ್ಞಾಪಿಸಿಕೊಟ್ಟಿದ್ನಲ್ಲ. ಆ ಒಂದು ರೂಪದಿಂದ ಜಗತ್ತನ್ನು ಕಾಪಾಡಿದ್ರೂ ಅಭಿಮಾನ ಇಲ್ಲ ಅವನಿಗೆ. ಕಾರಣ ನನಗೆ ನಾನು ಮಾಡ್ಕೊಳ್ಳೋದ್ರೊಳಗೆ ಏನು ದೊಡ್ಡದು ಅಂತ. ರಾಮನಿಗೆ ಹಾಗಾಯ್ತಂತೆ, ನನ್ನಪ್ಪನ ಮಾತನ್ನು ನಾನು ಪರಿಪಾಲಿಸಿದ್ರೆ ಅದರೊಳಗೆ ಏನಿದೆ ದೊಡ್ಡತನ. ಎಲ್ಲರೂ ತುಂಬ ಆಶ್ಚರ್ಯ ಪಡ್ತಾರಲ್ಲ, ನಾನು ಇನ್ಯಾರ್ದೋ ಅಪ್ಪನ ಮಾತನ್ನು ಪರಿಪಾಲಿಸಿದ್ರೆ ದಟ್ ಈಸ್ ಸಮಥಿಂಗ್ ಗ್ರೇಟ್ ಅಂತ ಹೇಳಬೇಕಾಗಿತ್ತು ಅಂತ. ಅಂದರೆ ಯಾರಿಗೆ ವೈರಾಗ್ಯ ಅನ್ನುವುದು, ಸೇವೆ ಅನ್ನುವುದು ರಿಫ್ಲೆಕ್ಸ್ ಆ್ಯಕ್ಷನ್ ಆಗಿ ಬರುತ್ತೆ, ಅವರು ಅದನ್ನು ವಿಶೇಷ ಅಂತಲೇ ಭಾವಿಸುವುದಿಲ್ಲ, ತನಗೆ ತಾನು ಮಾಡಿಕೊಳ್ಳುವಂಥದ್ದು. ಇದು ಆತ್ಮಯಾಗ. ಜಪೋ ಜಲ್ಪ ಶಿಲ್ಪಂ ಆತ್ಮಾತ್ಮಂ ಗಿರಿಜಾಮತಿ, ಈ ರೀತಿಯಾದಂಥ ಭಾವದಲ್ಲಿ ಇರುವಂಥದ್ದು. ಹಾಗಿರುವಂಥವನು ನಮಗೆ ಅಂಥವನು ಸನ್ಮಾರ್ಗಾಲೋಕನಾಯ ವ್ಯಪನಯಿತು ಸವಸ್ತಾಮಸೀಂ ವೃತ್ತಿಮೀಶಃ. ನಮ್ಮ ಕತ್ತಲೆಯ ವರ್ತನೆಯನ್ನು ಕಳೆದು ಸನ್ಮಾರ್ಗವನ್ನು ತೋರಲಿ ಅಂತ ಕಾಳಿದಾಸನ ಶಿವನ ಆದರ್ಶ. ಇದು ಜಗತ್ತಿಗೆ ಆದರ್ಶವಾಗಬೇಕಾದದ್ದು ಅಂತ ಹಿರಿಯಣ್ಣನವರು ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ,
ಈಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಕೆನ್ ಓನ್ಲಿ ಇನ್ಸ್ಪೈರ್ ಅಸ್ ವಿತ್ ಡಿಸೈರ್ ಫಾರ್ ರಿಯಲೈಸಿಂಗ್ ಮೋಕ್ಷ. ಅದು ಮೋಕ್ಷಕ್ಕಾಗಿ ಇರುವಂಥದ್ದು ಕಲಾರಾಧನೆ, ಅದು ಒಂದು ಯೋಗ ಅನ್ನುವಂಥ ಮಾತು ಬರುತ್ತೆ. ಮೊತ್ತ ಮೊದಲ ಬಾರಿಗೆ ಕಲೆಯನ್ನು ಯೋಗ ಅನ್ನುವಂತೆ ಆಧುನಿಕ ಜಗತ್ತಿಗೆ ಸಾರಿ ಹೇಳಿದಂಥವರು ಹಿರಿಯಣ್ಣ. ಆರ್ಟ್ ಈಸ್ ಲೇಮ್ಯಾನ್ಸ್ ಯೋಗ ಫಾರ್ ಅಲ್ಟಿಮೇಟ್ ರಿಯಲೈಸೇಷನ್ ಬೈಪಾಸಿಂಗ್ ಲಾಜಿಕ್ ಅಂತ ನಾಳೆ ದಿವಸ ನಾವು ಆ ಎಲ್ಲ ವಿಷಯಗಳಿಗೆ ಬರ್ತಾ ಇದ್ದೀವಿ. ಮತ್ತು ಈ ಎಥಿಕಲ್ ವ್ಯಾಲ್ಯೂಸ್ ಅಂತ ಯಾವುದಿವೆ ಅಲ್ಲಿ ಅವರು ಕರ್ಮ ಇತ್ಯಾದಿಗಳನ್ನು ತೆಗೆದುಕೊಂಡು ಪ್ರವೃತ್ತಿ ನಿವೃತ್ತಿಗಳನ್ನು ತೋರ್ಪಡಿಸ್ತಾರೆ. ಹಾಗೆ ಮಾಡುವಾಗ ಮನುಸ್ಮೃತಿಯಲ್ಲಿ ಬರುವಂಥ ಪ್ರವೃತ್ತಿ ನಿವೃತ್ತಿಗಳಿಗಿಂತ ಭಗವದ್ಗೀತೆಯ ಮೌಲ್ಯ ಹೆಚ್ಚು ಸ್ವಾರಸ್ಯಕಾರಿಯಾಗಿದೆ ಅಂತ ಹೇಳ್ತಾರೆ. ದ ಸಿಂಥೆಸಿಸ್ ಆಫ್ ಪ್ರವೃತ್ತಿ ಆ್ಯಂಡ್ ನಿವೃತ್ತಿ ವಿ ಫೈಂಡ್ ಇನ್ ಮನುಸ್ಮೃತಿ ಈಸ್ ಡಿಫರೆಂಟ್ ಫ್ರಮ್ ದ ಒನ್ ಫೌಂಡ್ ಇನ್ ದಿ ಭಗವದ್ಗೀತಾ ಬೋತ್ ಇನ್ ಸ್ಕೋಪ್ ಆ್ಯಂಡ್ ಇನ್ ಕಾಂಟೆಕ್ಸ್ಟ್. ದ ಗೀತಾ ಟೀಚಿಂಗ್ ಆಫ್ ನಿಷ್ಕಾಮ ಕರ್ಮ ಅಪ್ಲೈಸ್ ಈಕ್ವಲಿ ಟು ಆಲ್ ಇರೆಸ್ಪೆಕ್ಟಿವ್ ಆಫ್ ದೇರ್ ಆಶ್ರಮಾಸ್. But Manu's synthesis is enunciated with reference to only the stage of householder. Again, it differs from the Gita in regard to the type of action to which it refers. ಹೀಗಾಗಿ ಭಗವದ್ಗೀತೆಯ ಕೃಷ್ಣನ ಆದರ್ಶ, ಕಾಳಿದಾಸನ ಶಿವನ ಆದರ್ಶ, ವಾಲ್ಮೀಕಿಯ ರಾಮನ ಆದರ್ಶ, ಈ ಶಿವರಾಮಕೃಷ್ಣ ತತ್ವವನ್ನು ಮತ್ತೆ ಹಿರಿಯಣ್ಣವರು ಧ್ವನಿಸ್ತಾ ಬರ್ತಾರೆ. ಅವರು ಉತ್ತರರಾಮಚರಿತೆಯ ರಾಮನನ್ನು, ಕಾಳಿದಾಸನ ಕುಮಾರ ಸಂಭವದ ಶಿವನನ್ನು, ಭಗವದ್ಗೀತೆಯ ಮಹಾಭಾರತದ ಕೃಷ್ಣನನ್ನು ತೆಗೆದುಕೊಳ್ತಾರೆ. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ 3 ಮಹಾಮೌಲ್ಯದ ಸಾಕಾರ ಮೂರ್ತಿಗಳಿವೆಯಲ್ಲ, ಅವನ್ನು ಉಪಾಸನೆಯ ದೃಷ್ಟಿಯಿಂದ, ಸೌಂದರ್ಯದ ದೃಷ್ಟಿಯಿಂದ ಇಟ್ಟುಕೊಳ್ಳಬಹುದು ಅಂತ ತೋರಿಸ್ತಾರೆ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಹಿರಿಯಣ್ಣನವರ ಮೌಲ್ಯ ಮೀಮಾಂಸೆ ಅದ್ಭುತವಾಗಿ ನಿಲ್ಲುತ್ತೆ. ಅವರು ಕಠೋಪನಿಷತ್ತಿನ ಶ್ರೇಯಸ್ಸು ಪ್ರೇಯಸ್ಸುಗಳನ್ನು ತೆಗೆದುಕೊಂಡು ಅರ್ಥಕಾಮಗಳು ಪ್ರೇಯಸ್ಸಾದರೆ ಧರ್ಮ ಮೋಕ್ಷಗಳು ಶ್ರೇಯಸ್ಸು. ಅಟ್ ದಿ ಕಾಸ್ಟ್ ಆಫ್ ಅರ್ಥಕಾಮ ಧರ್ಮ ಮೋಕ್ಷಗಳನ್ನು ಎತ್ತಿಡಿದವನನ್ನು ಮಾತ್ರ ಜಗತ್ತು ಉಳಿಸ್ಕೊಳ್ಳುತ್ತೆ. ಇಲ್ಲದೇ ಇದ್ದವರನ್ನು ದೇ ಡೈ ಲೈಕ್ ವರ್ಮ್ಸ್ ಅಂತ ಐಸಾಕ್ ಆಸಿಮೋವ್ ಬರೀತಾನೆ, ಹಾಗಾಗ್ಬಿಡುತ್ತೆ. ಮತ್ತು ಈಶಾವಾಸ್ಯದಲ್ಲಿ ಬರುವಂಥ ವಿದ್ಯೆ ಅವಿದ್ಯೆ, ಮುಂಡಕೋಪನಿಷತ್ತಿನಲ್ಲಿ ಬರುವ ಪರ ಮತ್ತು ಅಪರ ಇವುಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಇದು ಸರ್ವಥಾ ತ್ಯಾಜ್ಯ ಅಂತಲ್ಲ, ಇದು ಅದಕ್ಕೆ ಅಧೀನವಾಗಿ ನಿಲ್ಲಬೇಕು ಅಂತ. ಇಲ್ಲಿ ಅಧಿಕಾರಿ ಭೇದ ಬರುತ್ತೆ. ನಮ್ಮ ಭಾರತೀಯ ವೇದಾಂತದಲ್ಲಿ ಎಲ್ಲವನ್ನ ಒಂದೇ ಅಂತ ಹೇಳುವಾಗ ಅದು ಸಿದ್ಧಾಂತ ಆಯಿತು. ಆಚರಣೆಗೆ ಎಲ್ಲವೂ ಆಚರಣೆಗಾಗಿ ಬೇರೆ ಬೇರೆಯಾಗಿದೆ ಅಂತ ಗೊತ್ತಾಗುತ್ತೆ. ಬೇಯಿಸುವಾಗ ಒಂದೇ ಕುಕ್ಕರ್ನಲ್ಲಿ ಬೇಯಿಸ್ತೀವಿ, ಬಡಿಸುವಾಗ ಒಂದೇ ಎಲೆಯಲ್ಲಿ ಬಡಿಸ್ತೀವಿ, ತಿಂದ ಮೇಲೆ ಒಂದೇ ಹೊಟ್ಟೆಗೆ ಹೋಗುತ್ತೆ. ಆದರೆ ಬೇಯಿಸುವುದು ಬೇರೆ ಬೇರೆ ಪಾತ್ರೆಗಳಲ್ಲಿ ಕುಕ್ಕರಲ್ಲಿ ಇಟ್ಟು, ಬಡಿಸುವುದು ಬೇರೆ ಬೇರೆ ಸೌಟಲ್ಲಿ ಒಂದೇ ಎಲೆಯ ಮೇಲೆ ಬೇರೆ ಬೇರೆ ಜಾಗಗಳಲ್ಲಿ ಬಡಿಸ್ತೀವಿ. ಕಲಿಸುವಾಗ ಬೇರೆ ಬೇರೆಯಾಗೇ ಒಂದೊಂದಾಗಿ ಕಲಿಸ್ಕೊಳ್ತೀವಿ. ಕಟ್ಟಕಡಿಯಲ್ಲಿ ಜೀರ್ಣವಾದಾಗ ಒಂದಾಗುತ್ತೆ. ಜೀರ್ಣವಾದದ್ದೇ ಆಹಾರ ಅಂತ ಅದರ ಆಹಾರದ ಪೂರ್ವರೂಪ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಿದ್ಧಾಂತ ಅನ್ನುವಂಥದ್ದು ಯಾವುದೇ ದರ್ಶನದಲ್ಲಿ ಏಕತೆಯನ್ನು ಹೇಳಿದರೂ ಅದರ ಆಚರಣೆ ಅಂತ ಯಾವುದಿದೆ, ತರ್ಕಪಾದದಲ್ಲಿ ಏಕತೆಯನ್ನು ಹೇಳಿದ್ರು, ಕ್ರಿಯಾಪಾದದಲ್ಲಿ ಅದರ ಬಹುತೆಯನ್ನು ಹೇಳ್ತಾರೆ. ಇದು ಇಂಟೆಗ್ರಿಟಿ ಆ್ಯಂಡ್ ಡೈವರ್ಸಿಟಿ ಎನ್ನುವಂಥದ್ದನ್ನು ನೋಡುವುದು ಅಂತ. ಹೀಗೆ ಯಾವ ಮೌಲ್ಯದಿಂದ ಬಂದರೂ ಅಲ್ಲಿಗೆ ಬಂದು ನಿಲ್ಲುತ್ತೆ. ಮತ್ತು ಕಟ್ಟಕಡೆಯಲ್ಲಿ ಅವರು ಪ್ರತಿಪಾದಿಸುವಂಥದ್ದು ಜೀವನ್ಮುಕ್ತಿಯನ್ನು. ಅದು ನಿವೃತ್ತಿಯಿಂದಲೇ ಬರುವಂಥದ್ದು. ಪ್ರವೃತ್ತಿಯೂ ಕೂಡ ನಿವೃತ್ತ ಮನಸ್ಕನ ಪ್ರವೃತ್ತಿಯಾದಾಗ ಮಾತ್ರ ಅದನ್ನೇ ನಿರ್ಲೇಪ ಕರ್ಮ ಅಂತ, ಅಸಂಗ ಯೋಗ ಅಂತ ಕರೆದಿರುವಂಥದ್ದು ಅಂತ ಹೇಳ್ತಾರೆ. ಆ ಲೋಕಸಂಗ್ರಹ ರೂಪಿಯಾಗಿ ಎಲ್ಲ ಆಚಾರ್ಯರುಗಳು ಸಿಗ್ತಾರೆ, ಎಲ್ಲ ಜ್ಞಾನಿಗಳು ಸಿಗ್ತಾರೆ, ಎಲ್ಲ ಸಾಧು ಸಂತರು ಮಾತ್ರವಲ್ಲ, ರಾಮ ಕೃಷ್ಣ ಇತ್ಯಾದಿ ಲೋಕದಲ್ಲಿ ಸಂಸಾರಿಗಳಾಗಿ ತುಂಬಿ ತುಳುಕಾಡ್ತಾ ಇರುವಂಥವರು ಕಾಣಿಸ್ತಾರೆ ಅಂತ ತೋರ್ಪಡಿಸ್ತಾರೆ. ಇದಕ್ಕೆ ಸ್ವಯಂ ಹಿರಿಯಣ್ಣನವರೇ ನಿದರ್ಶನವಾಗಿದ್ದರು. ಇಲ್ಲಿ ಈ ವಿಷಯಗಳಿಂದ ಇವತ್ತಿಗೆ ಮುಗಿಸಬಹುದು. ನಾಳೆ ಆ ಸೌಂದರ್ಯ ಅನ್ನುವ ಮೌಲ್ಯದ ಕಡೆಗೆ, ಅದು ಒಂದು ಸಾಧನ ಮೌಲ್ಯ, ಕಲಾ ಯೋಗ, ಅದಕ್ಕೆ ಹೋಗಬಹುದು. ಓಂ ತತ್ಸತ್.